ಆಗ ನಾರದ ಮುನಿಗಳು ಭಗವಾನ್ ರಾಮಚಂದ್ರನ ಗುಣಗಳನ್ನ ವರ್ಣನೆ ಮಾಡ್ತಿದ್ದಾರೆ. ನಿನ್ನೆ ವಿಷಯವನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಶ್ರವಣ ಮಾಡೋಣ. ನಿನ್ನೆ ಯಾರು ಕೇಳಕ್ಕಾಗಿಲ್ಲ ಅವಾಗ. ಇದಾಯ್ತು. ಆಮೇಲೆ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿ ದಡದಲ್ಲಿ ಎರಡು ಕ್ರೌಂಚ ಪಕ್ಷಿಗಳು, ಗಂಡು ಹೆಣ್ಣು ಪಕ್ಷಿಗಳು ಮಿಥುನ ಕ್ರಿಯೆಯಲ್ಲಿ ತೊಡಗಿದ್ದಾಗ ಬೇಡ ಬಂದು ಆ ಗಂಡು ಪಕ್ಷಿಗೆ ಹೊಡೆದು ಬಿಡ್ತಾನೆ, ಬಾಣ ಹೊಡೆದು ಬಿಡ್ತಾನೆ. ಆಗೋದು ವಿಲವಿಲ ಒದ್ದಾಡ್ತಾ ಇರುತ್ತೆ. ಆಗ ವಾಲ್ಮೀಕಿ ಋಷಿಗಳ ಹೃದಯ ಕರಗಿ ಆ ಬೇಡನಿಗೆ ಒಂದು ಶಾಪ ಕೊಡ್ತಾರೆ. ಹೇ ಬೇಡ, ನೀನು ಚಿರಕಾಲ ಅಸಂತೋಷದಲ್ಲಿ ದುಃಖದಲ್ಲಿ ಮುಳುಗು ಹೋಗು, ನೀನು ಉದ್ಧಾರ ಆಗ್ಬೇಡ ಅಂತ. ಮಾ ನಿಷಾದ ಪ್ರತಿಷ್ಠಾಂ ತಮಗಮಃ ಶಾಶ್ವತಿ ಸಮಾಹ ಎತ್ ಕ್ರೌಂಚ ಮಿತನಾದೇಕಮವಧೀಹಿ ಕಾಮ ಮೋಹಿತ. ಕಾಮದಲ್ಲಿ ತೊಡಗಿರಂತ ಪಕ್ಷಿಗಳನ್ನು ನೀನು ಕೊಂದಿದ್ಯಾ, ಆದ್ರಿಂದ ನೀನು ಚಿರಕಾಲ ಶಾಶ್ವತಿ ಸಮಾಹ, ನೀನು ಉದ್ಧಾರ ಆಗ್ಬೇಡ ಅಂತ. ಆಮೇಲೆ ಮಹರ್ಷಿಗಳಿಗೆ ವಾಲ್ಮೀಕಿಗಳಿಗೆ ದುಃಖ ಆಗುತ್ತೆ. ಅವರು ತಮ್ಮ ಆಶ್ರಮಕ್ಕೆ ಬರ್ತಾರೆ. ಆಗ ಬ್ರಹ್ಮದೇವರು ಪ್ರಕಟ ಆಗಿ ಹೇಳ್ತಾರೆ, ವಾಲ್ಮೀಕಿ, ನಿನ್ನ ಬಾಯಿಂದ ಬಂದಂತಹ ಶೋಕ ಗೀತೆ ಅದು ರಾಮಾಯಣ ಮಹಾಕಾವ್ಯ ರಚನೆಗೆ ನಾಂದಿ ಆಗುತ್ತಪ್ಪ, ನೀವು ರಾಮಾಯಣ ಕೃತಿಯನ್ನ ರಚನೆ ಮಾಡಿ ಅಂತ. ಸೊ ಬ್ರಹ್ಮದೇವರ ಇಚ್ಛೆ ಪ್ರಕಾರ ವಾಲ್ಮೀಕಿ ಋಷಿಗಳು ತಮ್ಮ ಬಾಯಲ್ಲಿ ಆ ಶಾಪಗ್ರಸ್ತ ಶ್ಲೋಕವನ್ನ ಹಾಡ್ತಾರೆ. ಅದು ಶೋಕ ಶ್ಲೋಕ ಅಲ್ಲ, ಅದು ರಾಮಾಯಣವನ್ನ ಹಾಡ್ಲಿಕ್ಕೆ ನಾಂದಿ ಶ್ಲೋಕ ಅದು. ಆಗ ವಾಲ್ಮೀಕಿಗಳು ಶ್ರೀಮದ್ ವಾಲ್ಮೀಕಿ ರಾಮಾಯಣ ರಚನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಡ್ತಾ 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 24,000 ಶ್ಲೋಕ ಆಗುತ್ತೆ. ಅದನ್ನ ಅವರ ಶಿಷ್ಯ ಭರದ್ವಾಜ ಋಷಿ ಅದನ್ನ ತಮ್ಮ ಸ್ಮೃತಿಯಲ್ಲಿ ಇಟ್ಕೊಳ್ತಾರೆ. ಅದನ್ನ ಯಾರಿಗೆ ಕೊಡ್ಬೇಕು ರಾಮಾಯಣವನ್ನ ಅಂತ ಯೋಚನೆ ಮಾಡ್ಬೇಕಾದ್ರೆ ವಾಲ್ಮೀಕಿ ಭಗವಾನ್ ಶ್ರೀರಾಮಚಂದ್ರನ ಮಕ್ಕಳಾದ ಲವಕುಶರಿಗೆ ಹೇಳ್ತಾರೆ. ಅವ್ರು ಇನ್ನು ಸಣ್ಣ ಬಾಲಕರು, ಇನ್ನು ಪೌಗಂಡ ವಯಸ್ಸಲ್ಲಿರುವಂತಹ ಹುಡುಗರು ಮಕ್ಕಳು. ಅವರಿಗೆ ವಾಲ್ಮೀಕಿ ಹೇಳಿ ಕಳಿಸ್ತಾರೆ. ಆದ್ರೆ ಒಂದು ರಹಸ್ಯ ಹೇಳ್ತಾರೆ, ನೀವು ಇದನ್ನ ಶ್ರೀರಾಮಚಂದ್ರನ ಆಸ್ಥಾನದಲ್ಲಿ ಅವನ ಮುಂದೆನೆ ಹಾಡಬೇಕು, ಭಗವಂತನ್ ರಾಮಚಂದ್ರನ್ ಮುಂದೆನೆ ಹಾಡಬೇಕು. ಆದ್ರೆ ಅಲ್ಲಿ ಕೇಳ್ತಾನೆ ರಾಮಚಂದ್ರ, ನೀವ್ ಯಾರ ಮಕ್ಕಳು, ನೀವು ಎಲ್ಲಿಂದ ಬಂದಿದ್ದೀರಿ, ಏನು ಎತ್ತಾ, ಆದ್ರೆ ಯಾರಿಗೂ ಹೇಳಬಾರ್ದೇನು, ನಾವು ವಾಲ್ಮೀಕಿ ಮಹರ್ಷಿ ಶಿಷ್ಯರು ಅಷ್ಟೇ ಹೇಳಬೇಕು. ನಮ್ಮ ತಾಯಿ ಜಾನಕಿ ಸೀತಾ ಅವೆಲ್ಲ ಏನು ಹೇಳ್ಬಾರ್ದು. ಮಕ್ಳಿಗೆ ಗೊತ್ತಿಲ್ಲ ರಾಮಚಂದ್ರ ತಮ್ಮ ತಂದೆ ಅಂತ, ಅದು ಕೇವಲ ಸೀತಾ ಮಾತೆ ಮತ್ತೆ ವಾಲ್ಮೀಕಿ ಮಾತ್ರ ಗೊತ್ತಿರುತ್ತೆ ಲವಕುಶರು ಯಾರು ಅಂತ. ಸೊ ಸೀದಾ ಹೋದ್ರು ದಶಾಶ್ವಮೇಧ ಘಾಟಲ್ಲಿ ರಾಮಚಂದ್ರ ಅಶ್ವಮೇಧ ಯಾಗ ಮಾಡ್ತಾ ಇದ್ರು. ಅಲ್ಲಿ ಹಾಡ್ತಾರೆ, ಲಯಬದ್ಧವಾಗಿ ಹಾಡ್ತಾರೆ. ಯಾಕಂದ್ರೆ ಛಂದೋಬದ್ಧವಾಗಿತ್ತು ಆ ಶ್ಲೋಕ. ರಾಮಾಯಣ ರಚನೆಗೆ ನಾಂದಿ ಆದಂತ ಆ ಶಾಪ, ಮಾ ನಿಷಾದ ಪ್ರತಿಷ್ಠಾಂ, ಹೇ ನಿಷಾದ ಬೇಡ, ನೀನು ಉದ್ಧಾರ ಆಗ್ಬೇಡ ಅಂತ. ಸೊ ಅದು 32 ಅಕ್ಷರಗಳ ಅನುಷ್ಠುಪ್ ಛಂದಸ್ಸು. 8 4 ಪಾದಗಳು ಇರ್ತಲ್ಲ, 8 ಅಕ್ಷರಗಳ 4 ಪಾದ, ಅದಕ್ಕೆ ಅನುಷ್ಠುಪ್ ಛಂದಸ್ಸು ಅಂತ ಹೇಳ್ತಾರೆ. 8 3 ಸಾಲಿರುತ್ತೆ, 24 ಲೈನ್ ಇದ್ರೆ ಅದಕ್ಕೆ ಗಾಯತ್ರಿ ಅಂತ ಹೇಳ್ತಾರೆ. 24 ಅಕ್ಷರ ಇದ್ರೆ ಅದು ಗಾಯತ್ರಿ, 32 ಅಕ್ಷರ ಇದೆ ಅನುಷ್ಠುಪ್. ಆತರ ತ್ರಿಷ್ಟುಪ್, ವೃಷ್ಣಿಕು, ಸೊ ಈ ತರ ಛಂದಸ್ ಇದೆ. ಈ ಹಾಡು 32 ಅಕ್ಷರಗಳ ಹಾಡು, ನಾವು ರಾಮಾಯಣವನ್ನ ಹಾಡಬೇಕು, ಶ್ಲೋಕವನ್ನ ಅದು ಹಾಡುವಂತ ಶ್ಲೋಕ ಅದು ರಾಗದಲ್ಲಿ. ಲವಕುಶರು ಹಾಡ್ತಿದ್ದಾರೆ. ರಾಮಚಂದ್ರನಿಗೆ ಆಶ್ಚರ್ಯ, ಸಂತೋಷ ಎಲ್ಲ ಒಟ್ಟೊಟ್ಟಿಗೆ ಉಕ್ಕಿ ಬರ್ತಾ ಇದೆ. ಅಲ್ಲಿದ್ದಂತ ಋಷಿಗಳು ಈ ಮಕ್ಳಿಗೆ ಏನಪ್ಪ ಕೊಡೋದು ಅಂತ ಹೇಳಿ ತಮ್ಮಲ್ಲಿ ಯೋಚನೆ ಮಾಡ್ತಾರೆ. ರಾಮಾಯಣದಲ್ಲಿ ಹೇಳ್ತಾರೆ ವಾಲ್ಮೀಕಿಗಳು ಬಹು ಅಮೂಲ್ಯವಾದ ಬಹುಮಾನವನ್ನ ಕೊಟ್ಟರಂತೆ ಋಷಿಗಳು ಆ ಹುಡುಗರಿಗೆ, ಚೆನ್ನಾಗಿ ಹಾಡಿದ್ರಂತ. ಏನು ಬಹು ಅಮೂಲ್ಯವಾದ ಆಭರಣಗಳು ವಸ್ತುಗಳು ಅಂದ್ರೆ, ಒಬ್ಬ ಋಷಿ ಯೋಚನೆ ಮಾಡ್ತಿದ್ದಾರೆ, ಈ ಮಕ್ಕಳು ಎಷ್ಟು ಚೆನ್ನಾಗಿ ಆಡ್ತಿದಾರಲ್ಲ, ಏನ್ ಕೊಡ್ಬೇಕು ಇವ್ರಿಗೆ ಅಂತ ಹೇಳಿ ತಮ್ಮ ಲಂಗೋಟಿ ಕೌಪೀನವನ್ನ ಕೊಡ್ತಾರಂತೆ. ಇನ್ ಕೆಲವರು ಅಯ್ಯೋ ನಾನು ಏನು ತಂದಿಲ್ವಲ್ಲ ಅಂತೇಳಿ ತಮ್ಮ ಕಮಂಡಲು ಕೊಡ್ತಾರಂತೆ, ತಮ್ಮ ದಂಡವನ್ನೇ ಕೊಡ್ತಾರಂತೆ. ಇದು ಬಹು ಅಮೂಲ್ಯವಾದ ಉಡುಗೊರೆ ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ಆದ್ರೆ ನಮ್ಮ ಮನಸ್ಸಿಗೆ ನಾಟೋದು ಬಹು ಅಮೂಲ್ಯ ಅಂದ್ರೆ ವಜ್ರ ವೈಢೂರ್ಯ ಅಂದ್ರೆ ಕೊಟ್ಟಿರ್ಬೋದಾ ಅಂತ ಅಲ್ಲ. ಆಗಿನ ಋಷಿಗಳು ಏನು ಇರ್ಲಿಲ್ಲ ಅವ್ರ ಹತ್ರ, ಯಾವ್ದೋ ಕಾಡಲ್ಲಿ ಹೋಗಿ ತಪಸ್ ಮಾಡ್ತಾ ಕೂತಿರ್ತಾ ಇದ್ರು. ಆ ಋಷಿಗಳು ಬಂದಿದ್ರು ರಾಮಾಯಣ ಶ್ರವಣ ಮಾಡೋದಕ್ಕೆ. ರಾಮಚಂದ್ರ ಎಲ್ಲರನ್ನೂ ಕರೆಸಿದ್ದ, ಮಕ್ಕಳು ಹಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೊಂದು ದಿನಾಂಕವನ್ನ ನಿಗದಿಪಡಿಸಿ ವಾಲ್ಮೀಕಿ ಹೇಳಿ ಕಳಿಸಿರ್ತಾರೆ, ಇಷ್ಟಿಷ್ಟು ಸರ್ಗವನ್ನೇ ಹೇಳಬೇಕು ನೀವು, ಪೂರ್ತಿ ರಾಮಾಯಣವನ್ನ ಒಂದೇ ದಿನ ಹೇಳ್ಬರ್ಬಾರ್ದು, ಇಷ್ಟಿಷ್ಟು ದಿನಕ್ಕೆ ಹೇಳ್ಬೇಕು ಅಂತ. ಅದಕ್ಕೆ ಒಂದು ಲೆಕ್ಕ ಇದೆ, ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ನಿಲ್ಸ್ಬೇಕು ಅಂತ.
ಪ್ರತಿ ದಿನ ಬರ್ತಾ ಇದ್ರು ಋಷಿಗಳು ಈ ಮಕ್ಕಳ ಹಾಡನ್ನು ಕೇಳೋದಕ್ಕೆ, ರಾಮಾಯಣ ಕಾವ್ಯವನ್ನು ಕೇಳೋದಕ್ಕೆ. ಸ್ವತಃ ರಾಮಚಂದ್ರನೇ ಏನ್ ಮಾಡ್ತಾನೆ, ಸಿಂಹಾಸನದಿಂದ ಕೆಳಗೆ ಇಳಿದು ತನ್ನ ವಜ್ರ ಖಚಿತವಾದ ಪಾದುಕೆಯನ್ನ ಬಿಚ್ಚಿ ಅದನ್ನ ಕೈಲಿ ಹಿಡ್ಕೊಂಡು ಸಿಂಹಾಸನದಿಂದ ಕೆಳಗೆ ಇಳಿತಾ ಆ ಲವಕುಶರ ಹಾಡನ್ನ, ತನ್ನದೇ ಕಥೆಯನ್ನ ಕೇಳೋದಕ್ಕೆ ಇಳಿದು ಬರ್ತಾನೆ ರಾಮಚಂದ್ರ. ಮೂಕ ವಿಸ್ಮಿತನಾಗ್ಬಿಡ್ತಾನೆ ಅಂತ ಹೇಳ್ತಿದ್ದಾರೆ. ಹೇಗೆ ಇದೆಲ್ಲ ಪ್ರಾಪ್ತಿಯಾಯಿತು? ಬ್ರಹ್ಮದೇವರ ಅನುಗ್ರಹದಿಂದ. ಬ್ರಹ್ಮದೇವರು ವಾಲ್ಮೀಕಿಗೆ ಹೇಳ್ತಾರೆ, ನೀನು ಕಂಡದ್ದು ಕಾಣದ್ದು ಎಲ್ಲವೂ ಕೂಡ ಅಂಗೈ ನೆಲ್ಲಿಕಾಯಿ, ಕರತಲ ಅಮಲಕ. ಕರತಲ ಅಮಲಕ ಅಂದ್ರೇನು? ಕೈಯಲ್ಲಿ ನೆಲ್ಲಿಕಾಯಿ ಅಂತ, ಅಮಲಕ. ಸೊ ಕರತಲಾಮಲಕ, ಕೈಯಲ್ಲಿ ನೆಲ್ಲಿಕಾಯಿ ಇಟ್ಕೊಂಡು ಹೇಗೆ ನೋಡ್ತೀವೋ ಹಾಗೆ ನೀನು ರಾಮಾಯಣ ರಚನೆ ಮಾಡ್ತೀಯ. ಯಾವ್ದು ಕಂಡಿದ್ದು ಕಾಣದ್ದು, ರಾಮ ಸೀತಾ ಏಕಾಂತಲಿದ್ದಾಗ ಏನ್ ಮಾಡಿದ್ರು ಎಲ್ಲವೂ ನಿನಗೆ ಗೋಚರ ಆಗ್ಲಿ ಅಂತ ಅನುಗ್ರಹ ಮಾಡಿದಕ್ಕೆ ವಾಲ್ಮೀಕಿ ರಾಮಾಯಣವನ್ನ ರಚನೆ ಮಾಡ್ತಾರೆ. ರಾಮಾಯಣ ರಚನೆ ಮಾಡಿದ್ ಯಾವಾಗ ಅಂದ್ರೆ, ರಾಮಾಯಣ ಆದ ಮೇಲೆ ಸೀತಾಮಾತೆ ಭೂಮಿಗೆ ವಾಪಸ್ ಹೊರಟೋದ್ಮೇಲೆ ರಾಮಚಂದ್ರ 11,000 ವರ್ಷ 13,000 ವರ್ಷ ರಾಜ್ಯಭಾರ ಮಾಡ್ತಾನೆ. ಆ ಸಮಯದಲ್ಲಿ ವಾಲ್ಮೀಕಿ ರಚನೆ ಮಾಡಿದ್ದು. ಅದಕ್ಕಿಂತ ಮುಂಚೆನೆ ರಾಮಾಯಣ ನಡೆದಿತ್ತು. ಒಂದು ಎಷ್ಟೋ ರೋಚಕ ಘಟನೆಗಳು ನಾವು ರಾಮಾಯಣ ಓದ್ಬೇಕಾದ್ರೆ ಶ್ರವಣ ಮಾಡ್ಬೋದು. ಸೀತಾ ಸಣ್ಣ ಹುಡುಗಿ ಇರ್ಬೇಕಾದ್ರೆ ಜನಕ ಮಹಾರಾಜ ರಾಮಾಯಣ ಕಥೆ ಹೇಳ್ತಾ ಇದ್ದ ಅಂತ ಮಗುಗೆ. ಸೊ ರಾಮಾಯಣ ಕತೆ ಸೀತೆ ಸಣ್ಣವಳಿದ್ದಾಗಲೇ ಕೇಳಿದ್ಲು. ಅವಳು ಹೇಳ್ತಾಳೆ ಒಂದ್ ಕಡೆ, ರಾಮಚಂದ್ರ ಕಾಡಿಗೆ ಹೋಗೋ ಸಂದರ್ಭ ಬಂದಾಗ, ಅದೆಲ್ಲ ಮುಂದೆ ಹೇಳ್ಬೇಕಾದ್ರೆ ಮರ್ತೋಗುತ್ತೋ ಏನೋ ಅಂತ ನಾನು ಈಗಲೇ ಇದನ್ನ ನೆನಪು ಬಂದ ಹೇಳ್ಬಿಡ್ತೀನಿ. ರಾಮಚಂದ್ರನ ಕಾಡಿಗೆ ಕಳಿಸ್ಬೇಕು ಅನ್ನೋದು ಕೈಕೆಯ ಉದ್ದೇಶ. ಲಕ್ಷ್ಮಣನೂ ಅಲ್ಲ, ಸೀತೆನೂ ಅಲ್ಲ. ಆದ್ರೆ ಸೀತಾಮಾತೆ ಹೇಳ್ತಾಳೆ, ಗಂಡ ಎಲ್ಲಿರ್ತಾನೆ ಅಲ್ಲಿ ಸತಿಯಾದವಳು ಇರಬೇಕು. ಗಂಡನ ಅಂತಸ್ತು, ಐಶ್ವರ್ಯ, ಸೌಂದರ್ಯ, ಕೀರ್ತಿ, ಯಶಸ್ಸು ಯಾವುದು ನೋಡಬಾರ್ದು. ಸತಿ ಧರ್ಮ ಏನು? ಗಂಡ ಎಲ್ಲಿರ್ತಾನೆ ಅಲ್ಲಿ ಇರಬೇಕಾಗಿರೋದು ಅವಳ ಕರ್ತವ್ಯ ಅಂತ ನಾನು ನನ್ನ ತಂದೆ ತಾಯಿಗಳಿಂದ ಕೇಳಿದ್ದೆ. ನನ್ನ ತಂದೆ ತಾಯಿಗಳು ನನಗೆ ರಾಮಾಯಣ ಕಥೆಗಳನ್ನು ಹೇಳ್ತಾ ಇದ್ರು ಸಣ್ಣವಳಿದ್ದಾಗ ಅಂತ. ಸೊ ಹೇಗೆ ರಾಮಾಯಣ ಬಂತು ಸೀತಾಮಾತೆ ಸಣ್ಣವಳಿದ್ದಾಗ ಅಂತ ಪ್ರಶ್ನೆ ಬರುತ್ತಲ್ವಾ. ಅದಕ್ಕೆ ರಾಮಾಯಣ ಮಹಾಕಾವ್ಯ ಇದು ವಾಲ್ಮೀಕಿಗಳು ಬರೋಕ್ ಮುಂಚೆನೂ ಇತ್ತು. ಸೊ ವಾಲ್ಮೀಕಿ ಕೂಡ ಒಬ್ಬರು ವ್ಯಾಸರು. ಅನೇಕ ಜನ ವ್ಯಾಸರುಗಳಿದ್ದಾರೆ. ಸೊ ಒಂದೊಂದು ದ್ವಾಪರದಲ್ಲಿ, ತ್ರೇತದಲ್ಲಿ ಒಬ್ಬರು ವ್ಯಾಸರು ವಾಲ್ಮೀಕಿ ಆಗಿ ಬರ್ತಾರೆ, ಒಬ್ರು ವೇದವ್ಯಾಸ ಬರ್ತಾರೆ. ಪ್ರತಿ ಯುಗದಲ್ಲೂ ವೇದವ್ಯಾಸ ಬರೋದಿಲ್ಲ. ಪ್ರತಿ ದ್ವಾಪರದಲ್ಲಿ ವೇದವ್ಯಾಸರು ವೇದಗಳನ್ನ ವಿಂಗಡಣೆ ಮಾಡೋದಿಲ್ಲ. ಯಾವ್ಯಾವ ದ್ವಾಪರದಲ್ಲಿ ವೇದಗಳನ್ನ ವಿಂಗಡಣೆ ಮಾಡ್ತಾರೆ ಅದು ಶಾಸ್ತ್ರ ಹೇಳುತ್ತೆ. 27ನೇ ದ್ವಾಪರದಲ್ಲಿ, 1ನೇ, 4ನೇ, 8ನೇ, 16ನೇ, 27ನೇ ದ್ವಾಪರದಲ್ಲಿ ವೇದಗಳನ್ನ ವಿಂಗಡಣೆ ಮಾಡ್ತಾರೆ. ಅದರ ಅವಶ್ಯಕತೆ ಇಲ್ಲ, ನಾವು ಜಸ್ಟ್ ನಿಮಗೆ ಹೇಳ್ತೇವೆ. ಸೊ ವಾಲ್ಮೀಕಿಗಳು ಕೂಡ ಅನೇಕ ಜನ ವ್ಯಾಸಗಳಲ್ಲಿ ಒಬ್ಬರು. ಇವರು ಪ್ರಾಚೇತಸರು, ವರುಣನ ಮಗ. ಅದನ್ನ ನಾವು ನಿನ್ನೆ ಕೇಳಿದ್ವಿ. ಒಬ್ಬ ಬ್ರಾಹ್ಮಣ ತನ್ನ ತಂದೆ ತಾಯಿ 10ನೇ ಪುತ್ರ ಅಂತ ವಾಲ್ಮೀಕಿ ಮಹರ್ಷಿ ಹೇಳ್ಕೊಳ್ತಾರೆ. ಬೇಡ ಆಗಿದ್ದೇನಕ್ಕೋಸ್ಕರ, ಏನೋ ಒಂದು ಭಗವಂತನ ಇಚ್ಛೆ, ಲೀಲೆ ಇತ್ತು, ದೈವ ಇಚ್ಛೆ. ಸೊ ಅವರು ಬೇಡನ ಕುಲದಲ್ಲಿ ಬೆಳೀತಾರೆ. ಅದಾದ್ಮೇಲೆ ನಾರದರ ಉಪದೇಶದ ಮೇರೆಗೆ ಅವರಿಗೆ ಜ್ಞಾನೋದಯ ಆಯಿತು. ವಾಲ್ಮೀಕಿಗಳು ರಾಮಾಯಣವನ್ನ ರಚನೆ ಮಾಡಿದ್ರು. ಅದಾದ್ಮೇಲೆ ದಶರಥನ ರಾಜ್ಯಭಾರ ಹೇಗಿತ್ತು, ಅವನ ರಾಜ್ಯದಲ್ಲಿ ಜನರು ಹೇಗಿದ್ರು, ಜನರ ಜೀವನ ಶೈಲಿ ಹೇಗಿತ್ತು ಅನ್ನೋದೆಲ್ಲ ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಆಮೇಲೆ ಒಂದ್ಸಲ ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಬರ್ತಿರ್ತಾರೆ ದಶರಥನ ಆಸ್ಥಾನಕ್ಕೆ ವಿಶ್ವಾಮಿತ್ರರು ಬರ್ತಿರ್ತಾರೆ. ಬಂದು ಈ ಸಲ ಒಂದು ಅಮೂಲ್ಯವಾದ ಕಾಣಿಕೆಯನ್ನ ತಗೊಂಡು ಹೋಗ್ಬೇಕು ಅಂತ ಬಂದಿರ್ತಾರೆ. ದಶರಥ ಏನ್ ಮಾಡ್ತಾರೆ, ವಿಶ್ವಾಮಿತ್ರರ ಮನದ ಇಂಗಿತವನ್ನ ಅರ್ಥ ಮಾಡ್ಕೊಳ್ಳದೆ ದಿಢೀರಂತ ಏನ್ ಬೇಕು ಹೇಳಿ ಕೊಟ್ಬಿಡ್ತೀನಿ ಅಂತ ಅಂದ್ಬಿಡ್ತಾನೆ. ಇದೇ ನಾವು ಮಾಡೋದು ತಪ್ಪು ಕೆಲಸಗಳು. ಖುಷಿಯಾಗಿದ್ದಾಗ, ದುಃಖದಲ್ಲಿದ್ದಾಗ ಏನ್ ಮಾಡ್ತೀವಿ ನೋಡಿ. ವಾಲ್ಮೀಕಿ ದುಃಖದಲ್ಲಿದ್ದಾಗ ಶಾಪ ಹಾಕ್ಬಿಟ್ರು. ಓಕೆ, ಬ್ರಹ್ಮದೇವರ ಅನುಗ್ರಹ ಇತ್ತು, ಅವರು ರಚನೆ ಮಾಡಿದ್ರು. ದಶರಥ ದಿಢೀರಂತ ಏನ್ ಬೇಕು ಹೇಳಿ ಕೊಟ್ಬಿಡ್ತೀನಿ ಅಂತ ಅಂದ್ರು. ಕೊಡು ನಿನ್ ಮಕ್ಳನ್ನ ಅಂತ ಅಂದ್ಬಿಟ್ರು ವಿಶ್ವಾಮಿತ್ರರು. ಸೊ ಅವನಿಗೆ ಪೇಚಿಗೀಡಾಗ್ಬಿಡ್ತಾನೆ ದಶರಥ. ಅಯ್ಯೋ ಹೆಂಗಪ್ಪ ಕಳ್ಸೋದು ಅಂತ ವಸಿಷ್ಠರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ವಿಶ್ವಾಮಿತ್ರರ ಕೋಪಕ್ಕೆ ಗುರಿ ಆಗ್ಬೇಡ, ಕಳಿಸ್ಕೊಡು, ಏನು ಆಗೋದಿಲ್ಲ ಮಕ್ಳಿಗೆ ಅಂತ ಹೇಳಿ. ಯಾಕಂದ್ರೆ ರಾಮ ಲಕ್ಷ್ಮಣರ ಶಕ್ತಿ, ಶೌರ್ಯ ಅದು ಗೊತ್ತಿತ್ತು ಅವರಿಗೆ, ವಸಿಷ್ಠರಿಗೆ ಗೊತ್ತಿತ್ತು. ಕಳಿಸ್ಕೊಡ್ತಾರೆ. ಆಮೇಲೆ ರಾಮಚಂದ್ರ ರಾಮ ಲಕ್ಷ್ಮಣ ಇನ್ನು ಷೋಡಶ ಪ್ರಾಪ್ತಿ ಆಗ್ಲಿಲ್ಲ, 16 ವರ್ಷನೂ ಆಗಿರಲಿಲ್ಲ. ಸೊ ರಾಮಚಂದ್ರನಿಗೆ ಹೇಳಿದ್ದಾರೆ, ಮದುವೆ ಆದಾಗ
ವಯಸ್ಸು ಹೇಳ್ತಾರೆ. ಓಕೆ. ಸೊ 16 ವರ್ಷ ಆಗಿರ್ಲಿಲ್ಲ ಇನ್ನು. ಆಗ ದಶರಥ ವಿಶ್ವಾಮಿತ್ರರ ಜೊತೆ ಕಳಿಸ್ಕೊಡ್ತಾರೆ. ಸೊ ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ರು, ಹೇಗೆ ಪ್ರಯಾಣ ಮಾಡಿದ್ರು ಅನ್ನೋದನ್ನ ಪ್ರತಿಯೊಂದೊಂದಕ್ಕೂ ಒಂದು ಕಥೆ ಇದೆ. ಸೊ ಎಲ್ಲಾ ಕಥೆಯನ್ನು ಹೇಳಕ್ ಸಾಧ್ಯ ಆಗೋದಿಲ್ಲ, ಇಲ್ಲ ಬಾಲಕಾಂಡದಲ್ಲೇ ಇರಬೇಕಾಗುತ್ತೆ ನಾವು. ಒಂದೊಂದು ಜಾಗದ ಮಹಿಮೆ ಹೇಳ್ತಾರೆ. ಎಲ್ಲಿ ಸಿದ್ಧಾಶ್ರಮದಲ್ಲಿ ಬಲಿಚಕ್ರವರ್ತಿ ಯಜ್ಞ ಮಾಡ್ತಾ ಇದ್ದ, ಅಲ್ಲಿಗೆ ವಾಮನ ಬಂದ ಕತೆ, ಅದೊಂದು ಕಥೆ ಹೇಳ್ತಾರೆ. ಆಮೇಲೆ ಇಂದ್ರ ಅಹಲ್ಯನ ಭೋಗಿಸಿದ ಜಾಗ, ಅಹಲ್ಯ ಗೊತ್ತಿತ್ತು ಇದು ತನ್ನ ಪತ್ನಿ ಗೌತಮ ಅಲ್ಲ, ಇಂದ್ರ ಅಂತ. ಯಾಕೆ ಇದೆಲ್ಲ ಗೊತ್ತಿಲ್ಲ, ಗೊತ್ತಿದ್ದು ಯಾಕೆ ತಪ್ಪು ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ಗೀತೆನ ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಅತಕೇನ ಪ್ರಯುಕ್ತೋಯಂ ಪಾಪಂ ಚರಿತಿ ಪುರುಷ. ದೈವೇಚ್ಛೆ. ನಮಗೆ ನಾವು ತಪ್ಪು ಸರಿ ಯೋಚನೆ ಮಾಡೋಷ್ಟು ನಮಗೆ ಅರ್ಹತೆ, ಶಕ್ತಿ ಇಲ್ಲ. ಯಾವುದು ತಪ್ಪು ಸರಿ ಅಂತ ನಾವು ಯೋಚನೆ ಮಾಡಕ್ ಆಗೋದಿಲ್ಲ. ಕಂಡಿದ್ದೆಲ್ಲ ಸರಿ ತಪ್ಪು ಅಂತ ನಾವು ಹೇಳಬಾರ್ದು. ಅಲ್ಲಿ ಹೇಳ್ತೇನೆ, ನನ್ಗೆ ಗೊತ್ತಿತ್ತು ಇವ್ರು ಗೌತಮ ಅಲ್ಲ, ನನ್ನ ಗಂಡ ಅಲ್ಲ, ಇದು ಇಂದ್ರ ಅಂತ. ಯಾಕೆ ಮತ್ತೆ ಇಂದ್ರನ ಕಾಮಕ್ಕೆ ಬಲಿಯಾದ್ರು ಅಹಲ್ಯ? ಅಂತ ಸ್ತ್ರೀ ಆಗಿದ್ರೆ ಯಾಕೆ ಭಗವಂತನ ಪಾದ ಸ್ಪರ್ಶ ಆಗ್ಬೇಕಾಗಿತ್ತು? ಯಾರ ಕೀರ್ತಿ ಅಪಕೀರ್ತಿ ನಾವು ಹೇಳೋಂಗಿಲ್ಲ. ಇದು ಸರಿ ಇಲ್ಲ, ಇವ್ರು ಸರಿ ಇಲ್ಲ ನಾವು ಹೇಳ್ತೀವಲ್ವಾ? ಹುಡುಕಿ ಮತ್ತೆ ರಾಮಾಯಣದಲ್ಲಿ ಯಾಕಂದ್ರೆ ಒಂದು ಸರಿ ಇಲ್ಲ ಅನ್ನೋ ಪದ ಹುಡುಕಿ. ರಾವಣ ಸರಿ ಇಲ್ಲ ಅನ್ನಂಗಿದ್ರೆ ಯಾಕೆ ಭಗವಂತ ದರ್ಶನ ಕೊಡಬೇಕಿತ್ತು ಅವನಿಗೆ? ವಾಲಿ ಸರಿ ಇಲ್ಲ ಅನ್ನಂಗಿದ್ರೆ ವಾಲಿನೇ ಭಗವಂತನ ಯಾಕೆ ಕೊಲ್ಲಬೇಕಿತ್ತು ವಾಲಿನ? ಯಾರು ಸರಿ ತಪ್ಪು ಅಂತ ಹೇಳ್ತೀರಿ? ನಾವು ಭೌತಿಕ ಜಗತ್ತಿಗೆ ಬಂದಿದ್ದೀವಿ, ನಮ್ಮ ಕೆಟ್ಟ ಗುಣ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ನಾವು ತಿರಸ್ಕಾರ ಮಾಡ್ತೀವಿ. ಒಂದು ಪ್ರೂಫ್ ಕೊಡಿ ಹೋಗ್ಲಿ, ಯಾವ ಸರಿ ಇಲ್ಲ ಅಂತ ಹೇಳೋದಕ್ಕೆ. ಪೂತನೆ ಸರಿ ಇಲ್ಲ ಯಾಕೆ ಹೇಳ್ತೀರಿ? ಪೂತನೆ ಸರಿ ಇಲ್ಲ ಅಂತ. ಮತ್ತೆ ಸರಿ ಇಲ್ಲದ ಮೇಲೆ ಭಗವಂತನ ಸ್ಪರ್ಶ ಸುಖ ಹೇಗೆ ಪ್ರಾಪ್ತಿ ಆಯ್ತು? ಹೇಗೆ ಸ್ತನ್ಯಪಾನ ಮಾಡಿಸೋದು ಭಗವಂತನಿಗೆ ನಾವು ಮಾಡ್ಸಕ್ಕಾಗತ್ತಾ? ಮತ್ತೆ ಯಾವ್ದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಸರಿ ತಪ್ಪು ಹೇಳ್ತೀವಿ ಹೇಳಿ? ಯಾರೋ ಬಂದ್ರು ಎದುರುಗಡೆ ಇವನ್ ಸರಿ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ. ಹೇಗೆ? ಯಾಕೆ? ನಿಮಗ್ ಸರಿ ಇಲ್ಲದೆ ಇರ್ಬೋದು ಅವರು, ಬಟ್ ಬೇರೆಯವ್ರು ಸರಿ ಇರ್ತಾರೆ. ಹುಲಿ ಸರಿ ಇಲ್ಲ, ಕ್ರೂರ ಪ್ರಾಣಿ. ಹುಲಿ ಯಾಕೆ ಸರಿ ಇಲ್ಲ? ಅದ್ರ ಮರಿಗಳಿಗೆ ಅದು ಒಳ್ಳೇದೆ. ಹಾವು ಸರಿ ಇಲ್ಲ, ಹಾವು ಯಾಕೆ ಸರಿ ಇಲ್ಲ? ಅದ್ರ ಮರಿಗಳಿಗೆ ಒಳ್ಳೇದೆ. ನಮಗ್ ಸರಿ ಇಲ್ಲ, ನಮ್ಗದು ತೊಂದರೆ ಮಾಡುತ್ತೆ, ಅದಕ್ಕೆ ನಮ್ಗೆ ಸರಿ ಇಲ್ಲ ಅಂತ ಹೇಳ್ತೀವಿ. ಜಗತ್ತಿಗೆ ಯಾಕೆ ಸರಿ ಇಲ್ಲ ಅಂತ ಹೇಳ್ಬೇಕು ನೀವು? ಪ್ರತಿಯೊಂದು ಅಹಲ್ಯೆ ನೋಡಿ ಎಷ್ಟು ಪತಿವ್ರತೆ. ಅವಳ ದಿನ ಪ್ರಾತಸ್ಮರಣೀಯ. ಅವಳು ಬೆಳಿಗ್ಗೆ ಎದ್ದು ಅವಳನ್ನು ನೆನ್ಸ್ಕೋಬೇಕು ಅಹಲ್ಯ. ಮತ್ತೆ ಮಾಡಿದ ಕೆಲಸ ಸರಿನಾ ಅಂತ ಪ್ರಶ್ನೆ ಮಾಡ್ತೀವಿ. ಅದೇ ದೈವೇಚ್ಛೆ. ಯಾವುದನ್ನು ನಾವು ಕೂತು ಜಾಗದಲ್ಲಿ ಇದು ಸರಿ ತಪ್ಪು ಅಂತ ನಿರ್ಧಾರ ಮಾಡಬಾರ್ದು. ಅದಕ್ಕೆ ನಮಗೆ ಶಾಸ್ತ್ರದ ಅಧ್ಯಯನ ಬೇಕು. ನಾವು ಇನ್ನೊಬ್ಬರ ಮೇಲೆ ಕೈ ತೋರ್ಸಕ್ಕೆ ಎಷ್ಟು ಸುಲಭ ಅಲ್ವಾ? ಬೇರೆಯವರು ಅದೇ ತರ ನಮ್ಮ ಮೇಲೆ ಕೈ ತೋರಿಸ್ತಾರೆ. ಶಾಸ್ತ್ರದ ಅಧ್ಯಯನ ಬೇಕು. ಶಾಸ್ತ್ರದ ಆಳವಾದ ಜ್ಞಾನ ಬೇಕು. ಅದೆಲ್ಲ ಮುಂದೆ ಬರುವಾಗ ಅದನ್ನು ಮರ್ತೋಗ್ಬಿಡ್ತೀನೇನೋ ಅಂತ ಹೇಳ್ತಿರ್ತೀನಿ ಅಷ್ಟೇ, ಜ್ಞಾಪಕ ಬಂದಾಗ. ಸರಿ, ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ ರಾಮಲಕ್ಷ್ಮಣನ. ಪ್ರತಿಯೊಂದು ಜಾಗನು ತೋರಿಸ್ತಾರೆ. ನೋಡಿ, ಇದು ತಾಟಕಾವನ, ಇಲ್ಲಿ ತಾಟಕಿ ಇದ್ದಿದ್ದು, ಅವಳು ಹೇಗೆ ಹುಟ್ಟಿದ್ಲು, ಮಾರೀಚ ಸುಬಾಹುನ್ ಹೆಂಗೆ ಕೊಂದ, ಯಾಕೆ ಅವರು ರಾಕ್ಷಸರಾದ್ರು, ಅಗಸ್ತ್ಯರು ಯಾಕೆ ಶಾಪ ಕೊಟ್ಟರು, ಇದೆಲ್ಲದಕ್ಕೂ ಕಥೆ ಇದೆ. ನಮ್ಮ ಸಮಯದ ಅಭಾವ, ನಾವು ಎಷ್ಟು ಹೇಳಕ್ ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ನಾವು ಚರ್ಚೆ ಮಾಡೋಣ. ಸೊ ರಾಮಚಂದ್ರ ತಾಟಕಿಯನ್ನ ವಧೆ ಮಾಡ್ತಾನೆ. ತಾಟಕಿ ಕೆಟ್ಟವಳು ಹೇಗೆ? ಮತ್ತೆ ರಾಮಚಂದ್ರ ವಧೆ ಮಾಡಿದ ಅವಳನ್ನ. ಅವಳು ಮೊದಲು ಸುಂದರಿ, ಅಗಸ್ತ್ಯರ ಶಾಪ. ಒಬ್ಬ ಅವಳ ಗಂಡ ಒಬ್ಬ ರಾಕ್ಷಸ ಗುಣ, ರಾಕ್ಷಸ ಗುಣ. ಗಂಡನನ್ನ ಸಂಹಾರ ಮಾಡಿದ್ರು ಅಂತ ಹೇಳಿ ಕೋಪದಲ್ಲಿ ಅಗಸ್ತ್ಯರನ್ನ ಸುಟ್ಟಾಕಕ್ಕೆ ತಿಂದಕ್ ಹೋಗ್ತಾಳೆ. ಸೊ ಅಗಸ್ತ್ಯ ಶಾಪ ಕೊಡ್ತಾರೆ. ಋಷಿಗಳು ಶಾಪ ಕೊಟ್ಟಿದ್ದೇನಕ್ಕೋಸ್ಕರ? ಒಳ್ಳೇದಾಯ್ತಲ್ಲ, ತಾಟಕಿಗೆ ಅಂತತಹ ಅದು ಒಳ್ಳೇದೇ ಆಯ್ತು. ಆಮೇಲೆ ಕರ್ಕೊಂಡು ಹೋಗ್ತಾರೆ. ವಿಶ್ವಾಮಿತ್ರರು ಗಂಗಾ ನದಿ ದಾಡ್ತಾರೆ, ಶೋಣ ನದಿ ದಾಡ್ತಾರೆ. ರಾಮಚಂದ್ರನಿಗೆ ಕೆಲವು ಅಸ್ತ್ರಗಳನ್ನ ಕೊಡ್ತಾರೆ, ಬಲ ಅತಿ ಬಲ ಕೊಟ್ಟ ಮೇಲೆ ಇದು ನಿನಗೆ ಅಪಾಯ ಆದಾಗ, ಅಂದ್ರೆ ಯುದ್ಧ ಪ್ರಾರಂಭ ಆದಾಗ ನಿನಗೆ ಬೇಕಾಗುತ್ತೆ ಅಂತ ಹೇಳಿ ಕೊಡ್ತಾರೆ. ಆಮೇಲೆ ಸಿದ್ಧಾಶ್ರಮಕ್ಕೆ ಬರ್ತಾರೆ. ಸಿದ್ಧಾಶ್ರಮದಲ್ಲಿ ಭಗವಾನ್ ವಾಮನ ರೂಪಿ ಬಲಿಚಕ್ರವರ್ತಿಯನ್ನ ಉದ್ಧಾರ ಮಾಡಿದ ಜಾಗ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ನೋಡಪ್ಪ, ಇದು ನನ್ನ ಆಶ್ರಮ, ಇದು ವಿಶ್ವಾಮಿತ್ರರ ಆಶ್ರಮ. ಇಲ್ಲಿ ಮಾರೀಚ ಸುಬಾಹುವನ್ನು ರಾಕ್ಷಸರು ಯಜ್ಞವನ್ನು ಧ್ವಂಸ ಮಾಡ್ತಾ ಇದ್ರು, ಬ್ರಾಹ್ಮಣರನ್ನ ಹತ್ಯೆ ಮಾಡ್ತಾ ಇದ್ರು ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ಅವರು ಭಗವಂತ ಮಾರೀಚನ್ನ ಉಳಿಸಿ ಸುಬಾಹುನ ಕೊಂದು ಬಿಡ್ತಾನೆ.
ಸೀದಾ ನೇರವಾಗಿ ಈಗ ಎಲ್ಲಿಗೆ ಬರ್ತಾರೆ, ಮಿಥಿಲೆಗೆ ಬರ್ತಾರೆ. ನೆನ್ನೆ ಕೇಳ್ತಾ ಇಲ್ಲ ಪ್ರಶ್ನೆ, ಎಲ್ಲಿ ಸ್ವಯಂವರ ಆಯ್ತು ಅಂತ. ಮಿಥಿಲೆಯಲ್ಲಿ ಸ್ವಯಂವರ ಆಗಿದ್ದು. ಆದ್ರೆ ಸ್ವಯಂವರಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಇರಲಿಲ್ಲ ಅವರಿಗೆ, ಸ್ವಯಂವರಕ್ಕೆ ಹೋಗುವ ಉದ್ದೇಶ ಆಗಿರಲಿಲ್ಲ. ಆದ್ರೆ ಹೋಗ್ತಾ ದಾರಿ ಮಧ್ಯದಲ್ಲಿ ವಿಶ್ವಾಮಿತ್ರರು ಹೇಳ್ತಾರೆ, ರಾಮಚಂದ್ರ, ಇಲ್ಲಿ ಜನಕ ಮಹಾರಾಜ ಮಿಥಿಲೆಯ ರಾಜ, ಅವರು ಒಂದು ಯಜ್ಞವನ್ನ, ಧನುರ್ಯಜ್ಞವನ್ನ ಆಯೋಜಿಸಿದ್ದಾರೆ. ಅದು ಒಂದು ಶಿವಧನುಸು, ಶಿವ ಅವರಿಗೆ ಕೊಟ್ಟಿದ್ದು. ಹೀಗೆ ಪರಂಪರೆಯಿಂದ ಆ ಧನುಸು ಬಂದಿತ್ತು. ಆ ಧನುಸನ್ನ ಯಾರು ಎತ್ತುತ್ತಾರೋ, ಆ ಧನುಸನ್ನ ಬಗ್ಗಿಸಿ ಆ ಹೆದೆಗೆ ಯಾರು ಹಗ್ಗ ಕಟ್ತಾರೋ, ಹೆಸರು iPhone almost done. Ready for yeah, almost done. So motor is almost okay. Yeah. Okay. ಒಂದು ಧನುರ್ಯಜ್ಞವನ್ನ ಆಯೋಜಿಸಿದರೆ ಅಲ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ವಿಶ್ವಾಮಿತ್ರರು ರಾಮಚಂದ್ರನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅಚಿರತ ಮಹಾರಥರೆಲ್ಲ ಬಂದಿರ್ತಾರೆ, ಭೂಲೋಕದ ಎಲ್ಲ ರಾಜರುಗಳು. ಉಮೇಶ್ ಸೇಮ್ ಆಮೇಲೆ ಕೊಡ್ಲಾ? ಇದು ಬರೀ ಆರ್ಮಿಚರ್ ಚೇಂಜ್ ಮಾಡಿದ್ವಿ ಸರ್. ಮಿಕ್ಕಿದ ಇಂಡಿಯಾ ಬಿಟ್ಟು ಆರ್ಮಿಚರ್ ಚೇಂಜ್ ಅಷ್ಟೇ. ಓಕೆ. ಸ್ವಯಂವರ. ವಿಶ್ವಾಮಿತ್ರರು ಜನಕರ ಹತ್ರ ಹೇಳ್ತಾರೆ, ನಿಮ್ಮ ಸ್ವಯಂವರಕ್ಕೆ ಇವರು ಪಾರ್ಟಿಸಿಪೇಟ್ ಆಗಿ ಬರ್ಲಿಲ್ಲ, ಸ್ಪೆಕ್ಟೇಟರ್ ಆಗಿ ಬಂದಿದ್ದಾರೆ ಅಂತ, ನೋಡಕ್ ಬಂದಿದ್ದಾರೆ ಹುಡುಗರು ಅಂತ ಗೊತ್ತು ವಿಶ್ವಾಮಿತ್ರರಿಗೆ ಅವ್ರ ಶಕ್ತಿ ಏನು ಅಂತ. ರಾಮಚಂದ್ರ ಅದನ್ನ ಮುರಿತಾನೆ ಅನ್ನೋದು ಗೊತ್ತು. ಅಂದ್ರೆ ಅಲ್ಲಿದ್ದವರು ಜನಗಳ ಮಧ್ಯೆ ಹೇಗೆ ಇವ್ರನ್ನ ಪಾರ್ಟಿಸಿಪೇಟ್ ಅಂತ ತೋರಿಸೋದು ಹುಡುಗರನ್ನ ಅಂತೇಳಿ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಅತಿರಥ ಮಹಾರಥೆಲ್ಲ ಬಂದಿರ್ತಾರೆ. ವಿಶ್ವಾಮಿತ್ರರು ಎಲ್ಲ ಪ್ರಯತ್ನ ಆಗಿ ಸೋತ ಮೇಲೆ ಈ ಹುಡುಗರು ಪ್ರಯತ್ನ ಮಾಡ್ಬೋದಾ, ರಾಮಚಂದ್ರ ಪ್ರಯತ್ನ ಮಾಡ್ಬೋದಾ ಅಂತ ಒಂದು ರಿಕ್ವೆಸ್ಟ್ ಕೊಡ್ತಾರೆ ವಿಶ್ವಾಮಿತ್ರ ಜನಕ ಮಹಾರಾಜರಿಗೆ. ಅವ್ರಿಗೆ ಆಗ್ಲೇ ಸೋತು ಸಪ್ಪೆ ಆಗ್ಬಿಟ್ಟಿರ್ತಾರೆ. ಇಷ್ಟು ಜನ ಎಲ್ಲ ಆಗದಿರೋ ಮಾಡಕ್ ಆಗದಿರೋ ಕೆಲಸ ಈ ಹುಡುಗ ಏನ್ ಮಾಡ್ತಾನೆ ಅಂತ. ಜನಕ ಮಹಾರಾಜರಿಗೆ ಗೊತ್ತಿಲ್ಲ ರಾಮಚಂದ್ರನ ಶಕ್ತಿ. ಅದನ್ನ 350 ಜನ ದಾಂಡಿಗರು ಅದನ್ನ ಒಂದು ದೊಡ್ಡ ಗಾಡಿಲಿ ತಗೊಂಡ್ಬರ್ತಾರೆ. ಧನುಸನ್ನ, ಅಷ್ಟು ಭಾರ ಇರುತ್ತೆ ಅದು. ಅದನ್ನ ಮುರಿದು ಬಿಡ್ತಾನೆ ರಾಮಚಂದ್ರ. ಸೊ ಹಾಗೆ ಸ್ವಯಂವರ ಆಯ್ತು. ಆಮೇಲೆ ಅಲ್ಲಿಂದ ವಿಷಯ ದಶರಥನ್ ಬರುತ್ತೆ, ನಿಮ್ ಹುಡುಗ ಸ್ವಯಂವರದಲ್ಲಿ ಸೀತಾ ಮಾತೆಯನ್ನ ಗೆದ್ದಿದ್ದಾನೆ, ವಿವಾಹಕ್ಕೆ ಏರ್ಪಾಡು ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಸಂದೇಶವನ್ನ ಕಳಿಸ್ತಾರೆ. ಅದಾದ್ಮೇಲೆ ಗಂಗೆ ಹೇಗೆ ಈ ಭೌತಿಕ ಜಗತ್ತಿಗೆ ಬಂದು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಗಂಗೆ ವಿಷ್ಣು ಪಾದದಿಂದ ಉದ್ಭವ ಆದಂತ ಪವಿತ್ರ ತೀರ್ಥ ಅವಳು. ಒಂದ್ಸಲ ಸಗರ ಏನ್ ಮಾಡ್ತಾರೆ, ಅಶ್ವಮೇಧ ಯಾಗ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಅಶ್ವಮೇಧ ಮಾಡ್ಬೇಕು. ಅಶ್ವಮೇಧ ಯಾಗ ಅಂದ್ರೆ ಏನಂದ್ರೆ, ಒಂದು ಕುದುರೆಯನ್ನ ಇಂಥ ರಾಜ ಅಶ್ವಮೇಧ ಯಾಗ ಮಾಡ್ಬೇಕು ಅಂತಿದ್ದಾನೆ ಅಂತೇಳಿ ಅದಕ್ಕೊಂದು ಬೋರ್ಡ್ ಹಾಕಿ ಕಳಿಸ್ಬಿಡ್ತಾರೆ. ಆ ಕುದುರೆ ವಾಪಸ್ ಬಂದ್ರೆ ಮಾತ್ರ ಅಶ್ವಮೇಧ ಯಾಗ ಮಾಡ್ಬೇಕು. ಆ ಕುದುರೆ ವಾಪಸ್ ಬರ್ಲಿಲ್ಲ ಅಂದ್ರೆ ಆ ಕುದುರೆಯನ್ನ ಯಾರು ಹಿಡಿದಿಟ್ಕೊಂಡಿದ್ದಾರೆ ಅವ್ರ ಮೇಲೆ ಯುದ್ಧ ಮಾಡ್ಬೇಕು, ಕಾಳಗ ಮಾಡ್ಬೇಕು. ಆ ಕಾಳಗದಲ್ಲಿ ಗೆದ್ರೆ ಮಾತ್ರ ಅಶ್ವಮೇಧ ಮಾಡ್ಬೇಕು. ಸೊ ಇದು ರಾಜನ ಕರ್ತವ್ಯ. ಈಗ ಹೆಂಗೆ ಅಂದ್ರೆ, ಒಂದು ಉದಾಹರಣೆಗೆ, ಯಾವುದೇ ಎಲೆಕ್ಷನ್ ಇಲ್ಲದೆ ಒಬ್ಬರನ್ನ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮಾಡ್ಬೋದು, ಅದು ಕಾನೂನಲ್ಲಿ ಅವಕಾಶ ಇದೆ, ಹೌದಾ? ಯಾವ ಎಲೆಕ್ಷನ್ ನಿಂತಿಲ್ಲ, ನೇರವಾಗಿ ಕರ್ಕೊಂಡ್ಬಂದು ಮುಖ್ಯಮಂತ್ರಿ ಚೇರಲ್ಲಿ ಕೂರಿಸ್ಬೋದು. ಆದ್ಮೇಲೆ ಅವ್ರು 6 ತಿಂಗಳಲ್ಲಿ ಮತ್ತೆ ಯಾವ್ದಾದ್ರು MLC MLA ಆಗಿ ನಿಂತು ಗೆದ್ದು ಅವ್ರ ಅಧಿಕಾರವನ್ನು ಉಳಿಸ್ಕೋಬೇಕು. ಸೊ ಅದೇ ತರನೇ ಕುದುರೆ ಯಾವಾಗ ವಾಪಸ್ ಬರ್ಲಿಲ್ಲ ಅವಾಗ ಇವ್ರು ಹೋಗಿ ಅವ್ರ ಮೇಲೆ ಯುದ್ಧ ಮಾಡಿ ಗೆದ್ದು ಆಮೇಲೆ ಅಶ್ವಮೇಧ ಯಾಗವನ್ನ ಪೂರೈಸ್ಬೇಕು. ಸೊ ಸಗರ ಏನ್ ಮಾಡ್ತಾರೆ, ಕುದುರೆಯನ್ನ ಕಟ್ಟಿ ಬಿಡ್ತಾರೆ. ಆ ಕುದುರೆ ಏನ್ ಮಾಡುತ್ತೆ, ಎಲ್ಲ ಕಡೆ ಸುತ್ತಾಡ್ತಾ ಇರುತ್ತೆ, ಎಲ್ಲಾ ಕಡೆ ಹೋಗ್ತಾ ಇರುತ್ತೆ. ಇಂದ್ರನಿಗೆ ಏನಾಯ್ತು, ಸ್ವಲ್ಪ ಹೊಟ್ಟೆ ಕಿಚ್ಚು ಬಂತು. ಆ ಕುದುರೆನ ಅಪಹರಣ ಮಾಡ್ಬಿಡ್ತಾರೆ ಇಂದ್ರದೇವ. ಒಬ್ಬ ಸನ್ಯಾಸಿ ವೇಷದಲ್ಲಿ ಬಂದು, ಕಪಟ ಸನ್ಯಾಸಿ ವೇಷದಲ್ಲಿ ಬಂದು, ಇದೇ ಮೊದಲನೇ ಸಲ ಅಲ್ಲ, ಋತು ಚಕ್ರವರ್ತಿ ಯಜ್ಞ ಮಾಡ್ಬೇಕಾದ್ರೂ ಕುದುರೆನ ಅಪಹರಣ ಮಾಡಿಬಿಟ್ಟಿದ್ರು. ಅಹಲ್ಯ ಕಥೆಯಲ್ಲಿ ಇವು ರಾಮಾಯಣದಿಂದ ಹಿಡಿದು ಮಹಾಭಾರತ ತನಕ ಎಲ್ಲ ಇದೆ ಅವ್ರದ್ದು ಲೀಲೆ. ಸರಿ, ಏನಾಯ್ತು, ಸಗರ ಕಳಿಸಿದ ಕುದುರೆ ಬರ್ಲಿಲ್ಲ. ಅವ್ರ ಮಕ್ಕಳಿಗೆ ಹೇಳ್ತಾರೆ, ನೋಡಪ್ಪ, ನಾವು ಅಶ್ವಮೇಧ ಯಾಗ ಮಾಡಕ್ಕೆ ಕುದುರೆ ಕಳಿಸಿದ್ವಿ, ಬರ್ಲಿಲ್ಲ, ಅದು ಎಲ್ಲೋಗಿದೆ ನೋಡಿ ಅಂತ. ಇಂದ್ರ ಏನ್ ಮಾಡ್ತಾರೆ,
ಆ ಕುದುರೆನ ಅಲ್ಲೇ ಬಿಟ್ಟು ಹೊರಟೋಗ್ಬಿಡ್ತಾರೆ, ನನ್ನನ್ನ ಅಪಹರಣ ಮಾಡಕ್ ಬಂದಿದ್ದಾರೆ ಅಂತ ಗೊತ್ತಾದ್ಮೇಲೆ. ಆ ಕುದುರೆ ಏನಾಯ್ತು, ಸುತ್ಕೊಂಡು ರಸಾತಲಕ್ಕೆ ಬರುತ್ತೆ. ಅಲ್ಲಿ ಕಪಿಲ ಆಶ್ರಮ ಇರುತ್ತೆ. ಕಪಿಲ ಮುನಿ ಅವ್ರು ಧ್ಯಾನ ಮಾಡ್ತಾ ಕೂತಿದ್ರು, ಕುದುರೆ ಅಲ್ಲಿ ಹೋಗಿತ್ತು. ಸಗರನ್ ಮಕ್ಳು ಏನ್ ಮಾಡ್ತಾರೆ, ಆ ಭೂಮಿಯನ್ನ ಇಂಚಿಂಚು ಅಗದು ಆ ಕುದುರೆ ಹುಡುಕಕ್ ಪ್ರಯತ್ನ ಮಾಡ್ತಾರೆ. ಕುದುರೆ ನೋಡಿದ್ರೆ ಕಪಿಲ ಆಶ್ರಮದಲ್ಲಿ ಇರುತ್ತೆ. ಸೊ ಇವರೇ ಕದ್ದಿದ್ದು ಅಂತ ಹೇಳಿ ಅವರು ಸಗರನ ಮಕ್ಕಳು ಅವ್ರಿಗೆ ನಿಂದನೆ ಮಾಡ್ತಾರೆ. ಆಗ ಕಪಿಲ ಮುನಿ ಅವರಿಗೆ ಸುಟ್ಟು ಭಸ್ಮ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಸಗರನ ಮಕ್ಕಳು ಅಂಶುಮಾನ್ ಪ್ರಯತ್ನ ಮಾಡ್ತಾನೆ. ಆಮೇಲೆ ಭಗೀರಥ ಪ್ರಯತ್ನ ಮಾಡ್ತಾನೆ. ಸೊ ಭಗೀರಥ ಪ್ರಯತ್ನ ಮಾಡ್ಬೇಕಾದ್ರೆ ಶಿವನಿಗೆ ಆ ಸಂತೋಷ ಆಗುತ್ತೆ, ಸಂತುಷ್ಟ ಆಯ್ತು ಶಿವನಿಗೆ. ಸೊ ಏನ್ ಮಾಡ್ಬೇಕು, ಆ ಭಾಗೀರಥಿಯನ್ನ ಭೂಮಿ ಕಳಿಸ್ಬೇಕು. ಭಾಗೀರಥಿ ಹೇಳ್ತಾಳೆ, ಗಂಗೆ, ನನ್ನ ವೇಗವನ್ನ ತಡೆಯೋದಕ್ಕೆ ಯಾರಿಗೂ ಶಕ್ತಿ ಇಲ್ಲ, ಹಾಗಾಗಿ ಶಿವನಿಗೆ ಮಾತ್ರ ಆ ಶಕ್ತಿ ಇದೆ. ಸೊ ಶಿವನನ್ನ ಕುರಿತು ಪ್ರಾರ್ಥನೆ ಮಾಡಿ ಭಗೀರಥ ಆ ಗಂಗೆಯನ್ನ ತಲೆ ಮೇಲೆ ಧರಿಸ್ಬೇಕು, ಬಿಂದುಸಾಗರ ಅದನ್ನ ಆಮೇಲೆ ಭೂಮಿಗೆ ಕಳಿಸ್ಬೇಕು. ಒಂದೇ ಸಲ ಗಂಗೆ ವೈಕುಂಠ ಲೋಕದಿಂದ ಭೂಮಿಗೆ ಬರೋದಿಲ್ಲ. ಶಿವನ ಮುಡಿಗೆ ಹೋಗಿ ಅಲ್ಲಿಂದ ಬಿಂದುಸಾಗರದ ಮೂಲಕ ಈ ಭೌತಿಕ ಜಗತ್ತಿಗೆ ಇಳಿತಾಳೆ. ಸೀದಾ ಅದು ರಸಾತಲಕ್ಕೆ ಹೋಗ್ತಾಳೆ ಗಂಗೆ. ಅಲ್ಲಿ ಸಗರನ ಮಕ್ಕಳು ಸುಟ್ಟು ಬೂದಿ ಆಗಿದ್ರಲ್ಲ, ಕಪಿಲ ಮುನಿ ಶಾಪ ಕೊಟ್ಟು ಅವ್ರನ್ನ ಉದ್ಧಾರ ಮಾಡ್ಬಿಡ್ತಾರೆ. ಆಮೇಲೆ ಬ್ರಹ್ಮದೇವರು ಬಂದು ಭಗೀರಥನಿಗೆ ಪ್ರಶಂಸೆ ಮಾಡ್ತಾರೆ. ಯಾಕಂದ್ರೆ ಇದೆಲ್ಲ ಭಗವಂತ ಮಾಡಿಸುವಂತ ಲೀಲೆಗಳು. ಭಗೀರಥ ಪ್ರಯತ್ನ ಮಾಡೋದಕ್ಕೆ ಶಕ್ತಿ ಎಲ್ಲಿಂದ ಬಂತು? ಅದು ಭಗವಂತನೇ ಕೊಡ್ಬೇಕು. ಯಾರಾದ್ರೂ ಒಂದು ಒಳ್ಳೆ ಉದ್ದೇಶ, ಒಳ್ಳೆ ಕಾರ್ಯಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಿರ್ತಾರೆ ಅಂದ್ರೆ ಅದಕ್ಕೆ ಭಗವಂತ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಪ್ರಯತ್ನ ನಮ್ಮದು, ನಾವೇನ್ ಭಗೀರಥ ಪ್ರಯತ್ನ ಮಾಡ್ಬೇಕು ಅಂತ ಅಲ್ಲ. ನಮಗೆ ಏನು ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಆ ಶಕ್ತಿಯನ್ನ ನಾವು ಭಗವಂತನ ಸೇವೆಗೆ ಸಂಪೂರ್ಣವಾಗಿ ತೊಡಗಿಸ್ಬೇಕು. ಇದೇ ನಮ್ಮ ಭಗೀರಥ ಪ್ರಯತ್ನ. ಆಗ ದೇವತೆಗಳು ಸಂತೃಪ್ತರಾಗ್ತಾರೆ. ಯಾರು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ, ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರ್ತಾರೆ, ಅಂತವ್ರಿಗೆ ಭಗವಂತ ಎಲ್ಲ ಶಕ್ತಿಯನ್ನ ಪ್ರದಾನ ಮಾಡ್ತಾನೆ. ಸೊ ಭಗೀರಥನಿಗೆ ಬ್ರಹ್ಮದೇವರು ಆಜ್ಞೆ ಮಾಡಿದ್ರು. ಅದಾದ್ಮೇಲೆ ಗಂಗಾವತರಣ ಆಯ್ತು. ಆಮೇಲೆ ಮುಂದೆ ಹೋಗ್ತಾ ದೇವಾಸುರ ಸಂಗ್ರಾಮದ ಬಗ್ಗೆ ಚರ್ಚೆ ಮಾಡ್ತಾರೆ. ದೇವಾಸುರ ಸಂಗ್ರಾಮ ಯಾಕಾಯ್ತು, ಏನಕ್ಕೋಸ್ಕರ, ಯಾವುದು ಆ ಜಾಗ, ನೋಡಿ ಈ ಜಾಗನೇ ಅದು ಅಂತ. ಆಮೇಲೆ ದಿತಿ ಇಂದ್ರನ ಕೊಲ್ಲೋಕೋಸ್ಕರ, ನೋಡಿ ಚಿಕ್ಕಮ್ಮ ದಿತಿ ಇಂದ್ರನಿಗೆ ಮಲತಾಯಿ, ಇಂದ್ರನನ್ನ ಕೊಲ್ಬೇಕು ಅಂತ ಹೇಳಿ ಒಂದು ಯಾಗ ಮಾಡ್ತಾಳೆ, ಅವಳು ತಪಸ್ ಮಾಡ್ತಾಳೆ. ಇವಾಗ ಕಲಿಯುಗದಲ್ಲಿ ಮಾತ್ರನೇ ಆತರ ಎಲ್ಲ ಅನರ್ಥಗಳು ಇರುತ್ತೆ ಅಂತನ? ಎಲ್ಲಾ ಕಾಲದಲ್ಲೂ ಇರುತ್ತೆ. ಕಶ್ಯಪ ಬ್ರಹ್ಮದೇವರ ಪತ್ನಿ ದಿತಿ, ದೈತ್ಯರ ತಾಯಿ, ತನ್ನ ಅಕ್ಕ ಅದಿತಿಯ ಮಗ ಇಂದ್ರನನ್ನ ಕೊಲ್ಲಬೇಕು ಅಂತ, ತನಗೂ ಒಂದು ಮಗು ಆಗ್ಬೇಕು ಅಂತ ಯಾಗ ಮಾಡ್ತಾಳೆ, ಯಜ್ಞ. ಆಗ ಇಂದ್ರನಿಗೆ ಗೊತ್ತಾಯ್ತು ದಿತಿ ಗರ್ಭದಲ್ಲಿರುವಂತ ಮಕ್ಕಳನ್ನ ಹೋಗಿ ಇಂದ್ರ ಅದಕ್ಕೆ ಒಂದು ವ್ರತ ಹೇಳ್ತಾರೆ ಕಶ್ಯಪ ದಿತಿಗೆ. ಈ ವ್ರತವನ್ನ ನೀನು 1 ವರ್ಷ ನಿರಂತರವಾಗಿ ಮಾಡಬೇಕು, ಒಂದು ದಿನನೂ ತಪ್ಪಾಗ್ಬಾರ್ದು, ಎಚ್ಚರದಿಂದ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಕಶ್ಯಪರ್ ಗೊತ್ತು ಇದೆಂತ ಯಜ್ಞ, ಇಂದ್ರನ್ ಕೊಲ್ಬೇಕು ಅಂತ ಯಜ್ಞ ಮಾಡ್ತದಳಲ್ವ ಹೆಂಡತಿ ಅಂತ ಹೇಳಿ ಮಾಡಕ್ಕೆ ಸಾಧ್ಯ ಆಗದೆ ಇರುವಂತ ಒಂದು ವ್ರತವನ್ನ ಹೇಳ್ತಾರೆ ಅವರು. ಅಂದ್ರೆ ಯಾವ ವ್ರತನೂ ಕೂಡ ನಾವು 100% ಅನುಷ್ಠಾನ ಮಾಡಕ್ ಆಗೋದಿಲ್ಲ. ವಿಚಾರ ತಿಳ್ಕೊಳಕ್ಕೆ ತುಂಬಾನೇ ಇದೆ ಅದರಲ್ಲಿ. ದಿತಿಗೂ ಕೂಡ ಮಾಡಕ್ಕಾಗ್ಲಿಲ್ಲ ನೋಡಿ. ಏನ್ ತಪ್ಪು ಮಾಡಿರ್ತಾಳೆ ಅಂದ್ರೆ, ಎಷ್ಟೊಂದು ರೂಲ್ಸ್ ಹೇಳಿರ್ತಾರೆ ಕಶ್ಯಪ ಬ್ರಹ್ಮ ದಿತಿಗೆ. ಅದ್ರಲ್ಲಿ ಒಂದು, ರಾತ್ರಿ ಮಲಗೋಕ್ ಮುಂಚೆ ಕೈ ಕಾಲು ತೊಳೆದುಕೊಂಡು ಅದು ಒಣಗದ್ಮೇಲೆ ಮಲ್ಕೋಬೇಕು. ಇವಾಗ್ಲೂ ಅದನ್ನ ಫಾಲೋ ಮಾಡ್ಬೇಕು. ಸೊ ದಿತಿ ಮರ್ತ ಏನ್ ಮಾಡ್ತಾಳೆ, ಕಾಲು ತೊಳೆದೇ ಮಲಗಿರ್ತಾಳೆ ಒದ್ದೆ ಕಾಲಲ್ಲಿ. ಅದು ಆವಾಗ ಅವಳ ವ್ರತ ಭಂಗ ಆಯ್ತು, ವ್ರತ ಭಂಗ ಆಯ್ತು. ಆ ಸಮಯವನ್ನ ನೋಡಿ ಇಂದ್ರ ಏನ್ ಮಾಡ್ತಾರೆ, ಗರ್ಭ ಪ್ರವೇಶ ಮಾಡ್ತಾನೆ. ದಿತಿ ಗರ್ಭ ಪ್ರವೇಶ ಮಾಡಿ ಆ ಗರ್ಭದಲ್ಲಿದ್ದಂತ ಎಲ್ಲಾ ಮಕ್ಕಳನ್ನ, ಭ್ರೂಣವನ್ನ ಹೊಡೆದಾಕ್ಬಿಡ್ತಾನೆ, ತುಂಡು ಮಾಡ್ಬಿಡ್ತಾನೆ, 7 ಭಾಗ ಮಾಡ್ಬಿಡ್ತಾನೆ ಅದು ಗರ್ಭವನ್ನ. ಸೊ ಹೀಗೆ ದಿತಿ ಗರ್ಭವನ್ನ 7 7 49, ಮತ್ತೆ ಅದನ್ನ 7 7 ತುಂಡು ಮಾಡ್ತಾನೆ. ಆಮೇಲೆ ಪ್ರಾರ್ಥನೆ ಮಾಡಿ ಕೊಲ್ಲಬಾರ್ದು ಅಂತ ಪ್ರಾರ್ಥನೆ ಆಗತ್ತೆ. ಆಮೇಲೆ ಇಂದ್ರ ಅವ್ರನ್ನ ತನ್ನ ಸೋದರ ಅಂತ ಸ್ವೀಕಾರ ಮಾಡ್ತಾರೆ. ತಮ್ಮಂದ್ರೆ ತಾನೆ ಅವರು ದಿತಿ ಗರ್ಭದಲ್ಲಿದ್ದವರು.
ಅವರು ದೇವತೆಗಳಾಗ್ಬಿಟ್ರು. ದ್ವಿತೀಯ ಗರ್ಭದಲ್ಲಿದ್ದಂತಹ ಭ್ರೂಣ 49 ಜನ ಅವರು ಮರುದ್ಗಣಗಳಾಗ್ಬಿಟ್ರು. ಅವರು ಇಂದ್ರನ ಆ ಸಹೋದರರು. ಸೊ ಆ ಲೀಲೆ ನಡೆದ ಜಾಗವನ್ನ ತೋರಿಸ್ತಾರೆ. ಆಮೇಲೆ ತಿಥಿ ಪ್ರಾರ್ಥನೆ ಮಾಡ್ತಾಳೆ, ದಯವಿಟ್ಟು ಕೊಲ್ಲಬೇಡ ಇವ್ರನ್ನ, ನಿನಗೆ ಒಪ್ಪಿಸ್ಬಿಡ್ತೀನಿ ಇವ್ರನ್ನ ಅಂತ ಹೇಳಿ ತಿಥಿ ಅವ್ರನ್ನ ದೇವತಾಗಣದಲ್ಲಿ ಸೇರಿಸ್ಬಿಡ್ತಾಳೆ. ನೋಡೋದು ರಾಕ್ಷಸರಾಗ್ಬೇಕಿತ್ತಲ್ವಾ, ದೈತ್ಯರಾಗ್ಬೇಕಾಗಿತ್ತು. ಅದು ಏನ್ ಮಾಡೋದು ಒಳ್ಳೇದಕ್ಕೆ ಆಗ್ತಾ ಇರುತ್ತೆ ಅಷ್ಟೇ. ಈ ನಂಬಿಕೆ ಬೆಳೆಸ್ಕೋಬೇಕು ನಾವು. ಕತೆ ಕೇಳ್ತಾರೆ, ಕತೆ ಕೇಳ್ತಾ ಹೋಗ್ತೀವಿ, ನಾವು ಕತೆ ಹೇಳ್ತಾ ಹೋಗ್ತೀವಿ, ಕತೆ ಕೇಳ್ತಾ ಹೋಗ್ತೀವಿ. ಸಾರಾಂಶನ ಅರ್ಥ ಮಾಡ್ಕೋಬೇಕು. ಏನ್ ಮಾಡಿದ್ರು ಕೂಡ ಅದು ಒಳ್ಳೇದಕ್ಕೆ ಆಗ್ತಿರುತ್ತೆ, ಭಗವಂತನ ಸಂಕಲ್ಪ ಇರುತ್ತೆ ಅದರಲ್ಲಿ. ನಮ್ಮ ಮನಸ್ಸು ಭಗವಂತನ ಕಡೆ ಹರಿಬೇಕಷ್ಟೇನೆ, ಇನ್ನೇನಿಲ್ಲ. ಆಮೇಲೆ ಸರಿ ಅದಾಯ್ತು, ಆ ಜಾಗ ತೋರಿಸಿದಾಯ್ತು. ಮುಂದಕ್ಕೆ ಹೋಗ್ತಾರೆ. ನೋಡಪ್ಪ, ಇದು ಗೌತಮಾಶ್ರಮ, ಇಲ್ಲೇ ಗೌತಮ ಋಷಿ ಮತ್ತೆ ಅಹಲ್ಯೆ ಇದ್ದಿದ್ದು. ಅಹಲ್ಯೆ ಏನು ತಪ್ಪು ಮಾಡಿಲ್ದೆ ಯಾಕೆ ಕಲ್ಲಾದ್ಲು ಅಂತ ಪ್ರಶ್ನೆ ಬರುತ್ತೆ. ಅಲ್ಲಿ ಇದೇನ್ ತಪ್ಪು ಅದಲ್ಲಿ? ಇಂದ್ರದಾನೆ ತಪ್ಪು. ಹೆಂಗ್ ಇಂದ್ರದೇ ತಪ್ಪು ಅಂತ ಹೇಳ್ತೀರಿ? ಅವನೊಬ್ಬಂದೇ ತಪ್ಪು. ಅವನ್ ಬಂದಿದ್ ಇಂದ್ರ ಅಂತ ಗೊತ್ತಿದ್ದು ಕೂಡ ಯಾಕೆ ಅಹಲ್ಯೆ ತಪ್ಪು ಮಾಡಿದ್ಲು? ಅಲ್ಲಿ ಏನೋ ಒಂದು ಲೀಲೆ ರಹಸ್ಯ ಇದೆ, ಗೊತ್ತಿಲ್ಲ ನಮ್ಗೆ. ನಮ್ಗೆ ಏನ್ ಗೊತ್ತು? ಇವಾಗ ಏನ್ ಆಗ್ತಾ ಇದೆ ಅದಷ್ಟೇ ಗೊತ್ತು. ಅದ್ರ ಪರಿಣಾಮ ಗೊತ್ತಿದ್ದ ನಮ್ಗೆ? ಇದರಿಂದ ಏನಾಗುತ್ತೆ, ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ನಮ್ಗೆ ಗೊತ್ತಿರುತ್ತಾ? ಆ ಕ್ಷಣಕ್ಕೆ ಏನ್ ಮಾಡ್ಬೇಕು ಮಾಡ್ಬಿಡ್ತೀವಿ ನಾವು ಅಷ್ಟೇ. ಆದ್ರೆ ಭಗವಂತನಿಗೆ ಮುಂದೆ ಆಗೋದೆಲ್ಲ ಗೊತ್ತಿರುತ್ತೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಷ್ಟ. ಹರೇ ಕೃಷ್ಣ. ಸೊ ಅಹಲ್ಯ ಗತಿ ಏನಾಗ್ಬೇಕು ಭಗವಂತನ ಗೊತ್ತಿರುತ್ತೆ. ಆದಷ್ಟು ಬೇಗ ಇವಳನ್ನ ನಾನು ನನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ಬೇಕು, ಉದ್ಧಾರ ಮಾಡ್ಬೇಕು ಅವಳನ್ನ ಅಂತ. ಅದಕ್ಕೆ ಏನೋ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡ್ತಾನೆ. ಆ ಸಂದರ್ಭನೇ ಇಂದ್ರ. ಸೊ ಗೌತಮ ಋಷಿ ಇಲ್ದಿರುವಾಗ ಆಶ್ರಮದಲ್ಲಿ ಇಂದ್ರ ಏನು ಅಪಚಾರ ಮಾಡಿದ್ನೋ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನ ಪಡ್ಕೋಬೇಕಾಗಿತ್ತು. ಸೊ ಆಗ ಆ ಗೌತಮ ಋಷಿ ಅವರಿಗೆ ಶಾಪವನ್ನು ಕೊಡ್ತಾರೆ, ನಿನ್ನ ಗಂಡಸ್ತನ ನಾಶ ಆಗ್ಲಿ, ಪುರುಷಣಗಳು ಬಿದ್ದೋಗ್ಲಿ ಅಂತ. ಆಗ ಇಂದ್ರ ಓಡೋಡ್ ಬರ್ತಾನೆ ದೇವಲೋಕಕ್ಕೆ. ಅಯ್ಯೋ ಈ ತರ ಆಯ್ತು, ಏನ್ ಮಾಡ್ಬೇಕು? ಆಗ ದೇವತೆಗಳೆಲ್ಲ ಸೇರಿ ಪಿತೃದೇವತೆಗಳೆಲ್ಲ ಸೇರಿ ಇಂದ್ರನಿಗೆ ಆಡು, ಮೇಕೆ, ಅದರ ಪುರುಷಣಗಳನ್ನ ಜೋಡಿಸ್ತಾರೆ. ಸೊ ಹೀಗೆ ಇಂದ್ರ ತನ್ನ ದುಃಖದಿಂದ ಪಾರಾದ, ದೇವತಾ ಲೋಕಕ್ಕೆ ಹೊರಟದ. ಆಗ ಗೌತಮ ಋಷಿ ಅಹಲ್ಯೆಗೂ ಶಾಪ ಕೊಡ್ತಾರೆ, ನೀನು ಬರೀ ಗಾಳಿ ಕುಡ್ಕೊಂಡು ಇಲ್ಲೇ ಬಿದ್ದಿರ್ಬೇಕು. ಎಲ್ಲಿ? ಈ ಕಲ್ಲು. ಅವಳೇ ಕಲ್ಲಾಗ್ಲಿಲ್ಲ, ಆ ಕಲ್ಲೊಳಗೆ ಎಲ್ಲೂ ಹೋಗ್ದಂಗೆ, ಆಚೆ ಹೋಗ್ದಂಗೆ ಬಂಧಿಸಿಟ್ಬಿಡ್ತಾನೆ. ಅದೇ ಶಾಪ. ಈಗ ಮರ, ಗೋಕುಲದಲ್ಲಿ ನಾರದ ಮುನಿಗಳ ಶಾಪ, ನಳಕುವರ ಮಣಿಗಿರುವ ಮರಗಳಾಗಿ ಬಂದ್ರು. ಆ ಜೀವ ಮರದಲ್ಲಿದ್ದಾರೆ, ಆದ್ರೆ ಮರದ ರೂಪದಲ್ಲಿ ಇದ್ದಾರೆ ಈಗ ಅಷ್ಟೇ. ಏನು ಅವರು ಭೌತಿಕ ಸುಖವನ್ನ ಪಡೋಂಗಿಲ್ಲ. ಕಲ್ಲು ಏನ್ ಭೌತಿಕ ಸುಖ ಪಡುತ್ತೆ? ಯಾರು ಭೌತಿಕ ಸುಖದಲ್ಲಿ ಮುಳುಗಿರ್ತಾರೆ ಅವರಿಗೆ ಈ ಗತಿ ಆಗತ್ತೆ ಅಂತ ತೋರಿಸ್ಬೇಕು ಭಗವಂತ. ಆದ್ರೆ ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದು ಅಹಲ್ಯೆ ತರ. ಅಹಲ್ಯೆ ಮಹಾಭಕ್ತೆ, ಪತಿವ್ರತೆ, ಸಾಧ್ವಿ. ಅವಳ ಜೀವನದಲ್ಲಿ ಮಾಡಿದ ಒಂದೇ ತಪ್ಪು ಅಂದ್ರೆ ಮೋಸ್ಟ್ಲಿ ಇದೆ. ಇದು ಬಿಟ್ಟು ಇನ್ನೇನು ತಪ್ಪು ಮಾಡಿರಲಿಲ್ಲ. ಅವಳು ಮನ್ಸಲ್ಲಿ ಕೂಡ ನೆನ್ಸಿರಿಲ್ಲ. ತಪ್ಪು ಮಾಡಿಸಿದೇನಕ್ಕೋಸ್ಕರ ಭಗವಂತ ಆದಷ್ಟು ಬೇಗ ಅವಳನ್ನ ನನ್ನ ಬಳಿ ಕರ್ಕೋಬೇಕಲ್ಲ, ಉದ್ಧಾರ ಮಾಡ್ಬೇಕಲ್ಲ ಅವಳನ್ನ. ಅದಕ್ಕೊಂದು ನೆಪ ಅಷ್ಟೇ. ಈಗ ಯಾವುದೇ ಒಂದು ಜಡ ವಸ್ತುವಿನಲ್ಲಿ, ಮರ ಆಗಿರ್ಬೋದು, ಕಲ್ಲಾಗಿರ್ಬೋದು, ಅಲ್ಲಿ ಜೀವ ಇರ್ತಾನೆ. ಅವನ್ ಏನ್ ಶಾಪಗ್ರಸ್ತನಾಗಿದೆ ನೋಡಿ. ಈಗ ನಮ್ ಮುಂದೆ ಒಂದು ಕಲ್ಲು ಬಿದ್ದಿದೆ, ಒಂದು ಮರ ಇದೆ, ಯಾವ್ದೋ ಜೀವ ಅದರೊಳಗಿದೆ. ಏನ್ ಪಾಪ ಮಾಡಿತ್ತು ಗೊತ್ತಿಲ್ಲ, ಅದನ್ನ ಅನುಭವಿಸ್ಬೇಕು ಅವನು. ಭಕ್ತಿ ಮಾಡಿಲ್ಲ ಅಂದ್ರೆ ಹೀಗೆ ಆಗುತ್ತೆ. ಭಗವಂತನ ಭಕ್ತಿ ಸೇವೆ ತೊಡಗಿಲ್ಲ ಅಂದ್ರೆ ನಾವು ಮರನೋ ಕಲ್ಲನೋ ಈ ಕಲ್ಲೋ ಏನೋ ಹಾಕಿ ಬರ್ಬೇಕಾಗುತ್ತೆ ಅಂತೆ ಅನುಭವಿಸಕ್ಕೆ. ಭಾಗವತನ ನೃಗ ಮಹಾರಾಜನ ಕತೆ ಬರುತ್ತೆ ಅಲ್ಲ, ರಾಮಾಯಣದಲ್ಲಿ ಬರುತ್ತೆ. ಆ ನೃಗ ಮಹಾರಾಜ ಏನೋ ಒಂದು ಗೊತ್ತಿಲ್ಲದೆ ಅನಾಚಾರ ಮಾಡಿದ್ದಕ್ಕೆ
ಗೋದಾನ ಮಾಡೋದ್ರಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಹಲ್ಲಿಯಾಗಿ ಬಂದ. ಬ್ರಾಹ್ಮಣರ ಶಾಪ. ಅದನ್ನ ಅನುಭವಿಸ್ಬೇಕು. ಅದನ್ನ ಅನುಭವಿಸ್ಬೇಕು ಅಂತ ತೋರ್ಸಕ್ಕೆ ಇವೆಲ್ಲ ಭಗವಂತ ಲೀಲೆ ಮಾಡ್ತಾನೆ. ಯಾರೇ ಆಗ್ಲಿ, ಭಕ್ತರಾಗ್ಲಿ ಅಭಕ್ತರಾಗ್ಲಿ, ಯಾರೇ ಆಗ್ಲಿ, ಅವರವರ ಮಾಡಿದ ಕರ್ಮಕ್ಕೆ ಅವರು ಫಲವನ್ನ ಪಡೀಲೇಬೇಕು. ಭಕ್ತಿ ಸೇವೆ ಮಾಡಿದ್ರೆ ಭಗವಂತನ ಪ್ರೀತಿ ಸಿಗುತ್ತೆ, ಭಕ್ತಿ ಮಾಡಿಲ್ಲ ಅಂದ್ರೆ ದುಃಖದಲ್ಲಿ ನಾಳಬೇಕಾಗುತ್ತೆ. ಸೊ ಅದಾಯ್ತು. ಆಮೇಲೆ ಮುಂದಕ್ಕೆ ಬಂದ್ರು. ಆ ತಮ್ಮದೇ ಕಥೆ ಹೇಳ್ಕೊಳ್ತಾರೆ. ವಿಶ್ವಾಮಿತ್ರ ಮತ್ತು ವಸಿಷ್ಠರ ಕಾಳಗ, ಜಗಳ. ನಾನು ವಸಿಷ್ಠ ಹತ್ರ ಹೋಗಿ ಗಲಾಟೆ ಮಾಡಿದ್ದೆ, ಯಾಕೆ ನಾನು ಮುಂಚೆ ಕ್ಷತ್ರಿಯ ಆಗಿದ್ದೆ. ಕ್ಷತ್ರಿಯ ಯಾಕಾಗಿದ್ರಿ? ಇದೊಂದು ಕತೆ. ಚರು ಭಾಗವತಮಲ್ಲಿ ಬರುತ್ತೆ ಇದು. ಗಾದಿ ಸುತ. ಗಾದಿ ಏನ್ ಮಾಡ್ತಾರೆ, ತನ್ನ ಹೆಂಡತಿ, ಗಾದಿ ಒಬ್ಬ ಮುನಿ, ಹೆಂಡತಿಗೆ ಒಂದು ಯಜ್ಞ ಮಾಡಿಸಿ, ಅದೊಂಥರ ವಿಚಿತ್ರ ಕತೆ, ಕನ್ಫ್ಯೂಸಿಂಗ್ ಕತೆ ಅದು. ಏನಾಗುತ್ತೆ, ಪಾಯಸವನ್ನ, ಹೆಂಡತಿಗೆ ಮಾಡಿದ ಪಾಯಸವನ್ನ ಮಗಳು ಕುಡಿದು, ಮಗಳಿಗಂತ ಮಾಡಿದ ಪಾಯಸವನ್ನ ಹೆಂಡತಿ ಕುಡಿದು ಎಕ್ಸ್ಚೇಂಜ್ ಮಾಡಿಕೊಂಡು ಏನಾಯ್ತು, ಹೆಂಡತಿಗೆ ಹುಟ್ಟಬೇಕಾಗಿದ್ದ ಮಗ ಮಗಳ ಗರ್ಭದಲ್ಲಿ ಹುಟ್ಟುತ್ತಾನೆ. ಈ ಜಮದಗ್ನಿ ವಿಷಮಿತ್ರರ ಕತೆ ಹೇಗೆ ಬೆಳ್ಕೊಂಡು ಹೋಗುತ್ತೆ, ಅದು ಮುಂದೆ ಬಂದಾಗ ಅದನ್ನ ಚರ್ಚೆ ಮಾಡೋಣ. ಆಮೇಲೆ ವಿಷಮಿತ್ರರು ವಸಿಷ್ಠ ಹತ್ರ ಹೋಗಿ ಕಾಳಗ ಮಾಡೋದು, ಏನಕ್ಕೋಸ್ಕರ ಅವ್ರ ಹತ್ರ ಒಂದು ಕಾಮಧೇನು ಇರುತ್ತೆ, ಅದು ಕೊಡುವಂತ ಬಲವಂತವಾಗಿ ಹೇಳ್ಕೊಂಡು ಹೋಗ್ತಾರೆ. ವಿಷಮಿತ್ರ ಋಷಿ, ಆಮೇಲೆ ಬ್ರಾಹ್ಮಣ, ಮೊದಲವರು ಕ್ಷತ್ರಿಯ ಗುಣ ಇತ್ತು ಅವರಲ್ಲಿ. ವಸಿಷ್ಠ ಹತ್ರ ಹೋಗ್ಬಿಟ್ಟು, ನಿಮ್ಮ ಹತ್ರ ಒಂದು ಹಸು ಇದೆಯಲ್ಲ ಶಬಲ, ಅದ್ ನನ್ ಕೊಡಿ. ನಿಮ್ಗೇನಕ್ಕೆ ಬ್ರಾಹ್ಮಣರಿಗೆ, ನೀವು ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕಿರೋರು, ನಾವು ರಾಜರು, ಹೋಗೋರು ಬರೋರ್ಗೆಲ್ಲ ಆತಿಥ್ಯ ಕೊಡ್ಬೇಕು, ಶಬಲ ಏನ್ ಕೇಳಿದ್ರು ಕೊಡ್ತಾಳೆ, ಕೊಡಿ ನಮಗೆ ಅಂತ. ಅಯ್ಯೋ ಅದ್ ಬಂದ್ರೆ ಕರ್ಕೊಂಡು ಹೋಗಪ್ಪ, ನನ್ಗೇನಿಲ್ಲ ಅಂತ ಹೇಳ್ತಾರೆ. ಶಬಲೆ ಹೋಗ್ಲಿಲ್ಲ, ಇಲ್ಲ ನಾನು ವಸಿಷ್ಠನ್ ಬಿಟ್ಟು ಹೋಗೋದಿಲ್ಲ ಅಂತ. ಹಾಗೇನ್ ಮಾಡ್ತಾರೆ, ಶಬಲೆನ ಬಲವಂತ ಮಾಡಿ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ವಸಿಷ್ಠರ 100 ಜನ ಮಕ್ಳು ಏನ್ ಮಾಡ್ತಾರೆ, ವಿಶ್ವಾಮಿತ್ರ ಹತ್ರ ಹೋಗಿ, ಕೊಡಿ ನಮ್ಮ ಅಪ್ಪಂದು ಹಸು, ಯಾಕೆ ನೀವು ಹೇಳ್ಕೊಂಡ್ ಬಂದಿದ್ದೀರಾ ಅಂತ ಗಲಾಟೆ ಮಾಡ್ತಾರೆ. ಅವಾಗ ಕೊಂದು ಬಿಡ್ತಾನೆ ವಿಶ್ವಾಮಿತ್ರ ಇವ್ರನ್ನೆಲ್ಲ. ಅವ್ರದೇ ಕಥೆ ಹೇಳ್ಕೊತಾ ಇದಾರೆ. ಸೊ ಅವಾಗ ಸ್ವಲ್ಪ ಗಲಾಟೆ ಆಯ್ತು, ನಮಗೂ ವಸಿಷ್ಠರಿಗೂ. ಆಮೇಲೆ ಮನಸ್ತಾಪ ಆಯ್ತು, ಏನಾರ. ಆಮೇಲೆ ಕೊನೆಗೆ ವಿಶ್ವಾಮಿತ್ರರ ತಪ್ಪಿಗೆ ಪ್ರಾಯಶ್ಚಿತವಾಗಿ ಅವರು ಯಜ್ಞ ಮಾಡ್ತಾರೆ, ತಪಸ್ ಮಾಡ್ತಾರೆ. ಇಲ್ಲ, ನಾನು ಬ್ರಾಹ್ಮಣ ಗುಣವನ್ನು ಬೆಳೆಸ್ಕೋಬೇಕು. ವಸಿಷ್ಠರೇ ಬಂದು ನನ್ನನ್ನ, ಓ ವಿಶ್ವಾಮಿತ್ರ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ, ನಿನ್ನ ಬ್ರಹ್ಮರ್ಷಿಯಾಗಿ ಮಾಡ್ತೀನಿ ಅಂತ ಅವರೇ ಬಂದು ಹೇಳಬೇಕು. ಸೊ ಇದು ವಿಶ್ವಾಮಿತ್ರರ ಪ್ರತಿಜ್ಞೆ. ಹಠ, ಚಾಲೆಂಜ್. ನಾನು ಬ್ರಾಹ್ಮಣ ಆಗ್ಬೇಕು, ಬ್ರಾಹ್ಮಣ ಗುಣವನ್ನೇ ಬೆಳೆಸ್ಕೋಬೇಕು, ಕ್ಷತ್ರಿಯ ಗುಣವನ್ನು ಬಿಟ್ಟು ಬಿಡ್ಬೇಕು ಅಂತೇಳಿ ತಪಸ್ಸನ್ನ ಮಾಡ್ತಾರೆ. ಎಷ್ಟೋ ಸಾವಿರಾರು ವರ್ಷ ತಪಸ್ ಮಾಡಿ ಕೊನೆಗೆ ವಿಶ್ವಾಮಿತ್ರ ಅವರು ಋಷಿ ಆಗ್ಬಿಡ್ತಾರೆ, ಬ್ರಹ್ಮರ್ಷಿ ಆಗ್ಬಿಡ್ತಾರೆ. ವಸಿಷ್ಠ ಅವ್ರನ್ನ ಹಾಡಿ ಹೋಗ್ಲು ಬಿಡ್ತಾರೆ. ನೋಡಿ, ದ್ವೇಷ ಮರ್ತು ಬಿಟ್ರು ವಸಿಷ್ಠರ ಮಕ್ಕಳನ್ನ ಕೊಂದಿದ್ರು ವಿಶ್ವಾಮಿತ್ರರು. ನನ್ನ ಮಕ್ಕಳನ್ನ ಕೊಂದಿದ್ರು ಪರವಾಗಿಲ್ಲ ಅಂತ ಹೇಳಿ ಅವರನ್ನ ಬ್ರಹ್ಮರ್ಷಿ ಮಾಡ್ಬಿಟ್ರು. ಏನ್ ಕಲಿಯೋದಿದೆ ನಾವು ಪಾಠ ಅಲ್ವಾ ರಾಮಾಯಣದಲ್ಲಿ? ಎಷ್ಟು ಪಾಠಗಳಿದೆ. ಏನೋ ಒಂದು ಕೆಟ್ಟ ಘಟನೆ ಆಗತ್ತೆ ಪ್ರತಿಯೊಬ್ಬರು ಜೀವನದಲ್ಲಿ, ಸರಿ ತಪ್ಪು, ಏಳು ಬೀಳು ಎಲ್ಲ ಇರುತ್ತೆ. ಅದನ್ನ ದ್ವೇಷ ಮಾಡಿಕೊಂಡು ಮಕ್ಕಳನ್ನ ಕೊಲೆ ಮಾಡೋಷ್ಟು ನೋಡಿ ಅಶ್ವತ್ಥಾಮ ಏನ್ ಮಾಡಿದ. ಬ್ರಾಹ್ಮಣನಾಗಿ ದ್ರೋಣಾಚಾರ್ಯರ ಪುತ್ರ ಮಹಾಬ್ರಾಹ್ಮಣರಾಗಿ ಪಾಂಡವರ ಮಕ್ಕಳ ತಲೆನ ಕಡ್ಕೊಂಡು ಬಂದ್ಬಿಟ್ಟ. ಅಷ್ಟೇ ಅಲ್ಲ, ಪರೀಕ್ಷಿತನ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಬಿಟ್ಟ. ಏನಕ್ಕೆ ಇದೆಲ್ಲ ದ್ವೇಷ? ಯಾರಿಗೋಸ್ಕರನೋ ಅಲ್ವಾ? ಏನಾಯ್ತು? ಅವ್ರ ಮರ್ಯಾದೆ ಉಳಿತಾ? 3 ಕಾಸು ಬೆಲೆ ಬಂತ ಅವ್ರಿಗೆ? ವಿಚಿತ್ರ ಕಾಯಿಲೆ ಬಂದವರು ನೆಕ್ಸ್ಟ್ ಅವರು ಇಂದ್ರ ಪದವಿಗೆ ಹೋಗ್ತಾರೆ ಅಶ್ವತ್ಥಾಮ. ಆದ್ರೂ ಅಲ್ಲಿ ತನಕ ಅವರು ನೋವು ಅನುಭವಿಸ್ಬೇಕಲ್ಲ. ಹಾಗೆ ದ್ವೇಷ ಬಂತು, ವಸಿಷ್ಠರು ಮಕ್ಕಳನ್ನ ವಿಶ್ವಾಮಿತ್ರರು ಕೊಂದುಬಿಟ್ರು. ಕೊನೆಗೆ ಅದು ಏನು ಸುಮ್ಮನೆ ಹೋಗ್ಲಿಲ್ಲ ಅವ್ರ ಹತ್ರ ಇದ್ದಕ್ಕೆ. ವಿಶ್ವಾಮಿತ್ರ ಶಿವನ ಕುರಿತು ಪ್ರಾರ್ಥನೆ ಮಾಡ್ತಾರೆ, ತಪಸ್ ಮಾಡ್ತಾರೆ. ಏನ್ ಬೇಕು ನಿಮಗೆ? ದಿವ್ಯಾಸ್ತ್ರ ಬೇಕು. ಏನಕ್ಕೆ? ವಸಿಷ್ಠನ್ ಕೊಲ್ಲಬೇಕು. ತಗೋ. ದೇವತೆಗಳು ನೋಡಿ ಎಷ್ಟು ಜನರಸ್, ಕರೆಟಸಿ. ಏನ್ ಬೇಕು ವಿಶ್ವಾಮಿತ್ರ ನಿನಗೆ ಅಂತ ಶಿವ ಕೇಳ್ತಾರೆ. ನನಗೆ ಅಸ್ತ್ರಗಳು ಬೇಕು,
ಯಾಕೆ ಬೇಕು, ನಾನು ವಶಿಷ್ಠನ್ ಕೊಲ್ಲಬೇಕು, ತಗೋ, ಬೇಡ ಅಂತ ಹೇಳ್ಬೋದಿತ್ತಲ್ಲ. ಬಟ್ ಕೃಷ್ಣ ಹಂಗಲ್ಲ, ಬೇಡ ಬೇಡ, ಅದರಿಂದ ಗಲಾಟೆ ತೊಂದರೆ ಆಗುತ್ತೆ, ಬೇಡ ಕೊಡಲ್ಲ ನಾನು. ಬಟ್ ದೇವತೆಗಳಂಗಲ್ಲ, ಬ್ರಹ್ಮದೇವರೇ ನನಗೆ ಸಾವಿಲ್ದಂಗ್ ಮಾಡಿ, ಓಕೆ ತಗೋ, ತಥಾಸ್ತು. ರಾವಣ ಕೂರ್ ತಪಸ್ ಮಾಡ್ತಾನೆ ಬ್ರಹ್ಮದೇವನ, ತಥಾಸ್ತು. ಭಸ್ಮಾಸುರ ಶಿವನ್ ಕೂರ್ ತಪಸ್ ಮಾಡ್ತಾರೆ, ತಥಾಸ್ತು. ಎಲ್ರಿಗೂ ತಥಾಸ್ತು. ದೇವತೆಗಳು ಹಂಗೆ ಮಾಡ್ತಾರೆ, ಎಲ್ರಿಗೂ ತಥಾಸ್ತು. ನನಗೆ ಮಕ್ಳಿಲ್ಲ, ಮಕ್ಳು ಬೇಕು, ತಥಾಸ್ತು. ಮದುವೆ ಇಲ್ಲ, ಮದುವೆ ಬೇಕು, ತಥಾಸ್ತು. ಎಲ್ರಿಗೂ ತಥಾಸ್ತು. ಆದರೆ ಅದರಿಂದ ಆಗೋ ನೋವಿಗೆ ದೇವತೆಗಳು ಕಾರಣರಲ್ಲ ಅಷ್ಟೇ. ಈಗ 10 ಜನ ಬಸ್ ಹತ್ತಾರೆ, ಜೆಂಟ್ಸ್, ಲೇಡೀಸ್ ಅಲ್ಲ, ಯಾಕಂದ್ರೆ ಲೇಡೀಸ್ಗೆ ಫ್ರೀ ಟಿಕೆಟ್. 10 ಜನ ಗಂಡಸರು ಅದರಲ್ಲಿ 5 ಟಿಕೆಟ್ ತಗೊಳ್ತಾರೆ. ಒಬ್ಬ ಕಂಡಕ್ಟರ್ ಏನ್ ಗೊತ್ತಿರುತ್ತೆ, 5 ಜನ ಬಂದಿರ ಅಂದ್ಬಿಟ್ಟು 5 ಟಿಕೆಟ್ ಕೊಡ್ತಾರೆ. ಚಕ್ಕರ್ ಬಂದ್ರು, ಎಲ್ರಪ್ಪ ಇನ್ನು 5 ಜನ ಟಿಕೆಟ್ ತಗೊಂಡಿಲ್ಲ ಸರ್, ನಾವೇನ್ ಮಾಡ್ಲಿ, 10 ಜನ ನನಗೆ ಗೊತ್ತಿಲ್ಲ, 5 ಜನ ಅಂತ ಹೇಳಿ 5 ಟಿಕೆಟ್ ಕೊಟ್ಟೆ, ಇನ್ನು 5 ಫೈನ್ ಕಟ್ಟು ಅಂತಾರೆ, ಕಟ್ರಿ. ನೀವ್ ಎಷ್ಟು ಕೇಳಿದ್ರೆ ಅಷ್ಟು ಕೊಟ್ಟೆ ನಾನು. 1 ಕೇಳಿ 1 ಕೊಡ್ತಾ ಇದೆ, 10 ಕೇಳಿ 10 ಕೊಡ್ತಾ ಇದೆ. ದೇವತೆಗಳ ಹಾಗೆ. ಓ ಮಾರಮ್ಮ, ನನಗೆ ಮಗು ಮಗು ಬೇಕು, ಹೋಗಿ ತಥಾಸ್ತು. ಕೃಷ್ಣನೇ ಕೊಡೋದು ಅದನ್ನ. ಮತ್ತೆ ಮಯೈವ ವಿಹಿತಾನ್ ಹಿತಾನ್, ನಾವು ದೇವತೆಗಳಿಂದ ಏನೇ ಪಡ್ಕೊಂಡ್ರು ಅದು ಕೃಷ್ಣನೇ ಅನುಗ್ರಹ ಮಾಡೋದು. ನನಗೆ ಮಗು ಬೇಕು, ಆಯ್ತು, ಮಗು ಆಯ್ತು, 3 ದಿನ ಸತ್ತೋಯ್ತು. ಮತ್ತೆ ಮಾರಮ್ಮ ಯಾಕೆ ಸಾಯಿಸಿದೆ ನನ್ನ ಮಗುನ, ಯಾಕೆ ಸತ್ತೋಯ್ತು ಮಗು, ನೀನ್ ಕೇಳಿದ ಮಗು ಬೇಕು ಅಂತ ಕೊಟ್ಟೆ. ಅದ್ರಿಂದ ಏನಾಗುತ್ತೆ ಪರಿಣಾಮ, ನಾನ್ ಜವಾಬ್ದಾರಿ ಅಲ್ಲ ಅದಕ್ಕೆ, ನನ್ನೇ ಕೇಳ್ತೀಯ ನೀನು. ಅದಕ್ಕೆ ಭಗವಂತ ಹೇಳ್ತಾನೆ ಗೀತೆಯಲ್ಲಿ, ನೋಡಿಯಪ್ಪ, ಏನೇ ಕೇಳ್ಬೇಕು ನನ್ನ ಹತ್ರ ಕೇಳಿ, ಸೇಫ್. ನನ್ನ ಬಿಟ್ಟು ನೀವು ಅಲ್ಲಿ ಇಲ್ಲಿ ಇಲ್ಲಿ ಹೋಗಿ ಅಡ್ಡದಾರಿ ಹಿಡ್ಕೊಂಡು ಹೋಗಿ ಕೇಳ್ತೀನಿ ಅಂದ್ರೆ ಅದು ನಾನು ಹೊಣೆ ಅಲ್ಲ, ಅನುಭವಿಸಿ. ಅನುಭವಿಸ್ಬೇಕಾಗತ್ತೆ. ನಾವೇನ್ ವಿಶ್ವಾಮಿತ್ರ ತರ ಉಗ್ರ ತಪಸ್ ಮಾಡಕ್ ಆಗೋದಿಲ್ಲ, ನಾವ್ ಬ್ರಹ್ಮರ್ಷಿಗಳಾಗಕ್ ಆಗೋದಿಲ್ಲ ಉಗ್ರ ತಪಸ್ ಮಾಡಿ. ನಾವು ಕಲಿಯುಗದಲ್ಲಿದ್ದೀವಿ, ನಾವು ಮರ್ಯಾದೆಯಿಂದ ಕೃಷ್ಣ ಭಕ್ತಿ ಮಾಡಿ ಅಷ್ಟೇ. ಹಾ, ರಾಮಾಯಣ ಕಥೆ ಚೆನ್ನಾಗಿದೆ, ಕೇಳಕ್ ಚೆನ್ನಾಗಿದೆ. ನಾವು ಅದನ್ನ ಫಾಲೋ ಮಾಡಕ್ಕೆ ಯಾರು ಕೇಳಿದ್ರು ದೇವತೆಗಳು ಕೊಡ್ತಾರೆ ಅಪ್ಪ. ಅವ್ರು ಕುಡ್ಕ ಕೇಳಿದ್ರು ಕೊಡ್ತಾನೆ, ತಗೋ. ಕುಡಿಯಕ್ ಬೇಕು, ತಗೋ. ಕುಡ್ದು ನೀನು ಅಲ್ಲಿ ರೋಡಲ್ಲಿ ಬಿದ್ದು ನಿನ್ ಮೇಲೆ ಲಾರಿ ಹತ್ತಿತು, ನಾನು ಜವಾಬ್ದಾರಿ ಅಲ್ಲ. ಹಾಗಂತ ದೇವತೆಗಳ ಹತ್ರ ಏನು ಕೇಳಬಾರ್ದು ಅಂತಲ್ಲ. ದೇವತೆಗಳ ಹತ್ರ ಹೋಗಿ ನಾವು ಕೇಳ್ಬೇಕಾಗಿದ್ದು, ಕೃಷ್ಣ ಪ್ರೇಮ ಕೊಡಿ, ಕೃಷ್ಣ ಭಕ್ತಿ ಕೊಡಿ, ಕೃಷ್ಣ ಭಕ್ತಿ ಕೊಡಿ ನಮ್ಗೆ. ಓ ದೇವತೆಗಳೇ ಕೃಷ್ಣ ಭಕ್ತಿ ಕೊಡಿ, ಚಾಮುಂಡಿ ತಾಯಿ ಕೃಷ್ಣ ಭಕ್ತಿ ಕೊಡಪ್ಪ, ಮಾರಮ್ಮ ಕೃಷ್ಣ ಭಕ್ತಿ ಕೊಡು, ಗಣೇಶ ಕೃಷ್ಣ ಭಕ್ತಿ ಕೊಡು ಅಂತ ಕೇಳ್ಬೇಕು. ವಿಶ್ವಾಮಿತ್ರ ಏನ್ ಮಾಡಿದ್ರು, ವಶಿಷ್ಠನ್ ಕೊಲ್ಬೇಕು, ಅಸ್ತ್ರಗಳ ಕೊಡು ಅಂತ ಕೇಳ್ತಾರೆ, ತಥಾಸ್ತು. ಆಯ್ತು. ಆಮೇಲೆ ಏನೇನಾಯ್ತು ಅದು ಮುಂದೆ ದೊಡ್ಡ ಕಥೆನೇ ಓಪನ್ ಆಗುತ್ತೆ. ಇಬ್ರು ಜಟಾಪಟಿ ನಿಂತು ಬಿಡ್ತಾರೆ, ವಸಿಷ್ಠರು ಮತ್ತೆ ವಿಶ್ವಾಮಿತ್ರರು. ಇದೇ ಇಕ್ಷ್ವಾಕುನಲ್ಲಿ ಒಬ್ಬ ರಾಜ ಬರ್ತಾನೆ, ತ್ರಿಶಂಕು. ತ್ರಿಶಂಕು ಏನ್ ಮಾಡ್ತಾನೆ, ನಾನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾನೆ. ಹೋಗಿ ವಸಿಷ್ಠರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಸರ್ ನಾವು ಸಶರೀರವಾಗಿ ಸ್ವರ್ಗ, ಹಂಗಾಗೋದಿಲ್ಲಪ್ಪ, ಸಶರೀರ ಹೋಗೋಕ್ಕಾಗೋದಿಲ್ಲ, ಇಲ್ಲ ಏನಾದ್ರು ಮಾಡಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಲಂಚ ಗಿಂಚ ತಗೊಂಡು ನಾ ಮಾಡಕ್ ಆಗೋದಿಲ್ಲ, ನಾವ್ ಮಾಡಲ್ಲ ಹೋಗ್ರಿ ಅಂತ ಹೇಳಿ ಕಳ್ಸಿಬಿಡ್ತಾರೆ. ವಿಶ್ವಾಮಿತ್ರರು ಶತ್ರು ಅಲ್ವಾ ವಸಿಷ್ಠರಿಗೆ, ನಾನ್ ಮಾಡ್ತೀನಿ ಪಾಪ, ಏನ್ ಬೇಕು, ಶರೀರ ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಹೌದಾ, ಎಷ್ಟೊತ್ತು, ಚಿಟಿಕೆ ಹೊಡೆಸಿ ಕಳ್ಸಿಬಿಡ್ತೀನಿ ಅಂತಾರೆ. ಸೊ ಇವ್ರೇನೋ ಒಂದು ಯಜ್ಞ ಮಾಡ್ತಾರೆ, ತ್ರಿಶಂಕು ಸ್ವರ್ಗಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಯಾರು ಕಳ್ಸಿದ್ದೀನಿ ನಿನ್ನ, ಅಲ್ಲಿ ನಿನ್ಗೆ ಸ್ವರ್ಗಕ್ಕೆ ಬರೋಕೆ ರೈಟ್ಸ್ ಇಲ್ಲ, ಹೋಗ್ ಅಂತ ಹೇಳಿ ಕಳ್ಸಿಬಿಡ್ತಾರೆ. ಅದೇನಾಯ್ತು, ತ್ರಿಶಂಕು ಈ ಕಡೆ ಭೂಮಿಗೂ ಬೀಳದೆ ಸ್ವರ್ಗಕ್ಕೆ ಹೋಗದೆ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಇದೆಲ್ಲ ಆಗಿದೆ ಏನಕ್ಕೋಸ್ಕರ, ಫೈಟ್ ವಸಿಷ್ಠರು ಮತ್ತೆ ವಿಶ್ವಾಮಿತ್ರರ ನಡುವೆ ಕಾಳಗ. ಬಲಿಯಾಗಿದ್ದ ಯಾರು, ತ್ರಿಶಂಕು. ಸೂರ್ಯವಂಶದ ರಾಜ, ಅವ್ರನ್ನೇ ಬಿಡೋದಿಲ್ಲ ಕರ್ಮ. ನಾವು ಏನ್ ಹೇಳ್ಬೇಕು, ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ.
ಸೂರ್ಯವಂಶದ ರಾಜವಂಶ. ನಮ್ದು ಯಾವ ಸುಮ್ನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಇಷ್ಟ ಮಾತ್ರ ಹೇಳ್ಬೋದು ಅಷ್ಟೇ ನೋಡಿಪ್ಪ. ಇಷ್ಟ ಮಾತ್ರ ಹೇಳ್ಬೋದು. ಇನ್ನೇನಾದ್ರು ಮಂತ್ರ ಗಿಂತ್ರ ಪೂಜೆ ಪುನಸ್ಕಾರಗಳು ದೇವರು ದಿಂಡ್ರು ನನಗ್ ಗೊತ್ತಿಲ್ಲ, ನಾವ್ ಹೇಳೋದಿಲ್ಲ, ಅದನ್ನ ಗೊತ್ತಿಲ್ಲ, ನಾವ್ ಹೇಳೋದಿಲ್ಲ ಅಷ್ಟೇ. ಈಗ ಸ್ವಲ್ಪ ನಿರಾಳ ಆಗುತ್ತೆ ನಮ್ಗೆ ಮನ್ಸು, ಹೆವಿ ಬರ್ಡನ್ ಆಗಿರುತ್ತೆ, ನಮ್ ಹೃದಯ ತುಂಬ್ಕೊಂಡ್ಬಿಟ್ಟಿತ್ತು ಇವಾಗ. ನಾನ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ, ಮಾಡೋದನ್ ಮಾಡು ಫಸ್ಟು ಅಂತ ಹೇಳ್ಬೇಕು. ಹರೇ ಕೃಷ್ಣ ಮಂತ್ರ ಹೇಳು, ಪ್ರಸಾದ ತಿನ್ನು, ಭಗವಂತನಿಗೆ ಆಫರ್ ಮಾಡಿದ್ದು. ಇನ್ನೇನ್ ಮಾಡಕ್ಕಾಗತ್ತೆಪ್ಪ? ನಾವೇನ್ ವಿಶ್ವಾಮಿತ್ರರ ವಸಿಷ್ಠರ ಜನಕ ಮಹಾರಾಜನ ಯಾವ ನಾವು ಉಗ್ರ ತಪಸ್ ಮಾಡೋದಕ್ಕೆ? ಸರಿ, ಇದೆಲ್ಲ ಆಯ್ತು. ಆಮೇಲೆ ಕೊನೆಗೆ ಆ ಒಂದು ಶ್ಲೋಕ ಬರ್ತದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತಮ್ಯಂ ದೈವ ಮಾಹಿಕಂ. ವಿಶ್ವಾಮಿತ್ರರು ಹಾಡಿದ್ದದು. ರಾಮಚಂದ್ರ ಕಾಡಲ್ಲಿ ಹೋಗ್ತಾ ನಿದ್ರೆ ಮಾಡ್ಬಿಟ್ಟಿರ್ತಾನೆ. ಭಗವಂತ ನಿದ್ರೆ ಅಂತದು ಯೋಗ ನಿದ್ರೆ. ವಿಶ್ವಾಮಿತ್ರರಿಗೆ ಗೊತ್ತು ಭಗವಂತ ಅಂತ, ಆದ್ರೆ ಹೇಳಬಾರದು. ಮತ್ತ ಹೇಳಿ ಎಲ್ಲ ರಸಾಭಾಸ ಮಾಡ್ಬಿಡ್ಬಾರ್ದು. ಭಗವಂತನ ಆಜ್ಞೆ, ಅಪ್ಪಿ ತಪ್ಪಿ ಬಾಯ್ ಬಿಟ್ಟು ಹೇಳಿದ್ಯೋ ನಾನ್ ದೇವ್ರು ಅಂತ, ಇಲ್ಲ ಸರ್ ನಾನು ಹೇಳೋದಿಲ್ಲ. ಆದ್ರೆ ಅವ್ರಿಗೆ ಗೊತ್ತಿದೆ. ಸೊ ಬೆಳಿಗ್ಗೆ ಆಯ್ತು, ಗಂಗಾ ನದಿ ದಾಟಿದ್ರು, ಶೋಣ ನದಿ ದಾಟಕ್ಕೆ ಬಂದಿದ್ದಾರೆ, ರಾತ್ರಿ ಮಲಗಿದ್ರು, ಬೆಳಿಗ್ಗೆ ಸೂರ್ಯೋದಯ ಆಯ್ತು. ಅವಾಗ ವಿಶ್ವಾಮಿತ್ರ ಹೇಳ್ತಾರೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಓ ಕೌಸಲ್ಯ ಪುತ್ರನೇ, ಸೂರ್ಯ ಹುಟ್ತಾ ಇದ್ದಾನೆ, ಎದೇಳಪ್ಪ ಅಂತ. ಯಾವ ಸೂರ್ಯ ಭಗವಂತನ ಕೊಂಕು ಸುಮ್ಮನೆ ಒಂದು ಕಣ್ಣು ಹುಬ್ಬು ಹಿಂಗ ಆಡ್ಸಿದ್ರೆ ತಣ್ಣಗಾಗ್ಬಿಡ್ತಾನೋ, ಗಡ 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 ನಡಗ್ ಬಿಡ್ತಾನೋ ಸೂರ್ಯ, ಆ ಸೂರ್ಯ ಬಂದಿದ್ದಾನೆ, ಎದ್ದೇಳು ಭಗವಂತನೇ ಬರ್ಸೋದಿಕ್ಕೆ. ಉತ್ತಿಷ್ಟ ನರಶಾರ್ದೂಲ, ಉತ್ತಿಷ್ಟ ಎದ್ದೇಳು, ನರಶಾರ್ದೂಲ ಪುರುಷ ಸಿಂಹ ಎದ್ದೇಳಪ್ಪ. ಭಗವಂತನ ಎದುರಿಸ್ಬೇಕು. ಬೆಳಿಗ್ಗೆ ಎದ್ದು ದೇವ್ರ ಮನೆ ಓಪನ್ ಮಾಡಿದ ತಕ್ಷಣ ಪ್ರಣಾಮ ಮಾಡಿ, ಶ್ರೀ ಶ್ರೀ ರಾಧಾ ಮಾಧವ ಸಖಿ ವೃಂದ ಕಿ ಜಯ, ಶ್ರೀ 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 ಜಗನ್ನಾಥ ಬಲದೇವ ಸುಭದ್ರಮಯ ಸುದರ್ಶನ್ ಕಿ ಜಯ, ಶ್ರೀ ಶ್ರೀ पंचतत्व भगवान की जय, विघ्न विनाशक नरसिंहदेव भगवान की जय, जगद्गुरु ಶ್ರೀಲ ಪ್ರಭುಪಾದ की जय, ಶ್ರೀಲ ಗುರುದೇವ್ की जय ಅಂತ ಹೇಳಿ ನಾವು ಅವ್ರನ್ನ ಎಬ್ಬರಿಸ್ಬೇಕು. ಮಲಗೋದಿಲ್ಲ ಅವರು, ಅವ್ರಿಗೆ ನಮ್ಮಂಗೇನಿದ್ರೆ ತಮೋ ಗುಣದಿದ್ದೆ ಅಲ್ಲ. ಭಗವಂತನ ಹೆಂಗೆ ವಿಶ್ವಾಮಿತ್ರ ಎಬ್ಬರಿಸಿದ್ರು ರಾಮಚಂದ್ರನನ್ನ, ಹಾಗೆ ಎಬ್ಬರಿಸ್ಬೇಕು. ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾಹ್ನಿಕಂ. ಆಹ್ನಿಕವನ್ನು ಮಾಡ್ಬೇಕು ನೀವು. ಆಹ್ನಿಕ ಬೆಳಗಿನ ಆಹ್ನಿಕ, ಮಧ್ಯಾಹ್ನಿಕ ಮತ್ತೆ ಸಾಯಂ ಸಂಧ್ಯಾ, 3 ಆಹ್ನಿಕಗಳನ್ನು ಮಾಡ್ಬೇಕು. ಭಗವಂತ ಬಂದ್ರು ಅಷ್ಟೇ, ನಾವು ಬಂದ್ರು ಅಷ್ಟೇ. ನರಶಾರ್ದೂಲ, ಭಗವಂತ ಈಗ ಭಗವಂತನಾಗಿ ಬಂದಿಲ್ಲ, ಮನುಷ್ಯನಾಗಿ ಬಂದಿದ್ದಾನೆ. ಮನುಷ್ಯನಾಗಿ ಬಂದಾಗ ಪ್ರತಿಯೊಬ್ರು ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ, ನನ್ನನ್ನೇ ಎಲ್ರು ಫಾಲೋ ಮಾಡ್ಬೇಕು. ನಾನು ಏನ್ ಮಾಡ್ತೀನಿ ಅದನ್ನ ನೀವು ಆಚರಣೆ ಮಾಡ್ಬೇಕು, ನಾನು ಹೇಳಿದ್ದೇನೆ ಮಾಡ್ಬೇಕು ನೀವು ಅಂತ ಹೇಳಿ ರಾಮಚಂದ್ರನನ್ನ ಎದುರಿಸ್ತಾರೆ. ಅಲ್ಲಿಂದ ಮುಂದೆ ಹಾಗೆ ಪ್ರಯಾಣ ಬೆಳೆಸ್ತಾರೆ. ಸರಿ, ನಾನು ಸೀತಾ ಸ್ವಯಂವರವನ್ನು ಅರ್ಧಕ್ಕೆ ನಿಲ್ಲಿಸ್ದಂಗ ಆಯ್ತು, ಮುಂದೆ ಕಂಟಿನ್ಯೂ ಮಾಡ್ಲಿಲ್ಲ ನಾನು. ಆಮೇಲೆ ಧನುಸ್ಸನ್ನ, ಶಿವಧನುಸ್ಸನ್ನ ಮುರಿದು ಬಿಡ್ತಾನೆ ರಾಮಚಂದ್ರ. ಆ ಮುರಿದಿದ ಸೌಂಡು ಮಹೇಂದ್ರ ಪರ್ವದಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ. ಯಾರು? ಪರಶುರಾಮ. ಅವ್ರು ಕೇಳ್ಸುತ್ತೆ ಸೌಂಡು ಢಮ್ ಅಂತ. ಯಾರು ಅಸಾಮಾನ್ಯ ವ್ಯಕ್ತಿನೇ ಮುರಿದಿರ್ತಾನೆ ಅಂತ ಗೊತ್ತಾಯ್ತು ಅವರಿಗೆ.
ಗೊತ್ತು ರಾಮಚಂದ್ರ ಭಗವಂತ ಅಂತ ಪರಶುರಾಮನಿಗೆ. ಬೇರೆ ಯಾರಿಗೂ ಗೊತ್ತು ಮಾಡ್ಸಿಲ್ಲ ರಾಮಚಂದ್ರ ನನ್ ದೇವ್ರು ಅಂತ, ಯಾರಿಗೂ ಗೊತ್ತು ಮಾಡ್ಸಿಲ್ಲ. ಯಾಕೆ ಗೊತ್ತು ಮಾಡಿಸ್ಬೇಕು? ನಾನು ಬಂದಿದ್ ಮನುಷ್ಯನಾಗಿ, ನಾನ್ ದೇವ್ರು ಅಂತ ಯಾಕೆ ಹೇಳ್ಬೇಕು? ಯಾರಿಗ ಸುಕೃತಿದೆ ನೋಡ್ತಾರೆ, ಕಾಣ್ತಾರೆ. ಎಲ್ರಿಗೂ ಹೇಳ್ಬೇಕಾ ನಾನ್ ದೇವ್ರು ಬಂದಿದ್ದೀನಿ, ದೇವ್ರು ಮಾಡಿ ಅಂತ? ಅದು ಯಾಕೆ ಬೇಕು ಭಗವಂತನಿಗೆ? ನಿಮ್ಗೆ ಅರ್ಹತೆ ಇದ್ರೆ ನಾನು ದೇವ್ರು ಅಂತ ನೋಡ್ತೀರಾ, ಇಲ್ಲ ನೀವು ಕಲ್ಲು ಬಂಡೆ ಮಣ್ಣು ಅಂತ ನೋಡ್ತೀರಾ. ನಾನು ಹೊಣೆ ಅಲ್ಲ. ಶ್ರೀ ವಿಗ್ರಹದಲ್ಲಿ ಕಣ್ಣೀರು ಬರುತ್ತೆ ಅಂದ್ರೆ, ಕಣ್ಣೀರಲ್ಲಿ ಬರುತ್ತೆ ರೀ ವಿಗ್ರಹದಲ್ಲಿ ಅಂತ ಹೇಳ್ತೀವಿ ನಾವು. ಅದು ವಿಗ್ರಹ ಅಲ್ಲ, ಅದು ವಿಗ್ರಹ ರೂಪದಲ್ಲಿರೋ ಭಗವಂತ, ಅದು ಅರ್ಚಾವತಾರ. ಅಯ್ಯೋ, ನಮ್ಗೆ ತುಂಬಾ ಸಮಯ ಬೇಕು ಅದನ್ನ ನಾವು ದೇವ್ರು ಅಂತ ಪರಿಗ್ರಹ ಮಾಡೋದಕ್ಕೆ. ವಿಗ್ರಹವನ್ನ ಭಗವಂತ ಅಂತ ನಾವು ಅದನ್ನ ಪರಿಗ್ರಹ ಮಾಡೋದಕ್ಕೆ, ಹಿಡಿಯೋದಿಕ್ಕೆ ಅನೇಕ ಜನ್ಮಗಳು ಬೇಕು. ಭಗವಂತ ಯಾರಿಗೂ ತೋರಿಸಿಲ್ಲ. ಯಾವುದೋ ಒಂದು ಪಕ್ಷಿಗೆ ಕೊಟ್ಟ ದರ್ಶನ, ಜಟಾಯುಗೆ. ಏನ್ ಮಾಡಿತು ಜಟಾಯು? ದಶರಥನಷ್ಟು ವಯಸ್ಸಾಗಿತ್ತು ಅವನಿಗೆ, 60,000 ವರ್ಷ ಆಗಿತ್ತು ಜಟಾಯುಗೆ. ನಿನ್ನಪ್ಪ ನನಗೆ ತುಂಬಾ ಕ್ಲೋಸ್ ಫ್ರೆಂಡು ದಶರಥ ಮಹಾರಾಜ, ಹೇಗಿದ್ದಾರೆ? ಅವ್ರ ಮಾತು ಕೇಳ್ಕೊಂಡು ಏನೋ ಅವ್ರ ಮಾತನ್ನ ಪಾಲನೆ ಮಾಡಕ್ ಕಾಡಿಗೆ ಬಂದಿದ್ಯಂತೆ, ನಿನ್ ಕಷ್ಟ ನೋಡಕ್ ಆಗ್ತಾ ಇಲ್ಲ ನನಗೆ. ಅಯ್ಯೋ, ಕೋಮಲವಾದ ಸೀತಾ ಮಾತೇನ್ ಬೇರೆ ಕರ್ಕೊಂಡ್ ಬಂದಿದ್ಯಾ? ಆ ಸೀತೆನ್ ಯಾರೊಬ್ಬ ರಾಕ್ಷಸ ಎತ್ಕೊಂಡು ಹೋದ ಈ ಕಡೆಯಿಂದ, ದಕ್ಷಿಣ ಭಾಗಕ್ಕೆ ಹೋದ ಅಂತ ಹೇಳ್ತಾರೆ. ನಾನು ಅವನ ಜೊತೆ ಯುದ್ಧ ಮಾಡಿದೆ. ರಾಮಚಂದ್ರ ಅಳ್ತಾನೆ, ಅಯ್ಯೋ ಜಟಾಯು, ಯಾವುದೋ ಹೆಣ್ಣನ್ನ ಯಾರೋ ಕರ್ಕೊಂಡು ಹೋಗ್ತಾರೆ ಅಂತ ನೀನ್ ಯಾಕೆ ಪ್ರಾಣ ಕಳ್ಕೊಂಡೆ? ಪರೀಕ್ಷೆ ಇವೆಲ್ಲ. ಯಾವ್ದೋ ಹೆಣ್ಣ ಯಾರ್ದೋ ಸೇವೆ ಮಾಡ್ತಾರ ಜಟಾಯು? ಭಗವಂತನ ಸೇವೆ ಮಾಡಿದ್ದವ್ರು. ಭಗವಂತ ಹೆಂಗ್ ಪರೀಕ್ಷೆ ಮಾಡ್ತಾನೆ? ಅವನೇ ಅಯ್ಯೋ, ಯಾರ್ದು ಹೆಣ್ಣ ಕರ್ಕೊಂಡು ನಿನಗೇನ್ರಿ? ನೀವ್ಯಾಕೆ ರೆಕ್ಕೆ ಪುಕ್ಕ ಕತ್ತರಿಸ್ಕೊಂಡು ಸಾಯ್ಬೇಕಾಗಿತ್ತು? ಹೋದ್ರಲ್ಲಿ ಬಿಟ್ಬಿಡಿ. ಹೆಂಗ್ ಬಿಡಕ್ಕಾಗತ್ತೆ? ಯಾರನ್ನ ಒಂದು ಕ್ಷಣ ಮಾತ್ರ ದರ್ಶನ ಮಾಡ್ಬೇಕು ಅಂತ ಉಸಿರು ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ನೋ, ನನ್ನ ಆರಾಧ್ಯ ದೈವ ಭಗವಾನ್ ಶ್ರೀ ರಾಮಚಂದ್ರ, ನಿನ್ನ ಪತ್ನಿ ಅವಳು, ನನ್ನ ತಾಯಿ. ನಾನ್ ಬಿಡಕ್ಕಾಗತ್ತ ಅವನ್ನ? ಪ್ರಯತ್ನ ಮಾಡ್ಬೇಕು ನಾವು. ಭಗವಂತನ ಸೇವೆ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಸತ್ರೆ ಸಾಯಣ ಬಿಡಿ. ಶ್ರೇಯಾನ್ ಸ್ವಧರ್ಮೋ ವಿಗುಣ. ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮ ಸುನಿಷ್ಠಿತಾತ್. ಸ್ವಧರ್ಮೇ ನಿಧನಂ ಶ್ರೇಯ, ಪರಧರ್ಮೋ ಭಯಾವಹ. ನಮ್ಮ ಸ್ವಧರ್ಮದಲ್ಲಿ ನಾವು ಸಾಯೋದು ಶ್ರೇಷ್ಠ, ಪರಧರ್ಮ ಆಚರಣೆ ಮಾಡೋದಕ್ಕಿಂತ. ಸೊ ಅದಕ್ಕೆ ಜೀವನ ಧರ್ಮ ಯಾವುದು? ಜೈವ ಧರ್ಮ. ಶ್ರೀಲ ಭಕ್ತಿ ಠಾಕೂರ್ ಬರ್ತಾರೆ, ಜೈವ ಧರ್ಮ. ಜೀವದ ಧರ್ಮ ಏನು? ಭಗವಂತನ ಸೇವೆ ಮಾಡ್ಬೇಕು. ಅದ್ ಜಟಾಯು ಆಗಿರ್ಲಿ, ಹನುಮಂತ ಆಗಿರ್ಲಿ, ಕಪಿ ಆಗಿರ್ಲಿ, ಯಾರೇ ಆಗಿರ್ಲಿ. ಕಪಿನೂ ಕೂಡ ಭಗವಂತ ಸೇವೆ ಮಾಡ್ಬೇಕು, ಕರಡಿನೂ ಭಗವಂತನ ಸೇವೆ ಮಾಡ್ಬೇಕು, ಹದ್ದು ಭಗವಂತನ ಸೇವೆ ಮಾಡ್ಬೇಕು, ನಾನು ಭಗವಂತನ ಸೇವೆ ಮಾಡ್ಬೇಕು, ನೀವು ಭಗವಂತನ ಸೇವೆ ಮಾಡ್ಬೇಕು, ಎಲ್ರೂ ಮಾಡ್ಬೇಕು. ಬರೀ ಇಸ್ಕಾನ್ ಅವ್ರು ಮಾತ್ರ ಮಾಡೋದಲ್ಲ, ಅಥವಾ ಬರೀ ಮಾಧ್ವರ್ ಮಾಡೋದಲ್ಲ, ಅಥವಾ ಬರೀ ಶಂಕರಾಚಾರ್ಯ ಅವ್ರು ಫಾಲೋವರ್ಸ್ ಮಾಡೋದಲ್ಲ, ಎಲ್ಲಾರು ಮಾಡ್ಬೇಕು. ಯಾಕೆ ಮಾಡಬಾರ್ದು? ಯಾಕೆ ಭಗವಂತನ ಸೇವೆ ಮಾಡಬಾರ್ದು? ಏನ್ ಕಷ್ಟ? ಜಟಾಯು ಎಲ್ಲೋ ಮುದುಕ, ಹಣ್ಣು ಮುದುಕ, ಜಟಾಯು ಸಂಪಾತಿ, ಇವ್ರದೆಲ್ಲ ಕತೆ ನಾವು. ಅದಕ್ಕೆ ನಮಗೆ ರಾಮಾಯಣ ಆಗ್ಲಿ, ಗೀತೆ ಆಗ್ಲಿ, ಭಾಗವತಂ ಆಗ್ಲಿ, ಯಾವ್ದನ್ನ ಶ್ರವಣ ಮಾಡಿದ್ರು ನಮ್ಗೆ ಏನ್ ಅನ್ಸ್ಬೇಕು? ಇಲ್ಲಿ ಭಗವಂತ ಇದ್ದಾನೆ, ಭಗವಂತನ ಸನ್ನಿಧಾನ ಇದೆ, ಭಗವಂತನ ರೂಪ ಕಾಣಿಸ್ತದೆ, ಭಗವಂತನ ಗುಣಗಳು ಚೆಲ್ಲಾಡಿದೆ ಎಲ್ಲ ಕಡೆ. ನಾನು ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ? ಭಗವಂತನ ಗುಣಗಳು ಅನ್ನುವ ಮುತ್ತು ರತ್ನಗಳು ಎಲ್ಲ ಕಡೆ ಚೆಲ್ಲಾಡಿದಾನೆ ಭಗವಂತ. ನಾವು ಬಳ್ಕೋಬೇಕು ಅದನ್ನ, ಎಷ್ಟು ಸಿಗುತ್ತೋ ಅಷ್ಟು. ನಮಗ್ ಬೇಡ ಆಗಿದೆ ಈಗ. ಅಯ್ಯೋ ರಾಮಾಯಣ ಕಥೆನ ಅಂತ ನಾವ್ ಏನು ಹೇಳ್ತಾ ಇಲ್ಲ. ನಮ್ ಬರೀ ಮೇಲ್ಮೇಲೆ ತೇಲ್ಸ್ಕೊಂಡು ಹೋಗ್ತಾ ಇರೋದು ಅಷ್ಟೇನೆ. ನಾವ್ ಡೈಲಾಗ್ ಓದ್ಬೇಕು, 24,000 ಶ್ಲೋಕ. ಏನೇ ನಡೆಯುತ್ತೆ, ಸಂಭಾಷಣೆಗಳೇನು? ಸರಿ, ಅದಾದ್ಮೇಲೆ
ಹ್ಮ್ ಏನ್ ಹೇಳ್ತದೆ ಈಗ ನಾನು, ಸೀತಾ ಸ್ವಯಂವರ ಅದಾಯ್ತು. ಪರಶುರಾಮ ಅವರಿಗೆ ಗೊತ್ತಾಯ್ತು. ಸೊ ಭಗವಂತ ಅವತಾರ ಮಾಡಿದಾನೆ. ಆಮೇಲೆ ಸಾಕ್ಷಾತ್ ಭಗವಂತ ಹ್ಮ್ ವಿಷ್ಣುನೇ ಬಂದಿದ್ದಾನೆ ಅಂತೇಳಿ ಹ್ಮ್ ಪರಶುರಾಮ ಅರ್ಥ ಮಾಡ್ಕೊಂಡ್ರು. ಆಮೇಲೆ ಪರಶುರಾಮ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವತೆಗಳೆಲ್ಲ ಮೇಲಿಂದ ಪುಷ್ಪವೃಷ್ಟಿಯನ್ನು ಹಾಕ್ತಾರೆ ಪರಶುರಾಮ ಮತ್ತೆ ರಾಮರ ಮೇಲೆ. ಪರಶುರಾಮನ ಅವತಾರ ಆಯ್ತು. ನೆಕ್ಸ್ಟ್ ರಾಮ ಅವತಾರ. ಅದಾದ್ಮೇಲೆ ಆ ಆ ಸೀದಾ ಅಯೋಧ್ಯೆಗೆ ಬರ್ತಾರೆ. ಅಯೋಧ್ಯೆ ಬಂದ್ಮೇಲೆ ಆ ಮದುವೆ ಆಯ್ತು. ಮದುವೆ ಆದ್ಮೇಲೆ ರಾಮ ಲಕ್ಷ್ಮಣ ಒಂದ್ ಕಡೆ ಉಳ್ಕೋತಾರೆ. ಭರತ ಶತ್ರುಘ್ನ ಅವರ ಮಾವನ ಮನೆಗೆ ಹೊರಟೋಗ್ತಾರೆ, ಕೈಕೆ ಮನೆಗೆ. ಕೈಕೆ ಆ ತಂದೆ ಅಶ್ವಪತಿ, ಕೈಕೆಯ ಅಪ್ಪ ಅಶ್ವಪತಿ. ಅವನದೊಂದು ಕತೆ ಎಷ್ಟು ರೋಚಕವಾಗಿದೆ ನೋಡಿ. ಕೈಕೆ ಅಶ್ವಪತಿ ತುಂಬಾ ಒಳ್ಳೆಯವರು, ಸಾಧು. ಅಂದ್ರೆ ಅಶ್ವಪತಿ ಪತ್ನಿ ಇದ್ದಾಳಲ್ಲ, ಅಂದ್ರೆ ಕೈಕೆ ಅಮ್ಮ ತುಂಬಾ ಗಯ್ಯಾಳಿ ಅಂತಾರೆ ನೋಡಿ, ಆ ಕ್ಯಾಟಗರಿ, ಮಜಾರಿ ಗಯ್ಯಾಳಿ. ಸೊ ಒಂದ್ಸಲ ಏನಾಗುತ್ತೆ, ಅಶ್ವಪತಿ ಅವರಿಗೆ ಒಬ್ಬ ಋಷಿ ಅನುಗ್ರಹ ಮಾಡಿರ್ತಾರೆ. ಋಷಿದು ವರ ಇರುತ್ತೆ. ಅಂದ್ರೆ ಅವರು ಯಾವುದೇ ಪ್ರಾಣಿಗಳ ಪಕ್ಷಿಗಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಅವ್ರಿಗೆ ಶಕ್ತಿ ಬರುತ್ತೆ, ಸಾಮರ್ಥ್ಯ ಇದೆ. ಸೊ ಆ ವರ ಇರುತ್ತೆ. ಒಂದ್ಸಲ ಏನಾಯ್ತು, ಅಶ್ವಪತಿ ಮತ್ತೆ ಅವರ ಪತ್ನಿ ಮಲಗಿರ್ಬೇಕಾದ್ರೆ ಎರಡು ಜೋಡಿ ಕೀಟಗಳು ಪರಸ್ಪರ ಏನು ಮಿಥುನ ಕ್ರಿಯೆಯಲ್ಲಿ ತೊಡಗಿರ್ತಾರೆ. ಹಾಸಿಗೆ ಕೆಳಗೆ ಸಣ್ಣ ಕ್ರಿಮಿಗಳು, ಇರುವೆ ಜಾತಿ. ಅಶ್ವಪತಿಗೆ ಅವರಿಬ್ಬರು ಮಾತಾಡೋದು ಶಬ್ದ ಗೊತ್ತಾಗುತ್ತೆ, ಕೇಳಿಸ್ಕೊಂಡ್ಬಿಡ್ತಾನೆ. ಪಕ್ಷಿಗಳ ಪ್ರಾಣಿಗಳ ಕ್ರಿಮಿಕೀಟಗಳ ಮಾತುಗಳು ಅಶ್ವಪತಿಗೆ ಗೊತ್ತಾಗುತ್ತೆ. ಆ ಶಕ್ತಿ ಕೇಳಿಸ್ಕೊಂಡು ಮುಸು ನಗ್ತಾ ಇರ್ತಾನೆ. ಏನೋ ಪ್ರಣಯ ಡೈಲಾಗ್ಸ್ ಇರುತ್ತೆ, ಗಂಡ ಹೆಂಡತಿ ಮಾತಾಡ್ತಿರ್ತಾರೆ, ಅದು ಕೇಳಿಸ್ಕೊಂತಾನೆ. ಅಶ್ವಪತಿ ನಕ್ ಬಿಡ್ತಾನೆ. ಸೊ ಅಶ್ವಪತಿ ಪತ್ನಿ ಅಂದ್ರೆ ಕೈಕೆ ಅಮ್ಮ, ಅವಳು ತಾಕೀತ್ ಮಾಡ್ತಾಳೆ. ಏನ್ ನಗ್ತಾ ಇರೋದು ಆ ಹೀಗೆ ಜಬರ್ದಸ್ತ್ ಹೇಳ್ತಾನೆ. ಯಾರಿಗೂ ಹೇಳಬಾರ್ದು ಅಂತ ಹೇಳಿರ್ತಾರೆ ಋಷಿ. ನಿನಗೆ ಗೊತ್ತಿರೋ ವಿದ್ಯೆಯನ್ನ ಯಾರು ಕೇಳಿದ್ರು ಹೇಳಬಾರದು. ಸೊ ಅಶ್ವಪತಿ ಸಿಕ್ಕಾಕೊಂಡ ಈಗ ಹೆಂಡತಿ ಕೈಯಲ್ಲಿ. ಇಲ್ಲ, ಹೇಳಬೇಕು, ಇಲ್ಲಾಂದ್ರೆ ನಾನು ಆಕಾಶ ಭೂಮಿ ಒಂದು ಮಾಡ್ಬಿಡ್ತೀನಿ ಅಂತ ಗಲಾಟೆ ಮಾಡ್ತಾಳೆ. ಈ ತರ ಹಠಮಾರಿ ಸ್ವಭಾವ. ಸೊ ಏನಾಯ್ತು, ಅಶ್ವಪತಿಗೆ ಅದು ಹಿಡಿಸ್ಲಿಲ್ಲ. ಆಗ ಇನ್ನು ಆ ಕೈಕೆ ಸಣ್ಣ ಮಗು. ಕೈಕೆ ಹೇಗಿದ್ಲು ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ಕೈಕೆ ಈ ಹುಣ್ಣಿಮೆ ಚಂದ್ರನಲ್ಲಾದ್ರೂ ಕಲೆ ಇದೆ ಅಲ್ವಾ, ಶಶಾಂಕ ಮೊಲದ ಕಲೆ. ಬಟ್ ಕೈಕೆ ಮುಖದಲ್ಲಿ ಒಂದು ಕಲೆ, ಅಷ್ಟು ಸ್ಫುರದ್ರೂಪಿ ಅವಳು, ಸುಂದರಿ, ಮಹಾ ಗಟ್ಟಿಗಿತ್ತಿ, ಧೈರ್ಯವಂತೆ, ಎಲ್ಲ ಗುಣಗಳು ಕೊಟ್ಟಿದ್ದ ಭಗವಂತ. ಅಂಥ ಕೈಕೆಯನ್ನ ಕರ್ಕೊಂಡು ಹೊರಟೋಗ್ಬಿಡ್ತಾನೆ ಅಶ್ವಪತಿ. ನಿನ್ ಜೊತೆ ಇರೋದಕ್ಕೆ ಲಾಯಕ್ಕಿಲ್ಲ ಅಂತ. ಆ ಕೈಕೆನ ಕರ್ಕೊಂಡೋಗಿ ದಾಸಿ ಕೈಲಿ ಕೊಟ್ಬಿಡ್ತಾನೆ. ಯಾರದು? ಮಂಥರ ಕೈಲಿ ಕೊಟ್ಬಿಡ್ತಾನೆ ಕೈಕೆನ. ಈ ಸಾಕು ಮಗುನ ಅಂತ. ಸೊ ಮಂಥರೆ ಒಳ್ಳೆಯವಳೆ, ಅದೇ ಕೆಟ್ಟವಳು. ತುಂಬಾ ಒಳ್ಳೆಯವಳೆ, ಆದ್ರೆ ತುಂಬಾ ಕೆಟ್ಟವಳು. ಯಾಕೆಂದ್ರೆ ಮಂಥರೆ, ಜಟಿಲ ಈ ದ್ವಾಪರದಲ್ಲಿ. ಸೊ ಇವರೆಲ್ಲ ಮಾಯಾ ಶಕ್ತಿ ಅಭಿವ್ಯಕ್ತಿ. ಓಕೆ, ಮಾಯೆ. ಸೊ ಮಾಯೆ ಏನ್ ಮಾಡುತ್ತೆ ಅಂದ್ರೆ ಭಗವಂತನಿಂದ ದೂರ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಎಷ್ಟು ದೂರ ಕರ್ಕೊಂಡು ಹೋದಷ್ಟು ಆ ಜೀವ ಏನ್ ಮಾಡ್ತಾನೆ, ಮತ್ತೆ ನಾನು ಭಗವಂತನ ಹತ್ರಕ್ಕೆ ಹೋಗ್ಬೇಕು ಅಂತ ಸ್ಪ್ರಿಂಗ್ ಇದ್ದಂಗೆ. ಸ್ಪ್ರಿಂಗ್ ನ ಎಷ್ಟು ಹೇಳಿದ್ರು ಬಿಟ್ಟಾಗ ಏನಾಗುತ್ತೆ, ಅದು ಮತ್ತೆ ವಾಪಸ್ ಹೋಗೋ ಕಾಯ್ತಿರುತ್ತಲ್ವಾ. ಸೊ ಹಾಗೆ ಮಾಯಾ ಪ್ರತಿಯೊಬ್ಬರ ಜೀವನ ಮೇಲೂ ಭಗವಂತನಿಂದ ದೂರ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿರ್ತಾಳೆ. ಆದ್ರೆ ಜೀವನ ಸ್ವಭಾವ ಕೃಷ್ಣನ ಭಕ್ತಿ. ಯಾರು ಕರ್ಕೊಂಡು ಹೋದಾಗ ಹೋಗೇ ಬಿಡ್ತಾರೋ ಅವ್ರ ಕತೆ ಮುಗೀತು. ಯಾರು ಕರ್ಕೊಂಡು ಹೋದಷ್ಟು ಇಲ್ಲ ನಾನು ಭಗವಂತನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾನೆ, ಅವನು ಉದ್ಧಾರ ಮಾಡ್ತಾಳೆ ಅಷ್ಟೇ. ಮಾಯೆ ಡಬಲ್ ರೋಲ್ ಪ್ಲೇ ಮಾಡ್ತಾಳೆ. ಯೋಗ ಮಾಯ, ಮಹಾಮಾಯ, ಸುಭದ್ರ ಮಾರಣಿ. ಯಾರು ಹೇಳದಷ್ಟು ಭಗವಂತನ ಹತ್ತಿರಕ್ಕೆ ಹೋಗ್ಬೇಕಂತ ಆಸೆ ಪಡ್ತಾರೆ, ಅವ್ರನ್ನ ಬಿಟ್ಬಿಡ್ತಾಳೆ. ಇಲ್ಲ ಸರ್, ಅವ್ರು ಕರೆದ್ರು ಅದಕ್ಕೆ ಹೊರಟೋಗ್ಬಿಟ್ಟೆ ಅನ್ನೋನ್ನ ಏನು ಮಾಡೋಕ್ಕಾಗೋದಿಲ್ಲ. ಸೊ ಈಗ ಮಂಥರ ಏನ್ ಮಾಡೋದು, ಕೈಕೆಯನ್ನ ಸಣ್ಣ ಮಗು ಇದ್ದಾಗಿಂದಾನೆ. ಆಮೇಲೆ ಅಶ್ವಪತಿ ಹೆಂಡತಿ ಬಗ್ಗೆ ಏನು ಹೇಳೋದಿಲ್ಲ ವಾಲ್ಮೀಕಿ, ಮುಗೀತು ಅಷ್ಟೇ ನೋಡ್ತಾರೆ. ಅಶ್ವಪತಿಗೊಬ್ಬ ಮಗ ಇರ್ತಾನೆ,
ಇದಾಜಿತ್ ಅಂತ ಅಂದ್ರೆ ಮಾವ, ಭರತನಿಗೆ ಮಾಮ ಆಗ್ಬೇಕು, ಅಮ್ಮನ ತಮ್ಮ. ಇದಾಜಿತ್ ಇದಮನ್ಯುನ ಗೊತ್ತಿಲ್ಲ. ಇದಾಮನ್ಯು. ಸೊ ಈಗ ಮದುವೆ ಆದ್ಮೇಲೆ ಭರತ ಎಲ್ರಿಗೂ ಮದುವೆ ಆಯ್ತು. ಆಮ್, ಸೀತಾ, ಊರ್ಮಿಳಾ, ಶ್ರುತಕೀರ್ತಿ, ಮಾಂಡವಿ, ರಾಮ, ಸೀತಾ, ಲಕ್ಷ್ಮಣ, ಊರ್ಮಿಳಾ, ಶತ್ರುಘ್ನ, ಶ್ರುತಕೀರ್ತಿ, ಭರತ, ಮಾಂಡವಿ. ಸೊ ಮದುವೆ ಆದ್ಮೇಲೆ ಭರತ ಮತ್ತೆ ಶತ್ರುಘ್ನ ಒಂದ್ ಕಡೆ ಇರ್ತಾರೆ. ಎಲ್ಲಿ? ಮಾವನ ಮನೆ ಇರ್ತಾರೆ, ಕೇಕಯ ದೇಶದಲ್ಲಿ. ಇಲ್ಲಿ ಸಾರಿ, ರಾಮ ಮತ್ತೆ ಲಕ್ಷ್ಮಣ ಮಾತ್ರ ಇರ್ತಾರೆ. ಸೊ ಇಲ್ಲಿಗೆ ಬಾಲಕಾಂಡ ಮುಗೀತು. ಆಯ್ತಾ? ಇಲ್ಲಿಗೆ ಬಾಲಕಾಂಡ ಮುಗೀತು. ಈಗ ನನ್ಗೆ ಅನಿಸ್ತಾ ಇವಾಗ ಅಯೋಧ್ಯ ಕಾಂಡ ಶುರು ಮಾಡಿದ್ರೆ ನಾನು ಏನ್ ಹೇಳಬೇಕು ಏನ್ ಬಿಡ್ಬೇಕು ಗೊತ್ತಾಗೋದಿಲ್ಲ. ಎಲ್ಲಿ ಹಿಡಿದು ಬಿಡುತ್ತೆ ನಮ್ಮನ್ನ ಅದು ಹೇಳಕ್ಕಾಗೋದಿಲ್ಲ. ಹೇಳ್ತಾ ಇದ್ರೆ ಮೊದಲನೇ ಚಾಪ್ಟರ್ ಅಯೋಧ್ಯ ಕಾಂಡದಲ್ಲಿ ಮೊದಲನೇ ಸರ್ಗನೆ ನಮ್ಮನ್ನ ಹಿಡಿದು ಕೂರಿಸ್ಬಿಡುತ್ತೆ. ಎಲ್ಲಿಂದ ಶುರು ಆಗುತ್ತೆ? ನಾಳೆ ಪಟ್ಟಾಭಿಷೇಕ ಆಗ್ಬೇಕು, ದಶರಥ ಎಲ್ಲಾರನ್ನೂ ಕರೆದಿದ್ದಾನೆ, ವಸಿಷ್ಠರನ್ನ, ತನ್ನ ಸೇನಾ ಪಡೆಯವರು, ಬ್ರಾಹ್ಮಣರನ್ನೆಲ್ಲ ಕರೆದಿದ್ದಾನೆ. ನನಗೆ ವಯಸ್ಸಾಯ್ತಪ್ಪ, 60,000 ವರ್ಷ ಆಯ್ತು, ನನಗೆ ರಾಜ್ಯಭಾರ ಮಾಡಿ ಸುಸ್ತಾಯ್ತು, ಹೆಂಗು ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಅವ್ರಿಗೆ ಮದುವೆ ಎಲ್ಲ ಮಾಡಿದ್ದೀನಿ. ಈಗ ರಾಮನ ಹೆಸರು ಎಲ್ಲ ಕಡೆ ಪ್ರಸಿದ್ಧ ಆಗ್ತಾ ಇದೆ, ಜನರಿಗೆ ರಾಮ ಅಂದ್ರೆ ತುಂಬಾ ಇಷ್ಟ. ಸೊ ಅವನ್ನ ರಾಜನ್ ಮಾಡ್ಬೇಡ ಅಂತ. ಹಾ, ಒಳ್ಳೇದೇ ಆಯ್ತು. ಸೊ ಯಾಕೆ ರಾಮನ ರಾಜನಾಗಿ ಮಾಡ್ಬೇಕು? ದಶರಥ ರಾಜನಾಗಿದ್ದಾಗ್ಲೇನೆ ದಶರಥನ ಸಾಮ್ರಾಜ್ಯ ಹೆಂಗಿತ್ತು, ರಾವಣನು ಕೂಡ ಮುಟ್ಟಕ್ಕಾಗ್ಲಿಲ್ಲ, ಅಷ್ಟು ಸುಸಜ್ಜಿತವಾಗಿತ್ತು. ದಶರಥ ಅಂದ್ರೆ ಎಲ್ರಿಗೂ ತುಂಬಾ ಪ್ರೀತಿ, ತುಂಬಾ ಸಾಧು ಸ್ವಭಾವ. ದಶರಥ ತುಂಬಾ ಸಾಧು, ಆದ್ರೆ ಅಷ್ಟೇ ನೋವನ್ನು ತಿಂದಿರ್ತಾನೆ ಜೀವನದಲ್ಲಿ, ತುಂಬಾ ನೋವನ್ನು ತಿಂದಿರ್ತಾನ ಅವನು. ಮಕ್ಕಳಿಲ್ಲ ಅನ್ನೋ ಕೊರಗು, ಕೊನೆಗೆ ಅದು ಒಂದು ನೋವಿತ್ತು, ಎಲ್ಲ ಆಯ್ತು. ಸೊ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕು. ಎಲ್ಲ ಸಾಮಂತ ರಾಜರನ್ನ, ನಗರದ ಪ್ರಮುಖರನ್ನ, ಬ್ರಾಹ್ಮಣರನ್ನ, ವಸಿಷ್ಠ, ವಾಮದೇವ, ಸುಮಂತ್ರ, ಜಾಬಾಲಿ ಎಲ್ಲರನ್ನು ಕರೆಸಿ ಒಂದು ಸಭೆ ಮಾಡ್ತಾರೆ. ಸಭೆ ಮಾಡಿ ಮೊದಲು ರಾಮನ ಗುಣಗಳನ್ನ ಹಾಡ್ತಾನೆ. ಏನು ಅಂತ ಹೇಳಿ ರಾಮನ ಗುಣಗಳನ್ನ? ಅವನ್ನ ಕಂಡ್ರೆ ಜನಗಳಿಗೆ ಏನೋ ಪ್ರೀತಿ, ಸುಮ್ನೆ ನೋಡ್ಬೇಕು ಅಂತ ಬರ್ತಾರೆ ಜನ. ರಾಮನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ರಾಮನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರಾದ್ರೂ ರಾಮಚಂದ್ರನ ಕೋಪ ಅಂದ್ರೆ ನಿಂದನೆ ಮಾಡಿದ್ರು ಕೂಡ ಕೋಪ ಮಾಡ್ಕೋತಿರ್ಲಿಲ್ಲ ಅಂತ. ಹೆಂಗಪ್ಪ ಇರೋದು? ತುಂಬಾ ಕಷ್ಟ. ಸರಿ, ದಶರಥ ತನ್ನ ಮಗನ ಗುಣಗಾನ ಮಾಡ್ತಾ ಇದ್ದಾನೆ. ಸರ್ವ ವಿದ್ಯಾವ್ರತ ಸ್ನಾತೋ ಯಥಾವತ್ ಸಾಂಗ ವೇದವಿತ್ ವಿಶ್ವಸ್ತ್ರೇ ಚ ಪಿತು ಶ್ರೇಷ್ಠೋ ಬಭೂವ ಭರತಾಗ್ರಜ ಕಲ್ಯಾಣಾಭಿಜನ ಸಾಧುರ್ ಅಧೀನ ಸತ್ಯವಾಗೃಜುಃ ವೃದ್ಧೈರಭಿ ವಿನೀತಶ್ಚ ದ್ವಿಜೈ ಧರ್ಮಾರ್ಥದರ್ಶಿಭಿಃ ಧರ್ಮ ಕಾಮಾರ್ಥ ತತ್ವಜ್ಞ ಸ್ಮೃತಿಮಾನ್ ಪ್ರತಿಭಾನವಾನ್ ಲೌಕಿಕೆ ಸಮಯಾಚಾರೇ ಕೃತಕಲ್ಪೋ ವಿಶಾರದಃ ನಿವೃತ ಸಮತಾಕಾರೋ ಗುಪ್ತ ಮಂತ್ರ ಸಹಾಯವಾನ್. ಮಂತ್ರಗಳನ್ನ ಗುಪ್ತವಾಗಿ ಆಲೋಚನೆ ಮಾಡ್ಬೇಕು, ಅದು ರಾಮಚಂದ್ರನ್ ಗೊತ್ತಿತ್ತು. ಯಾರ ಹತ್ರ ಏನ್ ಹೇಳ್ಬೇಕು ಅದನ್ನಷ್ಟೇ ಹೇಳ್ತಾ ಇದ್ದ. ಅಮೋಘ ಕ್ರೋಧ ಹರ್ಷಶ್ಚ ತ್ಯಾಗ ಸಂಯಮ ಕಾಲವಿತ್. ಏನಂದ್ರೆ ರಾಮಚಂದ್ರನ ಹರ್ಷನೂ ವ್ಯರ್ಥ ಆಗ್ತಿರ್ಲಿಲ್ಲ, ಅವನ ಕ್ರೋಧನೂ ವ್ಯರ್ಥ ಆಗ್ತಿರ್ಲಿಲ್ಲ. ರಾಮಚಂದ್ರ ಕೋಪ ಮಾಡ್ಕೊಂಡ ಅಂದ್ರೆ ಅದರಿಂದ ಏನೋ ಲಾಭ ಆಗ್ತಾ ಇತ್ತು. ಅದು ಒಂದು ಗುಣನೇ, ಕಲ್ಯಾಣ ಗುಣ. ಅರೋಗಸ್ತರುಣೋ ವಾಗ್ಮಿ ವಪುಷ್ಮಾನ್ ದೇಹ ಕಾಲವಿತ್. ಅವನ ಶರೀರ ನಿರೋಗಿಯಾಗಿತ್ತು, ಯಾವ ಕಾಯಿಲೆ ಕಸಾಲೆ ಏನೂ ಇರಲಿಲ್ಲ. ತರುಣ. ರಾಮಚಂದ್ರ ಮುದುಕ ಆಗಿದ್ದಾನೆ ಅಂತ ಎಲ್ಲೂ ಹೇಳಿಲ್ಲ ಅಲ್ಲ. ರಾಮಚಂದ್ರನಿಗೆ ಗಡ್ಡ ಬಿಳಿ ಗಡ್ಡನ ಹಾಕಿದ್ರ? ಇಲ್ಲ. ಯಾವ ಚಿತ್ರಕಾರನು ಆತರ ಧೈರ್ಯ ಮಾಡ್ಲಿಲ್ಲ. ಯಾಕಂದ್ರೆ ಅವನು ಸದಾ ಯುವಕ, ತರುಣ. ರಾಮಚಂದ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ ಅಂದ್ರೆ, ಎಷ್ಟು ಬೇಕು ಅಷ್ಟೇ ಮಾತಾಡ್ತಾ ಇದ್ದ, ಅಷ್ಟೇ ಸ್ವೀಟ್ ಆಗಿ ಮಾತಾಡ್ತಾ ಇದ್ದ. ದೇಶ ಕಾಲಕ್ಕೆ ತಕ್ಕಾಗಿ ಮಾತಾಡ್ತಾ ಇದ್ದ, ದೇಶ ಕಾಲಕ್ಕೆ ತಕ್ಕ ಹಾಗೆ ಮಾತಾಡ್ತಾ ಇದ್ದ. ಲೋಕೆ ಪುರುಷ ಸಾರಜ್ಞ ಸಾಧು ರೇಖೋ ವಿನಿರ್ಮಿತ. ಇದೆಲ್ಲ ದಶರಥ ಮಹಾರಾಜ್ ಹೇಳ್ತಾ ಇದ್ದಾನೆ, ಮಗನ ಗುಣಗಾನ ಮಾಡ್ತಾ ಇದ್ದಾನೆ. ಇಷ್ಟು ನನಗೂ ಇಲ್ವಲ್ಲ ನನ್ನ ಮಗನ, ಅಂದ್ರೆ ಎಂಥ ತಂದೆಗೂ
ಮಗ ನನಗಿಂತ ಶ್ರೇಷ್ಠ ಅಂತ ಅಂದಾಗ ಎಷ್ಟು ಖುಷಿ ಆಗುತ್ತೆ ನೋಡಿ. ಸರ್ವ ವಿದ್ಯಾ ವ್ರತಸ್ನಾತೋ, ಎಲ್ಲ ವಿದ್ಯೆಗಳು ಗೊತ್ತಿತ್ತು ಅವರಿಗೆ ಯಥಾವತ್ತು. ಹೆಂಗಂದ್ರೆ ನಂಗೆ ತಿಳ್ಕೊಂಡಿರ್ಲಿಲ್ಲ ಅಡ್ಡಾದಿಡ್ಡಿ, ಯಥಾವತ್ ಸಾಂಗ ವೇದವಿತ್ತು, ಪ್ರತಿಯೊಂದು ವೇದನೂ ಗೊತ್ತಿತ್ತು ಅವ್ರಿಗೆ, ಸಕಲ ಗುಣಗಳು ಗೊತ್ತಿತ್ತು ರಾಮಚಂದ್ರನಿಗೆ. ಏನಾದ್ರು ಹೊರಗಡೆ ಹೋದ್ರೆ ಎಲ್ರು ಜನ ಬಂದು ಅವ್ರಿಗೆ ಪಾದಾಭಿವಂದನೆ ಮಾಡ್ತಾ ಇದ್ರು. ಓ ರಾಮಚಂದ್ರ, ನಿಮ್ಮನ್ನ ತಪ್ಕೋಬೇಕು, ನಿಮ್ಮನ್ನ ನೋಡ್ಬೇಕು, ನಿಮ್ಗೆ ಸೇವೆ ಮಾಡ್ಬೇಕು, ನಿಮ್ಗೆ ಆಲಿಂಗನ ಮಾಡ್ಬೇಕು, ಕಣ್ಣೀರ್ ಹಾಕ್ತಾ ಇದ್ರು ರಾಮಚಂದ್ರನ ನೋಡ್ತಾ ಇದ್ರೆ. ಕಲ್ಯಾಣ ಭಿಜನ ಸಾಧು ರಧೀನ ಸತ್ಯವಾಗ್ರುಜು, ಕಲ್ಯಾಣ ಭಿಜನ. ರಾಮಚಂದ್ರ ಹಾಗೇ ಇರ್ತಾ ಇದ್ದ. ಒಂದು ಪ್ರಕ್ಷಿಪ್ತ ಪಾಠದಲ್ಲಿ ಬರುತ್ತೆ, ಒಂದು ನಾಯಿ ಒಂದು ರಾಮಚಂದ್ರನ ಒಂದು ನ್ಯಾಯ ಕೇಳುತ್ತೆ, ರಾಮಚಂದ್ರ ನಾಯಿಗೂ ಕೂಡ ನ್ಯಾಯ ಒದಗಿಸ್ತಾನೆ ಅಂತ. ನನ್ನ ರಾಜ್ಯದಲ್ಲಿ ಯಾವ ಒಂದು ಕ್ರಿಮಿ ಕೀಟ ನಾಯಿ ಪ್ರಾಣಿ ಪಕ್ಷಿನೂ ಕೂಡ ಅನ್ಯಾಯದಿಂದ ಬಳಲಬಾರದು. ಇದು ರಾಮರಾಜ್ಯ. ದಶರಥ ಹೇಗಿದ್ನೋ ಅವ್ರಿಗಿಂತ ಒಂದ್ ಕೈ ಮೇಲೆ ರಾಮಚಂದ್ರ. ತುಂಬಾ ವಿನಯಶೀಲ, ನಿವೃತ್ತ ಸಂವೃತ ಆಕಾರೋ, ತುಂಬಾ ವಿನಯ, ಹಂಬಲ್ನೆಸ್, ಪೊಲೈಟ್ನೆಸ್. ಯಾರೇ ಬರಲಿ, ದೊಡ್ಡವ್ರು ಚಿಕ್ಕವ್ರು ಏನಿಲ್ಲ, ಎಲ್ರಿಗೂ ಹರೇ ಕೃಷ್ಣ, ಹರೇ ಕೃಷ್ಣ ಹೇಳ್ತಿಲ್ಲ, ನಮಸ್ಕಾರ. ನಾವು ಹಾಗೆ, ಯಾರೇ ಬರಲಿ ಹರೇ ಕೃಷ್ಣ. ನಮ್ ಸೆಂಟ್ರಿಗೆ ಒಂದ್ ಸಣ್ಣ ಮಗು ಬರುತ್ತೆ, ತುಂಬಾ ಜನ ಬರ್ತಾರೆ ಮಕ್ಕಳು, ಯಾರೇ ಆಗ್ಲಿ ಹರೇ ಕೃಷ್ಣ. ಇಲ್ಲ ನನಗಿಂತ ಚಿಕ್ಕವ್ರು ಇವ್ರು, ನಾ ಕೇಳ್ಬೇಕು, ಅವ್ರು ಹೇಳಿ ನನಗೆ. ರಾಮಚಂದ್ರ ಯಾವತ್ತೂ ಫಸ್ಟ್ ಯಾರಾದ್ರೂ ಮಾತಾಡೋಕ್ ಮುಂಚೆ ರಾಮಚಂದ್ರನೇ ಮಾತಾಡ್ಬಿಡ್ತಾ ಇದ್ದ. ನೋಡಿದ ತಕ್ಷಣ ನಮಸ್ತೆ, ಹೇಗಿದ್ದೀರಾ? ಮಹಾರಾಜರೇ ನಮಸ್ತೆ ನಮಸ್ತೆ, ನಾನೇ ಹೇಳ್ಬೇಕು ಅನ್ಕೊಂಡಿದ್ದೆ ನಿಮ್ಗೆ. ಇಲ್ಲ ಇಲ್ಲ ಪರವಾಗಿಲ್ಲ. ಕಲ್ಯಾಣ ಗುಣ. ಆಮೇಲೆ ಅಷ್ಟೇನಾ, ದೃಢ ಭಕ್ತಿ. ರಾಮಚಂದ್ರ ಭಕ್ತಿ ಮಾಡ್ತಾ ಇದ್ನ, ಯಾಕೆ ಮಾಡಬಾರ್ದು? ರಾಮಚಂದ್ರ ದೇವ್ರಲ್ವಾ? ದೇವ್ರಲ್ಲ, ಈಗ ಮನುಷ್ಯ. ನೀವು ದೇವ್ರಂತ ಯಾಕೆ ನೋಡ್ತೀರಿ? ದೇವ್ರು ಅಂತ ನೋಡಿದಾಗ ಅವಾಗ ಪ್ರಶ್ನೆ ಬರುತ್ತೆ, ದೇವ್ರು ಊಟ ಮಾಡ್ತಾನ, ದೇವ್ರು ನಡ್ಕೊಂಡು ಹೋಗ್ತಾನ, ದೇವ್ರು ಹಂಗ್ ಮಾಡ್ತಾನ, ದೇವ್ರು ಕಾಡಲ್ಲ, ಇದೆಲ್ಲ ಬರುತ್ತೆ ಪ್ರಶ್ನೆ. ನಾವು ರಾಮಾಯಣ ಶ್ರವಣ ಮಾಡ್ಬೇಕಾದ್ರೆ ರಾಮಚಂದ್ರನನ್ನ ಒಬ್ಬ ಮರ್ಯಾದ ಪುರುಷ ಅಂತ ನೋಡ್ಬೇಕು. ಭಗವಂತನೇ ಹೌದು, ಅದೇನ್ ಡೌಟ್ ಇಲ್ಲ. ಆದ್ರೆ ನಾವು ನೋಡ್ಬೇಕಾದ್ರೆ ಈಗ ನಾಟಕ, ನಾನು ಹೇಳ್ತಿರ್ತೇನಲ್ಲ ಒಂದು ಎಕ್ಸಾಂಪಲ್, ಹನುಮಂತನ ವೇಷ ಹಾಕಿದ್ದಾರೆ ಅಷ್ಟೇ ಅವನಿಗೆ. ಅವನು ಯಾವ್ದೋ ಮನೆ ಹುಡುಗ, ಹನುಮಂತ ಅಲ್ಲ, ಅದು ನಿಜವಾದ ಹನುಮಂತ ಅಲ್ಲ. ಹನುಮಂತನ ವೇಷ ಹಾಕಿದಾಗ ಹನುಮಂತ ಅಂತ ನೋಡ್ಬೇಕು ನಾವೀಗ. ನಮ್ಮನೆ ಹುಡುಗ ಬಂದಿದ್ದ ನೋಡ್ರಿ, ಈಗ ನೆಕ್ಸ್ಟ್ ಹಾರ್ತ ನೋಡಿ, ಲಂಕೆ ಹಾರ್ತಾನೆ ಅಂತ ಹೇಳ್ಬಾರ್ದು ನಾವು. ರಸಾಭಾಸ ಆಗ್ಬಿಡುತ್ತೆ. ಅದಕ್ಕೆ ದೃಢ ಭಕ್ತಿ. ರಾಮಚಂದ್ರನು ಕೂಡ ಭಕ್ತಿ ಮಾಡ್ತಾ ಇದ್ದ. ಎಷ್ಟು ಜನಕ್ಕೆ ಇದೆಲ್ಲ ಗೊಡ್ಡು ಪ್ರಶ್ನೆಗಳು ಬಂದ್ಬಿಡುತ್ತೆ ತಲೆ ಒಳಕ್ಕೆ, ಗೊತ್ತಾ? ಏನ್ರಿ ರಾಮಚಂದ್ರ ದೇವ್ರು ಅಂತ ಹೇಳ್ತೀರಾ? ಹೌದು, ಮತ್ತೆ ಹೀಗ್ ಮಾಡ್ಬೋದಾ ಹಾಗ್ ಮಾಡ್ಬೋದಾ ಅಂತ ಪ್ರಶ್ನೆ ಮಾಡ್ತಾರೆ. ಏನೋ ದೊಡ್ಡ ನಾವು ಪ್ರಶ್ನೆ ಕೇಳಕ್ಕೆ ನಮಗೂ ಇದಿದೆ, ರೈಟ್ಸ್ ಇದೆ ಅನ್ನೋ ತರ ಗೊಡ್ಡು ಪ್ರಶ್ನೆಗಳು, ಅದಕ್ಕೆ ಉತ್ತರನೇ ಕೊಡಂಗಿಲ್ಲ, ಪ್ರಶ್ನೆನೇ ಅಲ್ಲ ಅದು. ಶಾಸ್ತ್ರದ ಜ್ಞಾನ ಇಲ್ದಾಗ ನಮ್ದೆಲ್ಲ ಗೊಡ್ಡು ಜ್ಞಾನ ಬಂದ್ಬಿಡುತ್ತೆ. ಭಗವಂತನೇ, ಹೌದು ಭಗವಂತನೇ ರಾಮಚಂದ್ರ, ಅದರ ಮನುಷ್ಯನಾಗಿ ಬಂದಿದ್ದಾನೆ. ಸ್ಥಿರ ಪ್ರಜ್ಞೋ, ಭಗವದ್ಗೀತೆಯಲ್ಲಿ ಸ್ಥಿತ ಪ್ರಜ್ಞೋ ಹೇಳ್ತಾರೆ. ಸ್ಥಿತ ಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವಃ ಸಿದ್ಧೀಂ ಕಿಂ ಪ್ರಭಾಷೇತ ಕಿಂ ಆಸೀತ ಪ್ರಜೇತ ಕಿಂ. ಇಲ್ಲಿ ಸ್ಥಿರ ಪ್ರಜ್ಞೋ ಅಂತ ಹೇಳ್ತಾರೆ. ಆಮೇಲೆ ನಾ ಅಸದ್ಗ್ರಾಹಿ ನಾ ದುರ್ವಚಃ, ಯಾವತ್ತೂ ಕೂಡ ಕೆಟ್ಟ ಮಾತಾಡ್ತಿರ್ಲಿಲ್ಲ, ಯಾವತ್ತು ಅಸತ್ ವಸ್ತುಗಳನ್ನ ಸಂಪಾದನೆ ಮಾಡ್ಬೇಕು ಅಂತ ಆಸೆ ಪಡ್ತಿರ್ಲಿಲ್ಲ. ಅಪ್ರಮತ್ತಶ್ಚ, ಅಪ್ರಮತ್ತ ಅಂದ್ರೆ ಬುದ್ಧಿ ಇಲ್ದವ್ರು ಅಂತ. ಬುದ್ಧಿ ಇಲ್ದಿರೋರ್ ತರ ಯಾವತ್ತೂ ನಡ್ಕೊಳ್ಳಿಲ್ಲ. ಸ್ವದೋಷ ಪರದೋಷವಿತ್ತು. ಸ್ವದೋಷ ಅಂದ್ರೇನು? ತನ್ನಲ್ಲಿ ಯಾವ್ದು ತಪ್ಪಿದೆ ಅದು ತಿಳ್ಕೊಳ್ತಾ ಇದ್ದ ಭಗವಂತ. ಭಗವಂತ ತಪ್ಪು ಮಾಡ್ತಾನ? ಪ್ರಶ್ನೆ ಹೇಳ್ಬೋದು. ಸ್ವದೋಷ ಪರದೋಷವಿತ್ತು. ನಾವೇನ್ ಮಾಡ್ತೀವಿ, ಇನ್ನೊಬ್ರಲ್ಲಿ ದೋಷ ಹುಡುಕ್ತಿವಿ. ನೋಡ್ರಿ ನಿಮ್ ಹುಡುಗನಲ್ಲಿ ಆ ದೋಷ ಇದೆ, ಆ ದೋಷ ಇದೆ, ಇದು ನಿನ್ನಲ್ಲಿ ಇದೆ ಫಸ್ಟ್ ದೋಷ, ಅದ್ ನನ್ಗೆ ಗೊತ್ತಿಲ್ಲ, ನಾನು ಹೇಳೋದಿಲ್ಲ ಅದು. ಮತ್ತೆ ನಿನ್ನಲ್ಲಿ ದೋಷ ಹಾಗೆ ಇಟ್ಕೊಂಡು ಇನ್ನೊಬ್ರಲ್ಲಿ ದೋಷ ಹುಡುಕಿದ್ರೆ ನಾವು ಸರಿ ಇಲ್ಲ, ನಮ್ಮಲ್ಲೂ ದೋಷಗಳಿದೆ, ನಮ್ಮಲ್ಲೂ ಅರ್ಥಗಳಿದೆ, ನಾವು ಸರಿ ಮಾಡ್ಕೋಬೇಕು. ರಾಮಚಂದ್ರ ಸ್ವದೋಷ ಪರದೋಷವಿತು ಶಾಸ್ತ್ರಜ್ಞಶ್ಚ ಕೃತಜ್ಞಶ್ಚ ಪುರುಷಾಂತರ ಕೋವಿದ. ಪ್ರತಿಯೊಬ್ಬರ ಮನೋಭಾವವನ್ನು ತಿಳ್ಕೊತಾ ಇದ್ದ. ಯಾರಾದ್ರೂ ಎದುರುಗಡೆ ಬಂದು ನಿಂತ್ಕೊಂಡ್ರೆ ಅವ್ರ ಮುಖ ನೋಡಿದ ತಕ್ಷಣ ಏನೋ ಸಮಸ್ಯೆ ಇದೆ ಅವರಿಗೆ,
ಈ ಸಮಸ್ಯೆ ನಾನು ತೀರಿಸ್ಬೇಕು. ಇದು ರಾಮಚಂದ್ರನ ಗುಣ. ಆಮೇಲೆ ಸತ್ಸಂಗ್ರಹಾನುಗ್ರಹಣೆ, ಒಳ್ಳೆಯವ್ರನ್ನ ಅನುಗ್ರಹ ಮಾಡ್ತಾನೆ. ಸತ್ಸಂಗ, ಯಾರು ಸತ್ಸಂಗಕ್ಕೆ ಬರ್ತಾರೆ ಅವ್ರಿಗೆ ರೆಸ್ಪೆಕ್ಟ್ ಮಾಡೋದು, ಯಾರು ಹೇಳಿದ ಕೆಲಸ ಮಾಡಲ್ಲ ಅವ್ರಿಗೇನಕ್ಕೆ ಅಷ್ಟೇ ರೆಸ್ಪೆಕ್ಟ್ ಮಾಡ್ಬೇಕು, ಅವ್ರಿಗೆ ಹಂಗೆ ಭಗವಂತ ತಾರತಮ್ಯ ಮಾಡ್ತಾ ಇಲ್ಲ. ಓಕೆ, ಇವ್ರು ಸೇವೆ ಮಾಡ್ತಾರೆ ಅವ್ರಿಗೆ ರೆಸ್ಪೆಕ್ಟ್ ಮಾಡೋದು, ಇವ್ರು ಹೇಳಿದ ಕೆಲಸ ಮಾಡಲ್ಲ ಇವ್ರಿಗೆ ಹೇಗ್ ಬೇಕಾ ಟ್ರೀಟ್ ಮಾಡೋದು. ಅದು ಅದು ದೋಷ ಅಲ್ಲ, ಅದು ಗುಣ. ಇಲ್ಲ ಇಲ್ಲ, ನಾವು ಸೇವೆ ಮಾಡದೇ ಇರಲಿ, ನಮ್ಮನ್ನು ಹಾಗೆ ನೋಡ್ಬೇಕು. ನಾನು ಎಕ್ಸಾಮ್ ಬರೀದೇ ಇರಲಿ, ನಮ್ಮ ಟೀಚರ್ ನಮ್ಮನ್ನ ಬೆನ್ ತಟ್ಟಬೇಕು. ಶ್ರೀಮಂತ್ ಪ್ರಭು ಇದ್ದಾರೆ ಇಲ್ಲಿ ಟೀಚರು, ಭಾಗ್ಯಲಕ್ಷ್ಮಿ ಅಜ್ಜಿ ಇದ್ದಾರೆ ಟೀಚರು, ಎಲ್ಲರನ್ನೂ ಹಾಗೆ ಬೆನ್ ತಟ್ತೀವಾ? ಶಬಾಷ್, 0 ತಗೊಂಡಿದ್ಯಾ, ವೆರಿ ಗುಡ್ ಅಂತೀವ? ಯಾಕೋ ಓದಿಲ್ಲ, ನೆಕ್ಸ್ಟ್ ಟೈಮ್ ಓದಿಲ್ಲ ಅಂದ್ರೆ ಮನೆ ಕಳಿಸ್ಬಿಡ್ತೀನಿ ಅಂತ ಬೈತಾರೆ. ಅದು ಒಳ್ಳೇದೇ, ಅದು ಗುಣ. ರಾಮಚಂದ್ರ ಹೇಗಿದ್ದ ಅಂದ್ರೆ ಸತ್ಸಂಗ್ರಹಾನ್, ಒಳ್ಳೆಯವರಿಗೆ ಅನುಗ್ರಹ ಮಾಡ್ತಾ ಇದ್ದ. ಸ್ಥಾನ ವಿನಿಗ್ರಹಿಸಿದ ಆಯ ಕರ್ಮಣಿಪಾಜ್ಞಾಯ ಸಂದೃಷ್ಟ ಅವ್ಯಯ ಕರ್ಮಕೃತ. ಯಾರಾದ್ರೂ ಆ ಏನ್ ಹೇಳ್ತಾರೆ ಅದಕ್ಕೆ, ಅನ್ಯಾಯ, ಅಧರ್ಮ, ಅವ್ರನ್ನ ನಿಗ್ರಹ ಮಾಡ್ತಾ ಇದ್ದ ರಾಮಚಂದ್ರ. ಅದು ಗುಣ. ಜಿತ ಕ್ರೋಧೋ, ಕ್ರೋಧವನ್ನ ಗೆದ್ದವನ್ ಯಾರು? ಮತ್ತೆ ಜಾತ ರೋಷಸ್ಯ ಸಂಯುಗೆ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಜಾತ ರೋಷಸ್ಯ ಸಂಯುಗೆ. ಯಾರಿಗೆ ಕೋಪ ಬಂದ್ರೆ ಎಲ್ಲರೂ ಗಡಗಡ ನಡಗ್ಬೇಕು. ಮತ್ತೆ ಯಾರು ಕೋಪವನ್ನು ಗೆದ್ದಿದ್ದಾನೋ? ಎರಡೂ ಗುಣಗಳೇ. ಸೊ ರಾಮಚಂದ್ರನಿಗೆ ಆ ಜ್ಞಾನ ಚೆನ್ನಾಗಿ ಗೊತ್ತಿತ್ತು, ಯಾರನ್ನ ಶಿಕ್ಷಿಸಬೇಕು, ಯಾರನ್ನ ರಕ್ಷಿಸ್ಬೇಕು. ಆಮೇಲೆ ಅರ್ಥ ಧರ್ಮೋಜ ಸಂಗ್ರಹ್ಯ ಸುಖ ತಂತ್ರೋನ ಚಾಲಸಃ. ದುಡ್ಡನ್ನು ಸಂಪಾದನೆ ಮಾಡೋದು ಹೇಗೆ ಅಂತ ಗೊತ್ತಿತ್ತು ರಾಮಚಂದ್ರನಿಗೆ. ಶೇರ್ ಮಾರ್ಕೆಟು, ಆಮೇಲೆ ಏನು ಬ್ಲಾಕ್ ಮಾರ್ಕೆಟು, ಆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಲ್ಲ. ಧರ್ಮ, ಅರ್ಥ, ಕಾಮ, ಈ ಮೂರು ಕೂಡ ಮೋಕ್ಷಕ್ಕೆ ದಾರಿ ಆಗಬೇಕು, ನರಕಕ್ಕೆ ದಾರಿ ಆಗಬಾರದು. ಧರ್ಮ ಮಾಡಿ ನರಕಕ್ಕೆ ಹೋಗ್ತೀವಿ ನಾವು, ಧರ್ಮ ಮಾಡಿ ನರಕಕ್ಕೆ ಹೋಗ್ತೀವಿ, ಅರ್ಥ ಸಂಪಾದನೆ ಮಾಡಿ ನರಕಕ್ಕೆ ಹೋಗ್ತೀವಿ, ಕಾಮದಿಂದ ನರಕಕ್ಕೆ ಹೋಗ್ತೀವಿ. ತ್ರಿವಿಧಂ ದ್ವಾರಂ ನರಕಸ್ಯೇದಂ ನಾಶನಮಾತ್ಮನಃ. ಆತ್ಮನಾಶ ಆಗೋದಕ್ಕೆ 3 ದಾರಿ ಕೃಷ್ಣ ಗೀತೆ ಹೇಳ್ತಾರೆ. ತ್ರಿವಿಧಂ ದ್ವಾರಂ ನರಕಂ ನಾಶನಾತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾತ್ ಏತತ್ ತ್ರಯಂ ತ್ಯಜೇತ್. ದುಡ್ಡು ಸಂಪಾದನೆ ಮಾಡೋದು ಕೆಟ್ಟದ್ದಲ್ಲ, ಅದನ್ನ ವಿನಿಯೋಗ ಮಾಡಿಲ್ಲ ಅಂದ್ರೆ ಕೆಟ್ಟದ್ದು. ದುಡ್ಡು ಸಂಪಾದನೆ ಮಾಡೋದು ಒಳ್ಳೇದಲ್ಲ, ಕೆಟ್ಟದ್ದು ಅಲ್ಲ ಒಳ್ಳೇದು ಅಲ್ಲ. ನಾವು ಹೇಗೆ ವಿನಿಯೋಗ ಮಾಡ್ತೀವಿ ಅದ್ರ ಮೇಲೆ ನಮ್ದು ಕೆಟ್ಟದ್ದು ಒಳ್ಳೇದು ಅಂತ ನಿರ್ಧಾರ ಆಗುತ್ತೆ ಅಷ್ಟೇ. ಅದು ಗೊತ್ತಿತ್ತು ರಾಮಚಂದ್ರನಿಗೆ ಚೆನ್ನಾಗಿ. ಎಷ್ಟು ಆಯವ್ಯಯ, ಎಷ್ಟು ಬಂತು, ಎಷ್ಟು ಖರ್ಚು ಮಾಡಬೇಕು, ಇದೆಲ್ಲ ಭರತನಿಗೆ ಉಪದೇಶ ಮಾಡ್ಬೇಕಾದ್ರೆ ಹೇಳ್ತೇನೆ ಚಿತ್ರಕೂಟದಲ್ಲಿ, ಅದೆಲ್ಲ ಬರುತ್ತೆ ಅರಣ್ಯಕಾಂಡದಲ್ಲಿ. ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ಯಾ, ಎಷ್ಟು ಖರ್ಚು ಮಾಡಿದ್ಯಾ, ಎಷ್ಟು ಉಳಿಸಿದ್ಯಾ, ಜನಗಳಿಗೆ ಹೇಗೆ ಅದನ್ನ ವಿನಿಯೋಗ ಮಾಡ್ತೀಯಾ, ಆರ್ಮಿ ಹೇಗಿದೆ, ಪೆನ್ಷನ್ ಕೊಡ್ತಾ ಇದೆಯಾ ವೃದ್ಧರಿಗೆ, ಬ್ರಾಹ್ಮಣರಿಗೆ ಭತ್ಯೆ ಕೊಡ್ತಾ ಇದೆಯಾ, ಎಲ್ಲ ಕೇಳ್ತಾನೆ. ಅದಿತ್ತು ರಾಮನ ಕಾಲದಲ್ಲೂ ಕೂಡ. ಪೆನ್ಷನ್ ಸ್ಕೀಮ್ ಇತ್ತು, ಇನ್ಶೂರೆನ್ಸ್ ಇತ್ತು. ಇನ್ನು ಏನೇನು ಸ್ಕೀಮ್ ಇದೆ ನಂಗೆ ಗೊತ್ತಿಲ್ಲ, ಎಲ್ಲ ಇದೆ, ಎಲ್ಲ ಇತ್ತು, ಎಲ್ಲ ಇದೆ ಈಗ್ಲೂ. ಆದ್ರೆ ಅಧರ್ಮದಿಂದ ನಡೀತದೆ ಅಷ್ಟೇ. ಈಗ ಧರ್ಮ ಇಲ್ವಲ್ಲ ಇಲ್ಲಿ. ಯಾಕೆ? ಕೃಷ್ಣೇ ಸುಧಾಮೋ ಭಗತೆ ಧರ್ಮ ಜ್ಞಾನಾದಿವೀಸ ಖಲೋ ನಷ್ಟ ದೃಶಾಮೇಶ. ಕಲಿಯುಗದಲ್ಲಿ ಎಲ್ಲರ ದೃಷ್ಟಿ ನಾಶ ಆಗ್ಬಿಟ್ಟಿದೆ, ಅದಕ್ಕೆ ನಮ್ಗೆ ರಾಮ ಕಾಣಿಸ್ತಾ ಇಲ್ಲ, ನಮ್ಗೆ ರಾವಣರೇ ಕಾಣಿಸ್ತಿದ್ದಾರೆ ಅಷ್ಟೆ. ಆಮೇಲೆ ಅಷ್ಟೇನ ಗೊತ್ತಿತ್ತು ಅವನಿಗೆ, ಅವನು ಚೆನ್ನಾಗಿ ವಾದ್ಯ ನುಡಿಸ್ತಾ ಇದ್ದ, ಚೆನ್ನಾಗಿ ಹಾಡ್ತಾ ಇದ್ದ, ಚೆನ್ನಾಗಿ ಚಿತ್ರಕಲೆ ಬರೀತಾ ಇದ್ದ, ಶಿಲ್ಪಕಲೆ ಮಾಡ್ತಾ ಇದ್ದ, ಎಲ್ಲ ಗೊತ್ತಿತ್ತು ಅವನಿಗೆ. ಅರ್ಥದ ವಿಭಾಜನವನ್ನ ಗೊತ್ತಿತ್ತು ಅವನಿಗೆ. ಅರ್ಥ ವಿಭಜನ ಅದೇನು ನೋಡಿ, ಶಾಸ್ತ್ರ ಹೇಳಿದೆ ಗೊತ್ತಾ? ಕಚ್ಚಿದಾಯಸ್ಯ ಅರ್ಧೇನ ಚತುರ್ಭಾಗೇನ ವಃ ಪುನಃ. ಮಹಾಭಾರತ ಬರುತ್ತೆ ನೋಡಿ. ನಮ್ಗೆ 1,000 ರೂಪಾಯಿ ಸಿಕ್ತು ಅಂತ ಇಟ್ಕೊಳ್ಳಿ,
ಖಚಿತ ಆಯಸ್ಯ, ಆಯ ಅಂದ್ರೆ ಆಯ ಅಂದ್ರೆ ಏನು? ಇನ್ಕಮ್. ಅದ್ರಲ್ಲಿ ಅರ್ಧ ಭಾಗ ಮಾಡ್ಬೇಕು ಫಸ್ಟ್. 1000 ರೂಪಾಯಿ ಬಂತು, ಅದು ಅರ್ಧ ಮಾಡಿ. ನೋಡಿ, ಇದೊಂದು ಲೆಕ್ಕ ಹೇಳ್ತಿದ್ದೀನಿ ನಾನು ನಿಮಗೆ ಎಲ್ಲರಿಗೂ. ಮಾಡಕ್ ಪ್ರಯತ್ನ ಮಾಡಿ, ಮಾಡಕ್ ಇಷ್ಟಾದ್ರೆ ಮಾಡಿ. ನಾವೆಲ್ಲ ಹಂಗೆ ಮಾಡಕ್ಕಾಗಲ್ಲ ರೀ, ನಮ್ಗೆ ನಿಮ್ಗೆ ತುಂಬಾ ಪ್ಲಾನ್ಸ್ ಇದೆ, ಹಂಗೆಲ್ಲ ನೀವು ಹೇಳಂಗೆಲ್ಲ ಮಾಡಕ್ಕಾಗುತ್ತಾ? ಭಗವಂತ ಬೇರೆ ಪ್ಲಾನ್ ಮಾಡ್ತಾನೆ ಅವಾಗ, ಪ್ಲಾನ್ ಚೇಂಜ್ ಮಾಡ್ತಾನೆ ಅವಾಗ. ಓಕೆ, ಈಗ 1000 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದನ್ನ ಅರ್ಧ ಭಾಗ ಮಾಡಿ, ಇನ್ನ ಅರ್ಧದಲ್ಲಿ 4 ಭಾಗ ಮಾಡಿ. ಲೆಕ್ಕ ಆ 4 ಭಾಗ ಮಾಡ್ತಿರಲ್ಲ, ಹಾ, ಅದ್ರಲ್ಲಿ 1 ಭಾಗ ಮಾತ್ರ ನೀವು ಖರ್ಚು ಮಾಡಿ, ಮುಗಿದ ಕತೆ. ಇನ್ನು ಈ ತರ ಮಾಡಿದ್ರೆ ಏನ್ರಿ ಹೇಳೋದು ನಾವು? ಏನೋ ರಾಮಾಯಣ ಅದು ಹೇಳ್ತೀರಾ ಅಂತ ಬಂದ್ರೆ ಹಿಂಗ. ನಾನ್ ಹೇಳ್ತಾ ಇಲ್ಲಪ್ಪ, ಶಾಸ್ತ್ರ ಹೇಳ್ತಾ ಅದನ್ನ ಹೇಳ್ತಾ ಇದೀನಿ ಅಷ್ಟೇ. ಅಷ್ಟೇ. ಅರ್ಧ ಭಾಗ ಮಾಡಿದ್ರ ಅರ್ಧ ಭಾಗ ಒಂದೇ ಸಲ ಎತ್ತಿಟ್ಬಿಡ್ಬೇಕು. ಅರ್ಧ ಓಳು ಯಾರಿಗೆ? ಅದು ಕೃಷ್ಣನಿಗೆ. ಇನ್ನ 4 ಭಾಗ ಮಾಡ್ತೀವಲ್ಲ ಅರ್ಧದಲ್ಲಿ, ಅದ್ರಲ್ಲಿ 1 ಭಾಗ ಮಾತ್ರ ನಾವು ಖರ್ಚು ಮಾಡಿ, ನನಗೆ. ಇನ್ನೊಂದು ಭಾಗ ನಮ್ಮ ಕುಟುಂಬಕ್ಕೆ, ಇನ್ನೊಂದು ಭಾಗ ಸಮಾಜಕ್ಕೆ, ಇನ್ನೊಂದು ಭಾಗ ನನ್ನ ಮುಂದಿನ ಖರ್ಚಿಗೆ. ಇಷ್ಟು ಮಾತ್ರ ನಾನು ಖರ್ಚು ಮಾಡ್ಬೇಕು. ಅದಕ್ಕೆ ಶಾಸ್ತ್ರ, ಭಾಗವತಂ ಹೇಳುತ್ತೆ, ಮಹಾಭಾರತ ಹೇಳುತ್ತೆ, ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಹೇಗೆ ಜೀವನ ನಡೆಸಬೇಕು ನಾವು. ಓಕೆ, ಸೊ ಈಗ ಹೇಗ್ ಮಾಡ್ಬೇಕು ಆ 5 ಭಾಗವನ್ನ? ಅಂದ್ರೆ ಒಂದು ಭಗವಂತನ ಸೇವೆ ಮುಗಿದು, ಇನ್ನೊಂದು ಯಶಸ್ಸಿಗೆ ನಾವು ಬೇಕು. ನಾವು ಸಮಾಜದಲ್ಲಿದ್ದೀವಿ, ಯಶಸ್ಸು ಕೀರ್ತಿ. ನನಗೂ ಆರೋಗ್ಯ ಕೆಡುತ್ತೆ, ನನಗೂ ಮುಂದೆ ಏನಾದ್ರು ಸಮಸ್ಯೆ ಅಂತ ಬರುತ್ತೆ, ಅದಕ್ಕೆ ಎತ್ತಿಡ್ಬೇಕು ಒಂದು ಭಾಗ. ನಮ್ಮ ಸ್ವಜನರು, ಹೆಂಡತಿ ಮಕ್ಳನ್ನ ಸಾಕ್ಬೇಕು, ಬೀದಿಗೆ ಬಿಡಕ್ಕಾಗದ ಅವ್ರನ್ನ. ಯಾವ್ದ್ರಲ್ಲಿ? ಅರ್ಧ ಭಾಗದಲ್ಲ, ಅರ್ಧ ಭಾಗ ಇಟ್ಬಿಡಿ ಭಗವಂತನಿಗೆ. ಉಳಿದಿರೋ ಅರ್ಧ ಭಾಗದಲ್ಲಿ 1 ಭಾಗ, 1000 ರೂಪಾಯಿ, ಒಂದು 100 ರೂಪಾಯಿ ಅಂತ ಇಟ್ಕೊಳ್ಳಿ. 100 ರೂಪಾಯಲ್ಲಿ 50 ರೂಪಾಯಿ ಇಟ್ಬಿಡ್ಬೇಕು. ಇನ್ನು 50 ಉಳಿದಿರುತ್ತಲ್ಲ, 50ಅಲ್ಲೇ 4 ಭಾಗ ಮಾಡಿ. 12 ಆ 12,500 ರೂಪಾಯಿ ಮಾತ್ರ ನಾನು ಖರ್ಚು ಮಾಡ್ಬೇಕು. ಇನ್ನು 12,500 ರೂಪಾಯಿ ನನ್ನ ಹೆಂಡತಿ ಮಕ್ಕಳಿಗೆ, ಕುಟುಂಬಕ್ಕೆ, ಸ್ವಜನಕ್ಕೆ. ಇನ್ನು 12,500 ರೂಪಾಯಿ ನನ್ನ ಧರ್ಮಕ್ಕೆ, ಯಶಸ್ಸು ಕೀರ್ತಿ. ಹೀಗೆ ಮಾಡಿದ್ರೆ ಮಾತ್ರ ಭಾಗವತ ಹೇಳ್ತಾರೆ, ಧರ್ಮಾಯ ಯಶಸ್ಸೇ ಅರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚದ ಅವಿಭಜನ್ ವಿತ್ತಂ ಇಹಾಮುತ್ರ ಚ ಮೋದತೆ. ಅಂತವ್ರು ಮಾತ್ರ ಆನಂದ ಸಿಗುತ್ತೆ. ಅದಕ್ಕೆ ಹೇಳೋದು, ನಾವು ಎಲ್ರಿಗೂ ಹೇಳ್ತಿರ್ತೀವಿ, ನಿಮ್ಮ ಸಂಪಾದನೆಯಲ್ಲಿ ಪ್ರಭುಪಾದ 50% ಅಂದ್ರು. 50% ಮಾಡ್ಬೇಕು. ಸುಮ್ನೆ ಅಲ್ಲ, ಸುಮ್ನೆ ದುಡ್ಡು ಸಂಪಾದನೆ ಮಾಡ್ಕೊಂಡು ಕೂಡಿ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ನಮ್ಗೆ ಸುಡುತ್ತೆ ಅದು. ಅದು ಸೌದೆ ಇದ್ದಂಗೆ. ಬೆಂಕಿ ಹಚ್ಕೊಂಡು ಸೌದೆ ಪೋಣಿಸೋದು ಏನಾಗುತ್ತೆ? ಸೌದೆ ಬೆಂಕಿ ಉರಿ ಜಾಸ್ತಿ ಆಗುತ್ತೆ ಅಷ್ಟೇ. ಸೌದೆ ಇಲ್ಲ ಅಂದ್ರೆ ತಣ್ಣಗಿರುತ್ತೆ ಸ್ವಲ್ಪ ಹೊತ್ತು, ಸ್ವಲ್ಪ ಹೊತ್ತು ಸುಟ್ಬಿಟ್ಟು ತಣ್ಣಗಾಗ್ಬಿಡುತ್ತೆ. ನಾವು ಸೌದೆ ಪೇರಿಸ್ತದೆ ಏನಾಗುತ್ತೆ? ಬೆಂಕಿ ಅಲ್ವಾ? ಹಾಗೆ ಹಣ ಅದು ನಮ್ಮನ್ನ ಸುಡ್ತಿರುತ್ತೆ, ನಮ್ಗೆ ಗೊತ್ತಾಗಲ್ಲ ಅದು ಅಷ್ಟೇ. ಪುಣ್ಯ ಸುಡೋದು ಗೊತ್ತಾಗೋದಿಲ್ಲ. ಪುಣ್ಯ ಅದು ಸುಡ್ತಿರುತ್ತೆ ನಮ್ಮನ್ನ. ಅಂದ್ರೆ ಹೆಂಗೆ ಹೇಳ್ಬೇಕು ಅಂದ್ರೆ, ಕ್ಷೀಣೆ ಪುಣ್ಯ ಮತ್ತೆ ಲೋಕ. ಸೊ ನಾನಿವತ್ತು ಹೊಟ್ಟೆ ತುಂಬಾ ಊಟ ಮಾಡಿದೆ ಅಂದ್ರೆ ನನ್ನ ಪುಣ್ಯ ಒಂದ್ ಸ್ವಲ್ಪ ಕರಗ್ತು ಅಂತ ಅರ್ಥ. ಹಾ, ತಣ್ಣಗಿದೆಯಪ್ಪ, AC ಫ್ಯಾನು ಆರಾಮಾಗಿದೆ, ಮರ ಗಾಳಿ ಕೊಡ್ತಾ ಇದೆ, ತಣ್ಣಗಿದೆ, ಪುಣ್ಯ ಕರಗ್ತು ಅಂತ ಅರ್ಥ. ಯಾರೋ ನಮ್ಗೆ ಸಲ್ಯೂಟ್ ಹೊಡ್ಬಿಟ್ರು, ಗುಡ್ ಮಾರ್ನಿಂಗ್ ಸರ್ ಅಂತ, ನನ್ ಪುಣ್ಯ ಕರಗ್ತು. ನಾನ್ ಯಾಕೆ ಸಲ್ಯೂಟ್ ತಗೊಳ್ಳೋದು? ನನ್ಗೇನು ಅರ್ಹತೆ ಇದೆ? ಅವ್ರು ಯಾರೋ ನನ್ಗೆ ರೆಸ್ಪೆಕ್ಟ್ ಮಾಡಿದ್ರು, ನನ್ ಮುಗೀತು ನನ್ನ ಕತೆ, ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ನನ್ಗೆ ಹೇಳಿದಾರೆ ನಾನು ದೊಡ್ಡವನು ಅಂತ ನನಗೆ ಬಂತು, ನನ್ನ ಪುಣ್ಯನಾಶ ಆಯ್ತು. ಸೊ ಹೀಗೆ ನಾವು ಮಾಡಿರೋ ಪುಣ್ಯನೆಲ್ಲ ದುಂದು ವೆಚ್ಚ ಮಾಡಿ ಕಳೀತಾ ಇದೀವಿ ನಾವು. ಮತ್ತೆ ಪುಣ್ಯ ಮಾಡ್ತಾ ಇಲ್ಲ ನಾವು, ಹೊಸದಾಗಿ ಏನು ಹೊಸ ಪುಣ್ಯಗಳು ಮಾಡ್ತಾ ಇಲ್ಲ, ಭಗವಂತ ಸೇವೆ ಮಾಡ್ತಾ ಇಲ್ಲ, ಯಾವುದೋ ಮಾಡಿದ್ದನ್ನ ಕಳ್ಕೊಂಡು ಹೋಗ್ತಾ ಇದೀವಿ, ಸೇವಿಂಗ್ಸ್. ಅದಕ್ಕೆ ಇದೆಲ್ಲ ಓದದ್ಮೇಲೆ ಅನ್ಸೋದು ಇಷ್ಟೇನೆ, ಸುಮ್ಮನೆ ಭಕ್ತಿ ಮಾಡಿ. ಅದಕ್ಕೆ ಏನ್ ಹೇಳ್ತಾರೆ ಅದನ್ನ ಗಮನ ಇಟ್ಟು ಕೇಳಿಸ್ಕೋಬೇಕು, ಏನ್ ಹೇಳ್ತಾರೆ ಮಾಡ್ಬೇಕಷ್ಟೇ. ಯಾಕೆ ಏನು ಓದಿ, ನೀವೇ ರಾಮಾಯಣ ಓದಿ, ಮಹಾಭಾರತ ಓದಿ, ಎಲ್ಲ ಓದಿ ಅರ್ಥ ಆಗುತ್ತೆ. ಇಲ್ಲ ನಮ್ಗೆ ಓದಕ್ಕೆ ಅಷ್ಟೊಂದು ಟೈಮ್ ಇಲ್ಲ, ಮತ್ತೆ ಹೇಳಿದ್ದೀನಿ ಕೇಳಿ. ಮತ್ತೆ ಪುಣ್ಯ ನಾಶ ಆಗುತ್ತೆ. ನೋಡಿ, ಈಗ ತಣ್ಣ ಗಾಳಿ ಬೀಸ್ತಾ ಇದೆ, ಯಾವ್ದೋ ಮರ ನನಗೆ ಗಾಳಿ ಕೊಡ್ತಾ ಇದೆ, ಹೊಂಗೆ ಮರ. ಈಗ ನನ್ ಗಾಳಿ ಕೊಡಕ್ಕೆ ನನ್ಗೆ ಅರ್ಹತೆ ಇಲ್ಲ, ಆ ಮರ ಕೊಡ್ತು ನನಗೆ, ನನ್ ಪುಣ್ಯ ನಾಶ ಆಯ್ತು. 1,000 ಪುಣ್ಯ ಮಾಡಿದರೆ 1 ನಾಶ ಆಯ್ತು. ಮೈನಸ್ 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 ಮೈನಸ್.
ಅದಕ್ಕೆ ಭಗವಂತ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ, ಮನುಷ್ಯನ್ ಜನ್ಮ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಸತ್ಸಂಗ ಕೊಟ್ಟಿದ್ದಾನೆ, ರಾಮಾಯಣ ಶ್ರವಣ ಮಾಡೋಷ್ಟು ಈಗ ನಮ್ಗೆ ಅರ್ಹತೆ ಕೊಟ್ಟಿದ್ದಾನೆ, ಸೌಭಾಗ್ಯ ಕೊಟ್ಟಿದ್ದಾನೆ ನಮ್ಗೆ. ಯಾಕೆ ವ್ಯರ್ಥ ಮಾಡ್ಕೋಬೇಕು? ಹ ಬರೀ ದುಡಿ 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 ದುಡಿ, ಕತ್ತೆ ತರ ದುಡಿಯೋದು. ಕತ್ತೆ ಆದ್ರೂ ವಾಸಿ, ಅದು ಬುದ್ಧಿ ಇಲ್ಲ, ದುಡಿಯುತ್ತೆ. ಅದು ಹೊಟ್ಟೆಗೆ ಒಂದಿಷ್ಟು ಹುಲ್ಲು ಬೇಕು, ದುಡಿಯುತ್ತೆ. ನಾವು ಕತ್ತೆಗಳಿಂತ ಕಡೆ ಸ ಏವ ಗೋಕರಹ. ನಮ್ಗೆ ಶೇಮ್ ಅನ್ಸ್ಬಿಡುತ್ತೆ, ಏನಪ್ಪಾ ಇದು, ಛೇ 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 ಛೇ. ಎಂತ ಜನ್ಮ ನಮ್ದು, ಎಂತ ಜನ್ಮ, ಏನ್ ಜೀವನ ಮಾಡ್ತಾ ಇದೀವಿ ನಾವು? ಏನ್ ಜೀವನ ಅನ್ಸುತ್ತೆ ನಮ್ಗಲ್ವಾ? ನಮ್ಗೆ ಏನು ಗೊತ್ತಿಲ್ಲ. ದುಡ್ಡು ಹೇಗೆ ಸಂಪಾದನೆ ಮಾಡ್ಬೇಕು ಗೊತ್ತಿಲ್ಲ, ಬರೀ ಹೇಗೆ ಖರ್ಚು ಮಾಡ್ಬೇಕು ಗೊತ್ತಿಲ್ಲ, ಹೇಗೆ ಪುಣ್ಯ ಸಂಪಾದನೆ ಮಾಡ್ಬೇಕು ಗೊತ್ತಿಲ್ಲ, ಹೇಗೆ ಭಗವಂತ ಸೇವೆ ಮಾಡ್ಬೇಕು ಗೊತ್ತಿಲ್ಲ, ಏನ್ ಸ್ತೋತ್ರ ಮಾಡ್ಬೇಕು ಗೊತ್ತಿಲ್ಲ, ಭಗವಂತ ಹತ್ರ ಹೋಗಿ ಏನ್ ಕೇಳ್ಬೇಕು ಗೊತ್ತಿಲ್ಲ. ಅಷ್ಟೇನಾ ಅವನಿಗೆ ಗೊತ್ತಿದ್ದು? ನೋಡಿ ಹೇಳ್ತಾರೆ, ಧನುರ್ವೇದ ವಿದಾಂ ಶ್ರೇಷ್ಠೋ ಲೋಕೆ ಅತಿರಥ ಸಮ್ಮತಃ ಅನಸೂಯೋ ಜಿತಕ್ರೋಧನ ತೃಪ್ತೋ ನಾಚ ಮತ್ಸರಿ. ಅವನಿಗೆ ಅಹಂಕಾರ ಇರ್ಲಿಲ್ಲ, ಮತ್ಸರ ಇರ್ಲಿಲ್ಲ, ಅವನ್ ಯಾರನ್ನು ಕಡೆಗಣಿಸಲಿಲ್ಲ. ನಾ ಅವಜ್ಞೆ ಯಶ್ಚ ಭೂತಾನ. ಅವಜ್ಞ ಅಂದ್ರೆ ಏನು? ಗುರುವನ್ನ, ಈಗ ಗುರುರವಜ್ಞ, ಗುರುವನ್ನ ನಿಂದನೆ ಮಾಡಿದ್ರು, ಗುರು ಮಾತು ಕೇಳಲಿಲ್ಲ ಅಂತ ಹೇಳ್ತೀವಲ್ಲ, ಅವಜ್ಞ ಅಂದ್ರೆ ಮಾತು ಕೇಳದೆ ಇರೋದು. ನಾ ಅವಜ್ಞೆ ಯಶ್ಚ ಭೂತಾನ. ಒಂದು ಪ್ರಾಣಿ ನಾಯಿ ಬಂದು ಹೇಳಿದು ಕೇಳ್ತಾ ಇದ್ದ ರಾಮಚಂದ್ರ. ಓ ರಾಮಚಂದ್ರ, ನನ್ನ ಯಾರು ಕಲ್ಲೊಡೆದ್ರು? ಹೌದಾ, ಯಾರು? ಕರ್ಕೊಂಬನ್ನಿ. ಯಾಕಪ್ಪ ಕಲ್ಲೊಡ್ದೆ? ಸ್ವಾಮಿ ತಪ್ಪಾಯ್ತು, ಗೊತ್ತಾಗಿಲ್ಲ, ಏನ್ ಶಿಕ್ಷೆ ಕೊಡ್ಬೇಕು ಹೇಳಿ? ಇವನ್ಗೆ ದೇವಸ್ಥಾನ ಪೂಜಾರಿ ಕೆಲಸ ಕೊಟ್ಬೋಣ. ಅದು ಪ್ರಕ್ಷಿಪ್ತ, ಆಕ್ಚುಲಿ ಇದು ರಾಮಾಯಣದಲ್ಲಿ ವಾಲ್ಮೀಕಿ ಇಲ್ಲ, ಅದು ಯಾರು ಸೇರಿಸಿರ್ತಾರೆ, ಕಥೆ ಇದೆ ಅದು. ನಾಯಿ ಹೇಳುತ್ತೆ, ನನ್ನ ಕಲ್ಲು ಹೊಡೆದ. ಹೌದಾ, ಏನ್ ಶಿಕ್ಷೆ ಕೊಡ್ಬೇಕು ಹೇಳು ನೀನೆ? ಇವನ್ಗೆ ದೇವಸ್ಥಾನ ಪೂಜಾರಿ ಕೆಲಸ ಕೊಟ್ಬೋಣ. ಯಾಕೆ? ನಾನು ಹಿಂದಿನ ಜನ್ಮದಲ್ಲಿ ದೇವಸ್ಥಾನ ಪೂಜಾರಿ ಆಗಿದ್ದೆ, ಕದ್ದು ತಿಂದುಬಿಟ್ಟೆ ದುಡ್ಡನ್ನ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಡಲ್ಲ, ಹಂಗೆ ಇಲ್ಲೆಲ್ಲ ನಾಯಿಗಳಾಗಿ ಬರ್ತಾರೆ, ಕಲ್ಲು ಹೊಡಿಬೇಕಾಗುತ್ತೆ. ಹೊಡಿಬಾರ್ದು, ನಾವು ಮತ್ತೆ ಪೂಜಾರಿ ಆಗ್ಬೇಕಾಗುತ್ತೆ, ದೇವಸ್ಥಾನ ಪೂಜಾರಿ ಆಗ್ಬೇಕಾಗುತ್ತೆ. ತಟ್ಟೆಗೆ ಎಷ್ಟು ಬಿತ್ತು, ಉಂಡಿ ಕಾಸು, ಚಿಲ್ಲರೆ ಎಷ್ಟು ಹಾಕಿದ್ರು, ಹೆಂಗೆ ಲಪ್ಟಾಯಿಸೋದು, ಇದೇ ಕತೆ ಅದು. ಹೌದಾ, ಓಕೆ, ಏ ಇವನ್ನ ದೇವಸ್ಥಾನ ಪೂಜಾರಿ ಮಾಡ್ರಿ. ಅಲ್ಲಿ ಭಗವಂತನಿಗೆ ನಿಂದನೆ ಮಾಡ್ತಾನೆ, ಅಪರಾಧ ಮಾಡ್ತಾನೆ, ನೆಕ್ಸ್ಟ್ ನಾಯಿ ಆಗಿ ಬರ್ತಾನೆ. ಮುಗಿತಲ್ಲ, ಮುಯಿ ಮುಯಿ. ಅದಕ್ಕೆ ನಾ ಅವಜ್ಞೇಯಶ್ಚ ಭೂತಾನ ನಚ ಕಾಲಾವಶಾನುಗ ಏವಂ ಶ್ರೇಷ್ಠ ಗುಣೈರ್ಯುಕ್ತ ಪ್ರಜಾನಾಂ ಪಾರ್ಥಿವಾತ್ಮಜ. ದರ್ಪ, ಈರ್ಷೆ, ಅಹಂಕಾರ ಏನೂ ಇರಲಿಲ್ಲ, ಸಮಾನ ಕಾಣ್ತಾ ಇದ್ದ ಎಲ್ಲರನ್ನು. ಅಂದ್ರೆ ಕಲಿಯುಗ ಎಷ್ಟು ಕೆಟ್ಟದ್ದು ಪ್ರಭಾವ ಬೀರುತ್ತೆ ಅಂದ್ರೆ, ಆ, ಭಕ್ತಿ ಮಾಡಕ್ಕೆ ಬಿಡೋದಿಲ್ಲ. ಇಲ್ಲಿ ಮಾಡೋರ್ನ ಹಿಂದೆ ಎಳಿತಾರೆ. ಏನ್ ಮಾಡ್ತೀಯ ಭಕ್ತಿ? ಏನ್ ಭಕ್ತಿ? ನಾವು ಮಾಡ್ತಲ್ವಾ ಅದೇ ಭಕ್ತಿ, ನಾವು ಮಾಡದೇ ಭಕ್ತಿ. ಸಮ್ಮತಸ್ತ್ರಿಷು ಲೋಕೇಶು ವಸುಧಾಯ ಕ್ಷಮಾ ಗುಣೈ ಬುದ್ಧ್ಯಾ ಬೃಹಸ್ಪತೆ ತುಲ್ಯೋ ವೀರ್ಯೇ ಚಾಪಿ ಶಚೀಪತೆ. ಇಂದ್ರನಿಗೆ ಸಮಾನ, ಬೃಹಸ್ಪತಿಗೆ ಸಮಾನ, ಭೂಮಿಗೆ ಸಮಾನ ಕ್ಷಮೆಯಲ್ಲಿ. ಹೀಗೆ ಅವನ ಗುಣಗಳನ್ನ, ಅದಕ್ಕೆ ಭಗವಂತನ ಗುಣಗಳನ್ನೇ ನಾವು ಚರ್ಚೆ ಮಾಡಬೇಕು. ಎಷ್ಟು ಸುಂದರವಾದ ಗುಣಗಳು ಭಗವಂತನಿಗೆ. ಎಲ್ಲಿ ಒಂದು ಒಂದು ಸಾಸಿವೆ ಕಾಳಷ್ಟು ನಮ್ಗೆ ಇಲ್ವಲ್ಲ. ಏನ್ ಯಾವಾಗ ಬರುತ್ತೆ? ಯಾವಾಗ ಬೆಳೆಸ್ಕೋತೀವಿ ನಾವು ಗುಣಗಳು? ಏನಿಲ್ಲ, ನಾವು ಹರಿನಾಮಕ್ಕೆ ಶರಣ ಆಗ್ಬಿಡ್ಬೇಕಷ್ಟೇನೆ, ಇನ್ನೇನಿಲ್ಲ. ನಮಗೆ ನಾವೇ ದೊಡ್ಡವರು ಅನ್ಕೊಂಡು ಬೀಗ್ತಾ ಇದೀವಿ ನಾವು. ಬೆಳೆಸ್ಕೋಬೇಕು. ದಿನೇ 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 ನಾವು ಭಗವಂತನ ಕತೆ ಕೇಳ್ತಾ ಕೇಳ್ತಾ ಕೇಳ್ತಾ, ರಾಮನವಮಿ ಬಂತು, ಪಾನಕ ನೀರ್ ಮಜ್ಜಿಗೆ ಹಂಚ್ರಿ ಹಂಚ್ರಿ, ರೋಡಲ್ಲಿ ನಿಂತ್ಕೊಂಡು ರಾಮನವಮಿ ನೀರ್ ಮಜ್ಜಿಗೆ ಪಾನಕ. ನಮ್ ಡಿವೋಟಿಸ್ ಏನ್ ಮಾಡಿದ್ರು?
ರಾಮಾಯಣ ಬುಕ್ ಹಂಚಿದ್ರು ಹೋದ ವರ್ಷ, ನೆನ್ಪಿದ್ಯಾ? ಬರಬೇಕು, ಕೈ ಜೋಡಿಸ್ಬೇಕು. ನೀರ್ ಮಜ್ಜಿಗೆ, ಪಾನಕ, ಕೋಸಂಬರಿ, ಮುಗೀತು ರಾಮನವಮಿ. ಶ್ರೀರಾಮನಾಮ್ ಕಿ ಜೈ ಹೇಳ್ಬಿಟ್ಟು ಹೊರಡ್ಬಿಡ್ತಾರೆ. ನಾವು ಹೋಗಿ, ಸರ್ ಎಷ್ಟು ಖರ್ಚು ಮಾಡ್ತೀರಿ ಸರ್ ಪಾನಕಕ್ಕೆ? ಎಲ್ಲ ಆಯ್ತ್ರಿ, ಒಂದ್ 10 ಲಕ್ಷ. ಸರ್ 10 ಲಕ್ಷ ಬೇಡ ಸರ್, 10,000 ರೂಪಾಯಿ ಖರ್ಚು ಮಾಡಿ ಸರ್. ಒಂದ್ 100 ಪುಸ್ತಕ ಬರುತ್ತೆ, ಹಂಚ್ರಿ ನಿಮ್ಮವ್ರಿಗೆಲ್ಲರಿಗೂ. ಇಲ್ಲ ರೀ, ನಮಗೆ ಬಜೆಟ್ ಶಾರ್ಟೇಜ್ ಇದೆ. ಯಾವ ರಾಮ ನಿಮ್ಮನ್ನ ಉದ್ಧಾರ ಮಾಡ್ತಾನ್ರಿ ನಿಮ್ನ? ಯಾವ ರಾಮ ಭಗವಂತ ಉದ್ಧಾರ ಮಾಡ್ತಾನೆ ನಿಮ್ಮನ್ನ? ರಾಮ ಯಾರಂತಾನೆ ಗೊತ್ತಿಲ್ಲದೆ ನೀವು ನೀರ್ ಮಜ್ಜಿಗೆ ಹಂಚ್ಬಿಟ್ರೆ ನಿಮಗೆ ರಾಮ ಭಕ್ತಿ ಬರುತ್ತಾ? ಶ್ರೀರಾಮ ಸೇನೆ, ಯಾಕ್ರಿ ನೀವು ಶ್ರೀರಾಮ ಸೇನೆ ಅಂತ ಹೇಳ್ಕೊತೀರಿ? ನಾಚಿಕೆ ಆಗೋದಿಲ್ವ ನಿಮ್ಗೆ? ಶ್ರೀರಾಮ ಸೇನೆಯಲ್ಲಿ ಇದ್ದವ್ರು ನಿಮ್ಮಂತವ್ರ? ದೇವತೆಗಳು ಅಲ್ಲಿದ್ದವರು, ಶ್ರೀರಾಮನ ಸೇನೆಯಲ್ಲಿ ಇದ್ದವರು. ಶ್ರೀರಾಮ ಸೇನೆಯಲ್ಲಿ ಇದ್ದವ್ರು ಯಾರು? ಬ್ರಹ್ಮದೇವ್ರು ಹೇಳ್ತಾರೆ ಎಲ್ಲರೂ ಕರಡಿಗಳಾಗಿ ಹೋಗ್ರಿ, ದೇವತೆಗಳಾಗಿ ಹೋಗ್ರಿ ಅಂತ. ನೀವು ರಾಮಸೇನೆ ಅಂತ ಸಿಟ್ಕೊಂಡು ರಾಮಾಯಣ ಹಂಚತೆ ನೀರ್ ಮಜ್ಜಿಗೆ ಹಂಚ್ತಾ ಇದ್ದೀರಾ? ಹೊಸಕೋಟೆ ಬಸ್ ಸ್ಟಾಪ್ ಅಲ್ಲಿ ಹೋದ ವರ್ಷ ಲಿಟ್ರಲಿ ಭಿಕ್ಷುಕಂತ ಹೋಗಿ ಕೇಳ್ತಾ ಇದ್ದೆ, ಸರ್ ಇಷ್ಟೊಂದು ಖರ್ಚು ಮಾಡ್ತೀರಿ ಸರ್? ನಿಮ್ಮವ್ರಿಗೆ, ನಿಮ್ ವಾಲಂಟಿಯರ್ಸ್ಗೆ ಅಟ್ಲೀಸ್ಟ್ ಒಂದು 10-15 ಜನ ವಾಲಂಟಿಯರ್ಸ್ ಇರ್ತಾರಲ್ಲ, ಅವ್ರಿಗಾದ್ರು ಒಂದೊಂದು ಪುಸ್ತಕ ಕೊಡಿ. ಇಲ್ಲ, ಬಜೆಟ್ ಶಾರ್ಟೇಜ್ ಇದೆ. ಬಜೆಟ್ ಅಂತ ಇದೆ. ಏನ್ ಸರ್ಕಾರ ಇವ್ರದ್ದು? ಇವ್ರದೇ ರಾಮರಾಜ್ಯ ಸರ್ಕಾರ ಇವರು. ಬಜೆಟ್ ಶಾರ್ಟೇಜ್ ಇದೆ ಅಂತೆ. ಕೋಪ ಬರುತ್ತಾ ಇಲ್ವಾ? ತಿಳುವಳಿಕೆ ಇಲ್ಲ ಜನಗಳಿಗೆ. ಮಾಡಿಯಪ್ಪ, ಏನ್ ಮಾಡಿದ್ರೆ ಮಾಡಿ, ನಾವೇನ್ ಹಂಚ್ಬೇಡ್ರಿ ಅಂತ ಹೇಳ್ತಲ್ಲ. ನೀರ್ ಮಜ್ಜಿಗೆ ಪಾನಕ ಏನ್ ಮನೆ ಮನೆ ತಗೊಂಡೋಗಿ ಸುರೀರಿ, ಪರವಾಗಿಲ್ಲ. ಭಗವಂತನ ಆಫರ್ ಮಾಡಿದ್ದೀರಾ ಹೋಗ್ಲಿ? ಅದು ಮಾಡಿದ್ರ? ಹೋಗ್ಬಾರ್ದು. ಹೋದ್ರೆ ಹಿಂಗ್ ಹೇಳ್ಬಿಟ್ಟು ಬರ್ಬೇಕು. ಆಫರ್ ಮಾಡಿದ್ರೆ ಭಗವಂತನಿಗೆ, ಭಗವಂತ ತಿನ್ನ ಅದನ್ನ ನೀವು ಕೊಟ್ಟಿದ್ದು. ಮತ್ತೆ ಹೆಂಗ್ ಹಂಚ್ತಿದ್ದೀರಾ ನೀವು ಪಾಪನ? ಭುಂಜತೆ ತೇ ತ್ವಗಂ ಪಾಪಯೇ ಪಚಂತಿ ಆತ್ಮ ಕಾರಣಾತ್. ಭುಂಜತೆ ತೇ ತ್ವಗಂ ಪಾಪವನ್ನು ಹಂಚ್ತಾ ಇದ್ದೀರಾ ನೀವು? ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ಪಾಪ ಹಂಚೋದಿಕ್ಕೆ? ಅಗ್ರೆಸಿವ್ ಆಗ್ಬೇಕು, ಬೆಂಕಿ ಆಗ್ಬೇಕು. ಯಾರು ನಿಮ್ಗೆ ರೈಟ್ಸ್ ಕೊಟ್ಟಿದ್ದು ನೀವು ನಡು ಬೀದಿಲಿ ನಿಂತ್ಕೊಂಡು ಪಾಪ ಹಂಚೋದಿಕ್ಕೆ? ಜನಗಳು ಮೊದ್ಲೇ ಹೆಂಡ ಕುಡಿದು ಕೋತಿಗಳ ತರ ಆಡ್ತಾ ಇದಾರೆ, ನೀವು ಪಾಪ ಬೇರೆ ಕುಡಿಸ್ ಕಳಿಸ್ತಾ ಇದ್ದೀರಾ ಅವರಿಗೆ? ಮೊದ್ಲೇ ಜನಗಳು ನೋಡ್ದೇನೆ ಅಸಹ್ಯ ಬರುತ್ತೆ ಇವಾಗ. ಭೌತಿಕ ಜನರು ನೋಡ್ದೇನೆ ಅಸಹ್ಯ. ಅಂತವ್ರಿಗೆ ಈಗ ತಗೊಳ್ಳಿ, ಕುಡೀರಿ, ತಿನ್ನಿ ಅಂತ ಕಳಿಸ್ತೀರ. ಹೋಗಿ ಭಿಕ್ಷುಕರ ತರ ಬೇಡ್ತಾ ಇದೀವಿ ನಾವು. ದಯವಿಟ್ಟು ರಾಮಾಯಣ ತಗೊಳ್ಳಿ ಸರ್, ಓದಿ ಸರ್, ರಾಮಾಯಣ ಓದಿ, ಒಂದ್ ಪೇಜ್ ಓದಿ ರಾಮಾಯಣ. ಭಗವಂತನ ಗುಣ ಅಟ್ಲೀಸ್ಟ್ ನೀವ್ ಹಂಗೆ ಇರಿ ಅಂತ ಹೇಳ್ತಾ ಇಲ್ಲ, ಅದನ್ನ ಓದ್. ಹಾ ರಾಮನ್ ಗುಣಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ, ಆಹಾ ಅಂತ ಅನ್ಸಿದ್ರೆ ಭಗವಂತನ ಖುಷಿ ಆಗತ್ತೆ. ಅಥ ರಾಜ್ಞೋ ಬಭೂವೈವಂ ವೃದ್ಧಸ್ಯ ಚಿರಜೀವಿನಃ ಪ್ರೀತಿರೇಷ ಕಥಂ ರಾಮೋ ರಾಜ ಸ್ಯಾನ್ಮಹಿ ಜೀವತಿ. ಹೀಗೆಲ್ಲ ಹೇಳಿದ್ಮೇಲೆ ರಾಜ ಹೇಳ್ತಾನೆ, ದಶರಥ, ಪ್ರೀತಿರೇಷ ಕಥಂ ರಾಮೋ ರಾಜ ಸ್ಯಾನ್ ಮೈ ಜೀವತಿ. ಇಂಥ ಒಳ್ಳೆ ಗುಣಗಳಿರುವಂತ ನನ್ನ ಮಗ ರಾಮಚಂದ್ರ ರಾಜ ಆಗ್ಬಿಟ್ರೆ ನನ್ ಬದುಕಿದ್ದಾಗಲೇ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ. ಎಷ್ಟು ಖುಷಿ ಆಗುತ್ತೆ ನೋಡಿ ಇದು ಕೇಳ್ತಾ ಇದ್ರೆ. ದಶರಥ ಎಷ್ಟು ನೋಡಿ, ಸುಮ್ಮನೆ ಕಣ್ಮುಂದೆ ತಂದ್ಕೊಳ್ಳಿ. ವಯಸ್ಸಾಗಿದೆ, ಮಕ್ಕಳು ಮದುವೆ ಮಾಡಿದಾನೆ, ರಾಮಚಂದ್ರನ ಗುಣಗಳು ಎಲ್ಲಾ ಕಡೆ ಪ್ರಚಾರ ಆಗ್ತಾ ಇದೆ. ಆಹಾ ರಾಮಚಂದ್ರ ರಾಮಚಂದ್ರ ಅಂತ. ನಾನ್ ಬದುಕಿದ್ದಾಗೆ ನನ್ನ ಮಗನ ರಾಜನ ಮಾಡ್ಬಿಟ್ರೆ ಎಷ್ಟು ಒಳ್ಳೆ ಗುಣಗಳಿದೆ, ನನ್ ಜನ್ಮ ಸಾರ್ಥಕ ಆಗ್ಬಿಡುತ್ತೆ ಅಂತ ಆಸೆ ಪಡ್ತಿದ್ದಾನೆ. ಎಷ್ಟು ಆಸೆ ಪಟ್ಟ ದಶರಥ ಮಹಾರಾಜ. ಯಾವತ್ತು ನಾನು ರಾಮಚಂದ್ರನ ಪಟ್ಟಾಭಿಷೇಕ ನೋಡ್ತೀನೋ ಸಾಯೋದಕ್ ಮುಂಚೆ ಅಂತ ಹೇಳಿ ಮನ್ಸಲ್ಲಿ ಆ ಆಸೆ ಕೊರಿತಾ ಆಯ್ತು ಅವನಿಗೆ. ಆದಷ್ಟು ಬೇಗ ರಾಮಚಂದ್ರನ ಪಟ್ಟಾಭಿಷೇಕ ಮಾಡ್ಬಿಡ್ಬೇಕು. ಆಸೆ ಇರೋದಿಲ್ವಾ ಎಂತವ್ರಿಗೂ? ಏನ್ ಮಾಡ್ತಾನೆ, ತಂ ಸಮೀಕ್ಷಾ ತದಾ ರಾಜ ಯುಕ್ತಂ ಸಮುದೈತ ಗುಣೈ ನಿಶ್ಚಿತ್ಯ ಸಚಿವೈ ಸ ಅರ್ಧಂ ಯವ ರಾಜ್ಯಂ ಅಮನ್ಯತಃ. ನಿಶ್ಚಿತ ಮಾಡ್ತಾನೆ, ಎಲ್ಲಾ ಮಂತ್ರಿಗಳನ್ನ ಕರೆಸ್ಬಿಟ್ಟು ಹೇಳ್ತಾನೆ, ಯಾಕೋ ಅಪಶಕುನಗಳು ಕಾಣ್ತಾ ಇದೆ, ಒಳಗ ಆಸೆ ಇದೆ,
ಆದ್ರೆ ಮೇಲೆ ಜನಗಳಿಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಿದ್ದಾನೆ ಸಚಿವರಿಗೆ, ಯಾಕೋ ಅಪಶಕುನ ಕಾಣ್ತಾ ಇದೆ ರೀ, ನಾನು ಬೇಗ ಸತ್ತೋಗ್ಬಿಡ್ತೀನಿ ಏನೋ ಅಂತ ಅನ್ಸ್ತಾ ಇದೆ. ಅದು ಸತ್ಯನೇ ಅಲ್ವಾ? ರಾಮ ಕಾಡಿಗೆ ಹೋದ ತಕ್ಷಣ ಬದುಕ್ತಾನ ರಾಮಚಂದ್ರ ದಶರಥ? ಸೊ ಅವ್ನು ಹೇಳ್ತಾನೆ ಉತ್ಪಾತ ಆಗ್ತಾ ಇದೆಪ್ಪ, ಆದಷ್ಟು ಬೇಗ ಪಟ್ಟಾಭಿಷೇಕ ಮಾಡೋಣ, ಸಿದ್ಧತೆ ಮಾಡ್ಕೊಳ್ಳಿ. ಪ್ರಾಪ್ತ ಕಾಲೇ ಸ ಧರ್ಮಾತ್ಮ ಭಕ್ತ್ಯ ತ್ವರಿತವಾನ್ ನೃಪ, ತ್ವರಿತವಾಗಿ ಅಂದ್ರೆ ಕ್ವಿಕ್ ಫಾಸ್ಟ್, ಬೇಗ ಬೇಗ ಎಲ್ಲ ಬೇರೆ ಬೇರೆ ಜನಗಳಿಗೆಲ್ಲ ಆಮಂತ್ರಣ ಕಳಿಸಿ, ಎಲ್ಲಾರು ಕಳಿಸಿ. ಆದರೆ ಇದಾ ಜೊತೆಗೆ ಆಮಂತ್ರಣ ಕಳಿಸಿದ್ದಿಲ್ಲ. ಯಾಕೆ ಕಳಿಸೋದಿಲ್ಲ? ಏನ್ ಹೇಳ್ತೀರಿ ಇದಕ್ಕೆ ರಹಸ್ಯ? ಎಲ್ಲಾ ಕಡೆ ಹೋಗಿದ್ದ ವಿಚಾರ ತನ್ನ ಮಾವನಿಗೆ, ಅಂದ್ರೆ ಹೆಂಡತಿಯ ಅಣ್ಣ ಅಶ್ವಪತಿಯ ಅದೇ ಬೀಗರು ಅಲ್ಲಿದ್ರು ಭರತ ಮತ್ತೆ ಶತ್ರುಘ್ನ, ಅಲ್ಲಿಗೆ ಆಮಂತ್ರಣ ಕಳಿಸಿಲ್ಲ. ಅದನ್ನೇ ಲೂಪ್ ಹೋಲ್ ಆಗಿ ಇಟ್ಕೊಂಡ್ಬಿಡ್ತಾಳೆ ಮಂಥರ. ಕೈ ವಿಷ ಹಾಕೋದಿಕ್ಕೆ ಇಂತ ಆಮ್, ಆ, ಪಾಪಿಗಳು ಕಾಯ್ತಿರ್ತಾರೆ. ಈಗ ನಮ್ ಸರ್ಕಾರ ಒಂದು ಕಾನೂನು ಮಾಡುತ್ತೆ ಅಂತ ಇಟ್ಕೊಳ್ಳಿ, ಆ ಕಾನೂನಲ್ಲಿ ಏನ್ ಲೂಪ್ ಹೋಲ್ ಇದೆ ಅಂತಾನೇ ಕಾಯ್ತಿರ್ತಾರೆ ಬುದ್ಧಿವಂತರು. ಆ ಲೂಪ್ ಹೋಲ್ ಇಟ್ಕೊಂಡು ಏನ್ ಮಾಡ್ಬಿಡೋದು, ಕೇಸ್ ಗೆದ್ದು ಬಿಡೋದು. ಮಂತ್ರಿ ಅಂತವ್ರು ಎಲ್ಲಾ ಕಡೆ ಇರ್ತಾರೆ, ನಮ್ ಸುತ್ತಮುತ್ತ ಇರ್ತಾರೆ ಮಂತ್ರಿ ಅಂತವ್ರು. ಹೋಗಿ ಕೈಕಿ ಹತ್ರ ಹೇಳ್ತಾಳೆ, ಎಲ್ಲಾ ಕಡೆ ಆಮಂತ್ರಣ ಕಳಿಸಿದಾರೆ ನಿನ್ನ ಗಂಡ ದಶರಥ ಮಹಾರಾಜ, ನಿನ್ನ ಅಣ್ಣನಿಗೆ ಕಳಿಸಿಲ್ವಲ್ಲ, ಯಾಕೆ ಗೊತ್ತಾ? ಅಣ್ಣನಿಗೆ ಏನಾದ್ರು ಆಮಂತ್ರಣ ಕಳಿಸ್ಬಿಟ್ರೆ ಓಡ್ ಬಂದ್ಬಿಡ್ತಾನೆ ಭರತ, ಓಡ್ ಬಂದ್ಬಿಟ್ಟು ಅವಾಗ ಅಣ್ಣನ ಪಟ್ಟಾಭಿಷೇಕಕ್ಕೆ ರೆಡಿ ಮಾಡ್ಬಿಡ್ತಾರೆ, ಅಣ್ಣನ್ಗೆ ಸಪೋರ್ಟ್ ಮಾಡ್ಬಿಡ್ತಾನೆ. ಆದ್ರೆ ರಾಜ ಆಗ್ಬೇಕಾಗಿರೋದು ನಿನ್ನ ಮಗ ರಾಮಚಂದ್ರ ಅಲ್ಲ, ಕರ್ತವನ್ನ. ಇದೆಲ್ಲ ವಿಷ ತುಂಬ್ತಾಳೆ ಅವಳು. ಎಷ್ಟು ವಿಷ ತುಂಬ್ತಾಳೆ ಅದನ್ನ ನಾವು ನಾಳೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಈಗ ಸದ್ಯಕ್ಕೆ ಇದನ್ನ ನೋಡೋಣ. ಸೊ ಆಮಂತ್ರಣ ಎಲ್ಲಾ ಕಡೆ ಹೋಯ್ತು, ಬಂದ್ಬಿಟ್ರು ಎಲ್ಲಾ ಕಡೆಯಿಂದ ಬಂದ್ಬಿಟ್ರು. ಜನಕನ್ನ ಕರ್ಸಿಲ್ಲ, ಕೇಕೆಯ ರಾಜನ ಕರ್ಸಿಲ್ಲ. ಯಾಕೆ? ಆಮೇಲೆ ನೋಡೋಣ. ಪಟ್ಟಾಭಿಷೇಕ ಆದ್ಮೇಲೆ ಅಯ್ಯೋ ಅರ್ಜೆಂಟ್ ಆಗಿ ವಿಷಯ ತಿಳ್ಸಕ್ಕಾಗಿಲ್ಲ, ಮಾಡ್ಬಿಟ್ವಿ ಅಂತ ಹೇಳ್ಬಿಡೋಣ ಆಮೇಲೆ ಅಂತ. ಎಲ್ಲಾ ಜನ ಬಂದ್ರು. ಅವ್ರು ಜನಕನಿಗೆ ಹೇಳಿಲ್ಲ. ಯಾಕೆ ಹೇಳಿಲ್ಲ ಜನಕನಿಗೆ ಅದು ನಮಗೂ ಗೊತ್ತಿಲ್ಲ, ಅದು ವಾಲ್ಮೀಕಿಗಳನ್ನೇ ಕೇಳಬೇಕು. ಆಮೇಲೆ ಬಂದ್ರು. ಆ ರಾಜ್ಯಸಭೆ ಗಂಭೀರವಾಗಿದೆ. ದಶರಥ ಕೂತು ಮಧ್ಯದಲ್ಲಿ ಅಡ್ರೆಸ್ ಮಾತಾಡ್ತಿದ್ದಾನೆ. ಏನ್ ಹೇಳ್ತಾನೆ? ಒಂದು ಸಂತೋಷದ ವಿಚಾರ ಇದೆ. ಅದು ನನ್ನ ಇಚ್ಛೆ ಅಲ್ಲ, ದೈವ ಇಚ್ಛೆ. ನನಗೂ ವಯಸ್ಸಾಯ್ತು, ಎಷ್ಟು ದಿನ ಅಂತ ನಾನು ನಿಮ್ಮನ್ನ ಕಾಪಾಡಕ್ಕಾಗುತ್ತೆ? ಸೊ ಅದಕ್ಕೆ ನಾನು ಇದಂ ಶರೀರಂ ಕೃಷ್ಣಸ್ಯ ಲೋಕಸ್ಯ ಚರತಾಹಿತಂ, ನನಗಿವಾಗ ತಿಂದಿ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಶರೀರ ನನಗೆ ವಯಸ್ಸಾಗ್ಬಿಟ್ಟಿದೆ. ಎಷ್ಟು ವಯಸ್ಸಾಗಿದೆ? ಪ್ರಾಪ್ಯ ವರ್ಷ ಸಹಸ್ರಾಣಿ ಬಹು ನ್ಯಾಯಾಂಶಿ ಜೀವತಃ ಜೀರ್ಣಸ್ಯ ಶರೀರಸ್ಯ ವಿಶ್ರಾಂತಿ ಅಭಿರೋಚಯೇ. ನಾನೀಗ ವಿಶ್ರಾಂತಿ ತಗೋಬೇಕು ಅಂತಿದ್ದೀನಪ್ಪ. ಅದಕ್ಕೆ ಇವರಿಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬಿಡೋಣ. ಸೊ ನಿಮ್ದು ವಿಚಾರ ಹೇಳಿ, ನಿಮ್ದು ಏನಾದ್ರು ಅಭಿಪ್ರಾಯ ಇದ್ರೆ ಹೇಳಿ, ಬೇಕು ಬೇಡ ಅಂತ ಹೇಳಿ. ಈಗ ರಾಜ ಆದವನು ಏಕಾಏಕಿ ನಿರ್ಧಾರ ತಗೊಳಂಗಿಲ್ಲ, ಎಲ್ಲಾರನ್ನು ಕೇಳಬೇಕು. ಎಲ್ಲ ಹೇಳ್ತಾರೆ, ಆಯ್ತಪ್ಪ ನಿಮ್ಮ ಅಭಿಪ್ರಾಯಕ್ಕೆ ನಾವು ಒಪ್ಕೊಂಡಿದೀವಿ. ಅನೇಕ ವರ್ಷ ಸಹಸ್ರ ವೃದ್ಧ ಸ್ತಮಸಿ ಪಾರ್ಥಿವ ಸ ರಾಮಂ ಯುವರಾಜನ್ ಅಭಿಷಿಂಚಸ ಪಾರ್ಥಿನಂ. ಈಗ ಯುವರಾಜನಾಗಿ ಪಟ್ಟ ಮಾಡ್ಬೋಣ. ಆಯ್ತು, ನಿಮ್ಮ ಒಪ್ಪಿಗೆ, ನಿಮ್ಮ ಅಭಿಪ್ರಾಯ ನಮಗೆ ಒಪ್ಪಿಗೆ ಇದೆ. ಇನ್ನೊಂದು ಸ್ವಲ್ಪ ಹೇಳ್ಬೋದಾ? ಇಲ್ಲ ಪಟ್ಟಾಭಿಷೇಕದ ವಿಚಾರ ನಾಳೆ ಚರ್ಚೆ ಮಾಡೋಣ. ಪಟ್ಟಾಭಿಷೇಕ ಆಗುವಾಗ ಏನೆಲ್ಲ ಆಯ್ತು, ಹೇಗೆ ಸಡಗರ ಸಮಾರಂಭ, ಕೌಸಲ್ಯ ಹೇಗೆ ಖುಷಿಯಾಗಿದ್ಲು, ಕೌಸಲ್ಯಗಿಂತ ಖುಷಿಯಾಗಿದ್ಲು. ಓ, ನನ್ನ ಅಕ್ಕನ ಮಗನಿಗೆ ಪಟ್ಟಾಭಿಷೇಕ, ನನ್ನ ಪ್ರೀತಿಯ ರಾಮನಿಗೆ ಪಟ್ಟಾಭಿಷೇಕ, ನಾಳೆ ಬೆಳಿಗ್ಗೆ ಆದ್ರೆ ರಾಮನನ್ನ ರಾಜನಾಗಿ ನೋಡ್ತೀನಿ ನಾನು, ನನ್ನ ಮಗನನ್ನ ಅಂತ ಆಸೆ ಪಡ್ತಿದ್ದವಳನ್ನ ಹೆಂಗೆ ಒಂದು ಕ್ಷಣದಲ್ಲಿ ವಿಷ ಹಾಕಿ ಕೊಂದು ಬಿಡ್ತಾಳೆ ಮಂಥರೆ. ಅವಳ ಮನಸ್ಸಿಗೆ ವಿಷ ಹಾಕಿ ಅವಳನ್ನ ದ್ವೇಷ ಬರೋ ತರ ಮಾಡ್ತಾಳೆ. ಇಂಥವ್ರನ್ನ ಬುಡ ಸಮೇತ ಕಿತ್ತು ಎಸೆದು ಬಿಡ್ಬೇಕು. ಭರತ ಚಕ್ರವರ್ತಿ ರಾಜ ಅಮ್ಮ ಅಂತ ನೋಡಿದ್ರೆ ಕಡೆಗೆ ಹತ್ತು ಬಿಡ್ತಾನೆ, ಕೊಂದು ಬಿಡ್ತೀನಿ ನಾನು ನಿನ್ನ ಅಂತ. ಹೆಣ್ಣು ಮೇಲೆ ಕೈ ಮಾಡಬಾರ್ದು,
ಅದ ಸುಮ್ಮನೆ ಬಿಟ್ಟಿದ್ದೀನಿ. ರಾಮ ಹೇಳ್ತಾನೆ ಬೇಡ, ಅದಕ್ಕೆ ಸಮಯ ಬರುತ್ತೆ, ಅವರಿಗೆ ಬುದ್ಧಿ ಬರುತ್ತೆ, ನೀನೇನು ಮಾಡಬೇಡ ಈಗ ಅವ್ರನ್ನ, ಅದು ಒಳ್ಳೇದಕ್ಕೆ ಆಗ್ತಿರುತ್ತೆ ಅಂತ ಹೇಳಿ ರಾಮಚಂದ್ರ ಅವ್ರಿಗೆ ಹೇಗೆ ಸಮಾಧಾನ ಮಾಡ್ತಾನೆ ಅನ್ನೋದನ್ನ ನಾವು ನಾಳೆ ಸೇರಿದಾಗ ಶ್ರವಣ ಮಾಡೋಣ. श्री श्री रामचंद्र भगवान की जय, जगत गुरु शिला प्रभुपाद की जय, शिल गुरुदेव की जय, अनंत कोटि वैष्णव वृंद की जय, युग धर्म हरिनाम संकीर्तन महायज्ञ की जय। हरे कृष्ण।